ನಿಮ್ಮದು ಸುದ್ದಿ ಮಾಧ್ಯಮದ ಮಿತ್ರರಿಗೆಲ್ಲರಿಗೆ ಸ್ವಾಗತ. 1985ರಲ್ಲಿ ಪ್ರಪ್ರಥಮ ಬಾರಿಗೆ ಈ ಭಾಗದ ಶಾಸಕನಾದ ಮೇಲೆ ವಿರೋಧ ಪಕ್ಷದಲ್ಲಿ ಕುಳಿತು ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಇತ್ತು. ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇತ್ತು, ಶಾಲೆಯ ಕೋಣೆಗಳ ಸಮಸ್ಯೆ ಇತ್ತು, ನೀರಾವರಿಯ ಬಹಳ ಸಮಸ್ಯೆ ಇತ್ತು. ಆ ಸಂದರ್ಭದಲ್ಲಿ ಅಬ್ದುಲ್ ನಜೀರ್ ಸಾಹೇಬರು ನೀರು ಸಾಬತ್ತೆ ಹೆಸರು ಗಳಿಸಿದ್ರು. ಅವಾಗ ಜನತಾ ಪಕ್ಷ ಅಧಿಕಾರದಲ್ಲಿತ್ತು. ನಾವು ವಿರೋಧ ಪಕ್ಷ ನಾಯಕ ಆದರೂ ಕೂಡ, ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಹೊಸ ಯಂಗ್ಸ್ಟರ್ MLAಗಳಿಗೆ ಅವರು ಬಹಳ ರಾಮಕೃಷ್ಣ ಹೆಗಡೆ ಅವರು, ನಜೀರ್ ಸಾಹೇಬರು ಬಹಳ ಪ್ರಾತಿನಿಧ್ಯವನ್ನು ಕೊಟ್ಟು ನಾವು ಕೇಳಿದಷ್ಟು ಬೋರ್ವೆಲ್ ಕೊಡ್ತಾ ಇದ್ರು. ಹೀಗಾಗಿ ನಾವು ಅಫಜಲ್ಪುರ ತಾಲೂಕಿನ ಪ್ರತಿಯೊಂದು ಗ್ರಾಮಗಳಿಗೆ ಬೋರ್ವೆಲ್ ಹಾಕ್ಸೋದ ಜೊತೆಗೆ ಎಲ್ಲೆಲ್ಲಿ ನಮ್ಮ ಕ್ರಾಸ್ಗಳು, ರೋಡ್ಗಳು, ಮೇಟಿಗಳು, ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಬೋರ್ವೆಲ್ಗಳ ತೊಡಿಸಿ ಬೋರ್ವೆಲ್ದ ಕ್ರಾಂತಿ ಮಾಡಿದೆ. ನಂತರ ಕೆಲವು ಶಾಲೆ ಕೋಣೆಗಳಿಗೂ ಕೂಡ ಕಟ್ಟಡಗಳ ಅಸ್ತವ್ಯಸ್ತ ತಂದೆ. ಮುಂದೆ ಮತ್ತೆ ನಾನು ಎರಡನೇ ಬಾರಿ 1989ರಲ್ಲಿ ಶಾಸಕರಾದಾಗ ವೀರೇಂದ್ರ ಪಾಟೀಲ್ ನಾಯಕತ್ವದಲ್ಲಿ 180 ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂತು. ಅವು ಆಡಳಿತ ಪಕ್ಷ ಶಾಸಕ ಆಗಿದೆ, ಬಹಳಷ್ಟು ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ನನಗೆ ಸಿಗ್ತು. ಆದರೆ ಹಿಂದಿನ ಸರ್ಕಾರದ ಆಡಳಿತದ ಸಮಯದಲ್ಲಿ ಆರ್ಥಿಕ ಏನು ಹದಗೆಟ್ಟಿತ್ತು, ಅದನ್ನು ಸುಧಾರಣೆ ಮಾಡಲಿಕ್ಕೆ ವೀರೇಂದ್ರ ಪಾಟೀಲ್ ಅವರಿಗೆ ಸುಮಾರು 1 ವರ್ಷ ಟೈಮ್ ತಗೋಬೇಕಾಯ್ತು. ಆಡಳಿತ ಬಿಗಿ ಮಾಡಿದ್ರು. ಹೀಗಾಗಿ ಅವರು ಪಾಪ ಒಳ್ಳೆ ಆಡಳಿತ ಮಾಡ್ತಾ ಇದ್ರು. ನಮ್ಮ ಭಾಗದವರೇ ಮುಖ್ಯಮಂತ್ರಿ ಇದ್ದರು. ಆದರೆ ಆ ಅನಾರೋಗ್ಯದ ಕಾರಣ ಅವರು ಪ್ಯಾರಲಿಸಿಸ್ ಅಟ್ಯಾಕ್ ಆಗಿ ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಯಾರಿಗೆ ಮಾಡಬೇಕು ಅನ್ನೋಂಥ ಒಂದು ವಿಚಾರಗಳು ನಡೆದಾಗ ರಾಜೀವ್ ಗಾಂಧಿಯವರು ಬಂಗಾರಪ್ಪರಿಗೆ ಬಹಳ ಲೈಕ್ ಮಾಡ್ತಾ ಇದ್ರು ಅವ್ರ ನಾಯಕತ್ವ. ಅದಕ್ಕೆ ಶ್ರೀಮಾನ್ S. ಬಂಗಾರಪ್ಪ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ, ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆದಮೇಲೆ ನಾವೇ ಮುಖ್ಯಮಂತ್ರಿ ಇದ್ದಂಗೆ ಇದ್ದೆವು. ಯಾಕೆ ಅಷ್ಟೊಂದು ಅವ್ರದ್ದು ನಮ್ಮದು ನಮ್ಮ ಬೀಗರವರು. ಆದರೂ ನಾವು ಎಲ್ಲಿ ಅವರ ಅಧಿಕಾರಿ ಆಸೆಗಾಗಿ ಅವರ ಬಳಿ ಹೋಗಲಿಲ್ಲ. ನಾನೇನು ಹೇಳಿದ್ದೀನಿ ಎಲ್ಲ ಶಾಸಕರಿಗೆ, ಸುಮಾರು 17 ಜನ ಅವರ ಸಂಪುಟ ಸಭೆಯಲ್ಲಿ 31 ಮಂತ್ರಿಗಳಿದ್ದಲ್ಲಿ 17 ಜನ ಶಾಸಕರಿಗೆ ನಾನು ಯಾರ್ಯಾರಿಗೆ ಹೇಳ್ತೀನಿ ಅವ್ರು ಮಂತ್ರಿ ಮಾಡಿದ್ರು. ಉದಾಹರಣೆಗೆ ನಮ್ಮ ಬಿಜಾಪುರದಲ್ಲಿ ಉಸ್ತಾದು ನಾಡಗೌಡು, E.T. ಶಂಭುನಾಥ್, M. ರಾಮಪ್ಪ ಬಳ್ಳಾರಿ, ನಮ್ಮ SR ಮೋರೆ ಧಾರವಾಡ, ಮಲ್ಲಾರಗೌಡ ಪಾಟೀಲರು, ನಜೀರು, ಜಾರ್ಜು, S. ರಮೇಶು, ಇದೇ D.K. ಶಿವಕುಮಾರು. ಆ ಸಂದರ್ಭದಲ್ಲಿ ಇವರಿಗೆಲ್ಲ ಮುಖ್ಯಮಂತ್ರಿ, ಇವರಿಗೆಲ್ಲ ಮಂತ್ರಿ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಾಗ ನಾನು ಹೇಳಿದ್ರಿಗೆಲ್ಲ ಮಾಡಿದ್ರು. ಅದು ನನಗೆ ಮಂತ್ರಿ ತೊಗೋಬೇಕು, ಅವ್ರು ನನ್ನ ಸಲ ಇಟ್ಟಿದ್ರು. ಅದನ್ನು ಮಂತ್ರಿ ಕೇಳಲಿಲ್ಲ. ಯಾಕಂದ್ರೆ ನಮ್ಮ ತಾಲೂಕಾ ಬರಗ ಪೀಡಿತವಂಥ ಪ್ರದೇಶ. ವಿಶಾಲವಾದಂಥ 3 ನದಿಗಳು ನಮ್ಮ ತಾಲೂಕಿನಾಗ, ಒಂದು ಭೀಮಾ, ಒಂದು ಅಮರ್ಜ, ಒಂದು ಬೋರಿ. ಆದರೆ ಬೇಸಿಗೆಯಲ್ಲಿ ಒಂದು ಹನಿ ನೀರು ಇರ್ತಿಲ್ಲ. ಗತ್ರಗ ಒಂದು ಒಳ್ಳೆ ಕ್ಷೇತ್ರ, ದೇವರಗಣಪುರ ಒಂದು ಒಳ್ಳೆ ಕ್ಷೇತ್ರ, ಪ್ರಸಿದ್ಧವಾದ ದಕ್ಷಿಣ ಕನ್ನಡ. ಭಕ್ತಾದಿಗಳಿಗೆ ಸ್ನಾನ ಮಾಡ್ಲಿಕ್ಕೆ ಕೂಡ ನೀರು ಇರ್ತಿಲ್ಲ. ಅದಕ್ಕೆ ಯಾಕೆ ನಾನು ಇಲ್ಲಿ ಒಂದು ಹಸಿರು ಕ್ರಾಂತಿ ಮಾಡಬಾರ್ದು ಅಂತ ತಿಳ್ಕೊಂಡು ಬಂಗಾರಪ್ಪ ಅವ್ರ ಹತ್ರ ಯುದ್ಧ ಮಾಡಿ, ಅವಾಗ HKDB ಇತ್ತು, ಈ KKRDB ಇದೆ, ಕಲ್ಯಾಣ ಕರ್ನಾಟಕ ಬೋರ್ಡ್ ಇದೆ. ಅವಾಗ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಅಂತ ನಿಗಮ ಇತ್ತು. ಅದರಿಂದ ನಾನು 10 ಕೋಟಿ ರೂಪಾಯಿ ಅದರಿಂದ ಅವರಿಂದ ಘೋಷಣೆ ಮಾಡಿಸಿ 5 ಕೋಟಿ ರೂಪಾಯಿ ಈ ಒಂದು ಭೀಮಾ ಸರ್ವೆ ಮಾಡಲಿಕ್ಕೆ, ಡ್ಯಾಮ್ ಸೊನ್ನೆಬಲ್ಲಿ ಡ್ಯಾಮ್ ಮಾಡಲಿಕ್ಕೆ, ತೀರ್ಮಾನ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಂಜೂರು ತಗೊಂಡೆ. ಮಂಜೂರು ತಗೊಂಡ ಮೇಲೆ ಬಂಗಾರಪ್ಪ ಅವರು 5 ಕೋಟಿ ಬಿಡುಗಡೆ ಮಾಡಿದ್ರು, 5 ಕೋಟಿ ರಿಸರ್ವ್ ಇಟ್ಟರು. ಮುಂದೆ ಕರ್ನಾಟಕ ಮುಂದೆ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಹಲವಾರು ಆಶ್ರಯ ಯೋಜನೆಗಳು, ಅಕ್ಷಯ, ಆರಾಧನಾ, ಹಲವಾರು ಯೋಜನೆಗಳು ಕೊಡೋದ್ರ ಮುಖಾಂತರ ಜನರಿಗೆ ಬಹಳಷ್ಟು ಯೋಜನೆ ಕೊಟ್ಟಾಗ ಅದರದ್ದು ಸಂಪೂರ್ಣ ಉಪಯೋಗ ನಮ್ಮ ತಾಲೂಕಿನ ಜನರಿಗೆ ಕೂಡ ಮನೆಗಳು ಬಹಳಷ್ಟು ಮನೆಗಳು ತಂದೆವು. ಮತ್ತು ಅಕ್ಷರ ಕ್ರಾಂತಿ ತಂದೆವು, ಆರಾಧನಾ ಗುಡಿಗುಂಡಾರರಿಗೆ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯಕ್ರಮ ತಂದೆವು. ಇದೆಲ್ಲರ ಜೊತೆಗೆ 2 ವರ್ಷ 2.5 ವರ್ಷದಲ್ಲಿ ಸನ್ಮಾನ್ಯ ಬಂಗಾರಪ್ಪ ಅವರಿಗೆ
ಕಾಂಗ್ರೆಸ್ ಪಕ್ಷದಿಂದ ತೆಗಿತಕ್ಕಂಥ ಪರಿಸ್ಥಿತಿ ಬಂತು. ಪಿ ವಿ ನರಸಿಂಹರಾವ್ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಬಂಗಾರಪ್ಪ ಅವರಿಗೆ ತ್ಯಾಗಗಳಿಸಿದ್ರು. ಅವಾಗ ನಾವು ಯಾವ ಭೀಮಾ ಯೋಜನೆಗೆ ನಾನು ಅಡಿಗೆಲ್ಲ ಹಾಕ್ಸಿದ್ದೆ ಬಂಗಾರಪ್ಪ ಅವರು ಕರ್ಕೊಂಡ್ಬಂದು, ಅದು ನನಗೆ ಮುಂದುವರಿಸ್ಬೇಕಾಗಿತ್ತು. ಮತ್ತು ಈ ಭಾಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ರು ಬಂಗಾರಪ್ಪ. ಅವ್ರ ಜೊತೆಗೆ ಇರ್ಬೇಕಂತ ತಿಳ್ಕೊಂಡು ನಾವು ಅವ್ರ ಜೊತೆಗಿದ್ದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಅವ್ರ ಜೊತೆ KCP ಮಾಡಿದ್ವಿ. ತ್ಯಾಗದ ಮೇಲೆ KCP ಪಾರ್ಟಿ ಮಾಡಿ ರಾಜ್ಯಾದ್ಯಂತ ತಿರುಗಾಡಿ 10 ಶಾಸಕರನ್ನು ನಾವು ಆರಿಸ್ಕೊಂಡ್ಬಂದ್ರೆ 5 ಜನ ನಮ್ಮ ಕಲಬುರಗಿ, ಯಾದಗಿರಿ ಕೂಡ ಕಲಬುರಗಿಯಲ್ಲಿ ಇರ್ತಾವೆ. ಸೊ 5 ಜನ ಶಾಸಕ ಸುಭಾಷ್ ಗುತ್ತಿದಾರನು ಕೂಡ KCP ಇದೆ, ರಾಜ ವೆಂಕಟಪ್ಪ ನಾಯಕ್ KCP, ನಾವು ಆ ಟೈಮಲ್ಲಿ KCP ಬಂದೆವು. ಕಮಲ್ ಇಸ್ಲಾಂ ನಮ್ಮ ಕೂಡ ಅಲಯನ್ಸ್ ಇದ್ದ, ಜಗಳೂರ್ದು ನಮ್ಮ ಅವರು ಮತ್ತು ನಮ್ಮ ಶಂಭುನಾಥ, ಇದು ನಮ್ಮ ಕಾರವಾರದು ವಸಂತ ಅಶ್ನೋಡ್ಕರ, ಬಾಲಕೃಷ್ಣ, ಹಿಂಗೆ ಅನೇಕ ಜನ 10 ಜನ ಶಾಸಕರು ಬಂದಾಗ ಆರಿಸಿ ಬಂದಾಗ ಆ 10 ಜನ ಶಾಸಕರದು ಫ್ಲೋರ್ ಲೀಡರ್ ಆಗಿದ್ದೆ KCP. ಮುಂದೆ ವೀರಪ್ಪ ಮೊಯ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ಆದರೆ ವೀರಪ್ಪ ಮೊಯ್ಲಿ ಅವರ ನಾಯಕತ್ವದಲ್ಲಿ ಯಾವ 10 ಕೋಟಿ ರೂಪಾಯಿ ಹಣ ಇಡಿಸಿದ್ದೆ, 5 ಕೋಟಿ ಸರ್ವೆ ರಿಲೀಸ್ ಮಾಡಿದ್ದೇವೆ. ಇವರು ಅಧಿಕಾರ ಬಂದ ಮೇಲೆ 5 ಕೋಟಿ ರೂಪಾಯಿ ವಿಡ್ರಾ ಮಾಡ್ಕೊಂಡ ವೀರಪ್ಪ ಮೊಯ್ಲಿ. ಕಾಂಗ್ರೆಸ್ ಮುಖ್ಯಮಂತ್ರಿ ವಿಡ್ರಾ ಮಾಡ್ಕೊಂಡ, ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಮಲ್ಲಿಕಾಯಿ ಗುತ್ತಿದಾರರು ಬಂಗಾರಪ್ಪ ಅವರು ರೈಟ್ ಹ್ಯಾಂಡು, ಅವನ ಯೋಜನೆಗೆ ಯಾಕೆ ನಾ ದುಡ್ಡು ಕೊಡಬೇಕು? ಈ ಒಂದು ಕುತಂತ್ರ ರಾಜಕಾರಣ ಮಾಡಿ ನನಗೆ ಅನ್ಯಾಯ ಆಯ್ತು, ನಮ್ಮ ತಾಲೂಕಿನ ಜನರಿಗೆ ಅನ್ಯಾಯ ಮಾಡಿದ್ರು. ಅವಾಗ ನಾನು ಅಂದೆ, ಇದು ಈ ಕೆಟ್ಟ ಬುದ್ಧಿ ನಿಮ್ದು ಒಳ್ಳೇದಲ್ಲ ಅಂತ ಸಾಕಷ್ಟು ಹೋರಾಟ ಮಾಡಿದೆ. ಆದರೆ ಮುಂದೆ ಸುದೈವ ದೇವ್ರ ದಯದಿಂದ ಮುಂದೆ ದೇವೇಗೌಡರು ಮುಂದಿನ ಚುನಾವಣೆ, ಯಾಕಂದ್ರೆ ವೀರಪ್ಪ ಮೊಯ್ಲಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ 180 ಸ್ಥಾನ ಇರ್ತಕ್ಕಂಥ ವೀರೇಂದ್ರ ಪಾಟೀಲ್ ನಾಯಕತ್ವದ MLAಗಳು 36ಕ್ಕೆ ಬಂದು, ಅವ್ರ ಕ್ಯಾಬಿನೆಟ್ದಲ್ಲಿ ಇರ್ತಕ್ಕಂಥ 33 ಸಚಿವರು ಸೋತರು ಮತ್ತು MLA ಬರೀ 36. ಅಂದ್ರೆ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಹೋಗ್ಲಿಕ್ಕೆ ವೀರಪ್ಪ ಮೊಯ್ಲಿ ನಾಯಕತ್ವ ಕಾರಣ ಆಯ್ತು. ನಾವು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಹೊರತೂ ಕೂಡ ಅದಕ್ಕಿತ್ತು. ನಮ್ಮ ಒಂದು ಕರ್ನಾಟಕ ಪಾರ್ಟಿಯ ಹೋರಾಟದಿಂದ ಜನತಾ ದಳ ಅಧಿಕಾರ ಬಂತು. ಯಾವ ರೀತಿ ಅಧಿಕಾರ ಬಂದರೆ ಮ್ಯಾಜಿಕ್ ಫಿಗರ್ 101-3, ಅಂದರೆ ಬಹುಮತಕ್ಕೆ 113 ಬೇಕು. ಒಬ್ಬ MLA ಅಬ್ಸೆಂಟ್ ಇದ್ರೆ ಬಿಲ್ಗಳು ಬಿದ್ದು ಹೋಗ್ತಾವೆ. ಇಂಥ ಒಂದು ಮ್ಯಾಜಿಕ್ ಫಿಗರ್ದಲ್ಲಿ ಅವ್ರು ಬಂದು ಅಧಿಕಾರದಲ್ಲಿದ್ದರು. ಅವಾಗ ಜಾಲಪ್ಪ ಅವರು, JS ಪಟೇಲ್ರು, ಭಾಳಷ್ಟು ಜನ ಅವಾಗ ನಮಗೆ ಇಲ್ಲ ನೀವು 10 ಜನ MLA ಬೆಂಬಲ ಕೊಡೋರಿ ನಮಗೆ, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ನಮ್ಮ ಬಿಲ್ ಪಾಸ್ ಮಾಡೋಕೆ ಅನುಕೂಲ ಆಗ್ತದೆ. ಯಾಕಂದ್ರೆ ನಿಮ್ಮ ಹೋರಾಟ BJP ಪಕ್ಷ ಕೂಡ ಇತ್ತು, ನಿಮ್ಮ ಹೋರಾಟ ಕಾಂಗ್ರೆಸ್ ಕೂಡ ಇತ್ತು, ನಿಮ್ಮ ಹೊಡೆತಕ್ಕೆ 2 ನೆಲಕ್ಕೆ ಹಚ್ಚಿ ಹೋಗ್ಯಾವ. ಅದಕ್ಕೆ ದಯವಿಟ್ಟು ನೀವು ನಮಗೆ ನಮಗೆ ಸಹಕಾರ ಕೊಡ್ಬೇಕಂತ ಹೇಳಿದಾಗ ಬಂಗಾರಪ್ಪ ಅವ್ರದ್ದು ಒಂದು ಕೆಲವೊಂದು ಶಿವಮೊಗ್ಗ ಜನರೇ ಹಠವಾದಿಗಳು. ಯಾಕಂದ್ರೆ JS ಪಟೇಲ್ ಹಂಗೆ, ಬಂಗಾರಪ್ಪ ಹಂಗೆ, ಯಡಿಯೂರಪ್ಪ ಹಂಗೆ ಜಿದ್ದಿ ತಮ್ಮ ಮನಸ್ಸಿನ ಏನು ಮಾಡ್ತದೆ ಅದೇ ಮಾಡ್ತಾರೆ. ಅವ್ರು ಒಪ್ಪಲಿಲ್ಲ. ಅದು ಯಾವಾಗ ನಾಳೆ ನಾಡಿದ್ರೆ ಗೌರ್ಮೆಂಟ್ ಬೀಳ್ತದೆ, ಯಾಕೆ ಮಾಡೋದು ಸಪೋರ್ಟ್? ಬಿದ್ದಾಗ ವಿಡ್ರಾ ಮಾಡೋಣ, ಸಪೋರ್ಟ್ ಮಾಡೋಣ ಅಂತ ನಾ ಹೇಳಿದ್ರು ಕೇಳಿ. ಮುಂದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂತು, ಅಲೈನ್ಸ್ ಆಗಲಿಲ್ಲ ನಾವು ಕೂಡ. ಅಲ್ಲೇ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ದಾಗ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಂಬಂತ ಬಂಗಾರಪ್ಪ ಹೇಳಿದೆ. KCP ಹೊಂದಾಣಿಕೆ ಮಾಡ್ಕೊಂಡ್ರೆ 900 ಸೀಟ್ದಲ್ಲಿ ಒಂದು 400 ಸೀಟ್ ಕೇಳಿದ್ರು ಒಂದು 350 ಸೀಟ್ರೆ ಕೊಡ್ತಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷಗಳು ಕಾರುಗಳೆಲ್ಲ ನಮ್ಮ ಆಫೀಸ್ ಮುಂದೆ ನಿಂದಿರ್ತಾವ, KCP ಪಾರ್ಟಿ ಸ್ಟ್ರಾಂಗ್ ಆಗ್ತದ ಅಂತ ಹೇಳಿದೆ. ಕೂಡ ಅವರು ಅದಕ್ಕೆ ಮಾನ್ಯತೆ ಕೊಡಲಿಲ್ಲ. ಸೊ ಹೀಗಾಗಿ ಮುಂದೆ ನಾವು ಯಾವುದೇ ರಾಜಕಾರಣ ಸ್ವಾರ್ಥಕ್ಕಾಗಿ ಹೋಗಿಲ್ಲ, ಮಂತ್ರಿ ಸ್ಥಾನಕ್ಕೆ ಹೋಗಿಲ್ಲ. ಯಾಕಂದ್ರೆ ವೀರಪ್ಪ ಮೊಯ್ಲಿನೇ ನನಗೆ ಆಫರ್ ಕೊಟ್ಟಿದ್ರು, ಬಂಗಾರಪ್ಪ ಬಿಟ್ಟು ಬಾ ನಿನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ತೀನಿ ಅಂತ. ಆದ್ರೂ ನಾವು ಹೋಗಿಲ್ಲ. ಯಾಕೆ ಬಂಗಾರಪ್ಪ ಅವ್ರು ಡ್ಯಾಮ್ ಕೊಟ್ಟಿರಲಿಂದ ಆ ಮನುಷ್ಯಾಗ ಮೋಸ ಮಾಡ್ಬಿಡತ್ತೆ ತಿಳ್ಕೊಂಡು ನಾವು ಕೂಡ ನಿಂತೀವಿ. ಮುಂದೆ KCPಲಿಂದ ನಾವು ZP ಎಲೆಕ್ಷನ್ ಮಾಡಿದೆವು. ರಾಜ್ಯದಾಗ 14 ಸೀಟ್ ಬಂದು, ಬಂಗಾರಪ್ಪ ನಾವು ಏಟ್ ಹೇಳೋದಕ್ಕೆ ಕೇಳಿದಿಲ್ಲ. 14ರಲ್ಲಿ 9 ಸೀಟು ನಾವು ಗುಲ್ಬರ್ಗ ಯಾದಗಿರಿ ಜಿಲ್ಲಾ ಒಂದೇ ಇತ್ತು. 14 ಸೀಟ್ನಾಗ 9 ಸೀಟ್ ನಮ್ಮನ್ನೇ ಬಂದು, ಬಂಗಾರಪ್ಪ ಅವ್ರ ನಾಯಕತ್ವ 5 ಬಂದು. ಅವಾಗ ನಾವು ನಮ್ಮ ತಂದೆಯವರು ಇದ್ರು ರಾಜ್ಯದ ಈ ಭಾಗದ ಅಭಿವೃದ್ಧಿ ದೃಷ್ಟಿಯಿಂದ. ಅವಾಗ ನಾವು ಜನತಾದಳ ಆಫರ್ ಸ್ವೀಕಾರ ಮಾಡಿದೆವು, ಪಾರ್ಟಿ ಜಾಯ್ನ್ ಆದೆವು. ಯಾಕೆ ಇದು ಮಾತನಾಡಿ ಇದು ಪಾಯಿಂಟ್ ಭೀಮಾ ಆಗ್ಬೇಕಾದ ಕಾರಣ. ಅವಾಗ ಪಾರ್ಟಿ ಜಾಯ್ನ್ ಆದ ಮೇಲೆ ನಮಗೆ ದೇವೇಗೌಡರು ಭಾಳ ಪ್ರಾತಿನಿಧ್ಯ ಕೊಟ್ಟರು. ಇದೇನು ದುಡ್ಡು ಇಲ್ಲದೆ ನಿಂತಿತ್ತು ಭೀಮಾ, ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಮಿಡಿಯೇಟ್ ಒಂದು 5 ಕೋಟಿ ರಿಲೀಸ್ ಮಾಡಿದ್ರು ಸರ್ವೆ ಮಾಡಲಿಕ್ಕೆ. ಆಮೇಲೆ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು.
ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ನನ್ನ ಮೇಲೆ ದೊಡ್ಡ ಜವಾಬ್ದಾರಿ ಕೊಟ್ಟರು. ಗುಲ್ಬರ್ಗ ನೀವು ಗೆಲ್ಸ್ಕೊಂಡೇ ಬರಬೇಕು, ಅದು ಅಲ್ಪಸಂಖ್ಯಾತರ ಸೀಟ್, ಅದು ಹಿಂದೂ ಮುಸ್ಲಿಮ್ದು ಒಂದು ವಾತಾವರಣ ಇತ್ತಲ್ಲಿ. ಆದ್ರೂ ಅದು ನನಗೆ ಗೊತ್ತಿಲ್ಲ. ಇಬ್ರಾಹಿಂ ಅವರು ಎಲ್ಲ ನೀವು ತರ್ತಿ, ನಿನ್ನ ಶಕ್ತಿ ಅದ ತರಬೇಕಂತ ಹೇಳಿದಾಗ ನಾನು ಆಯಿತು ಸ್ವೀಕಾರ ಮಾಡಿದೆ. ಆದರೆ ನಾ ಒಂದು ಕಂಡೀಷನ್ ಆಗಿದೆ, ರಾಯಚೂರು ಸೀಟು ನನಗೆ ಬೇಕಂದೆ. ಅವಾಗ ಆಯಿತು ಕೊಡ್ತೀನಿ. ಯಾರಿಗೆ ಅಂದ್ರೆ ರಂಗಪ್ಪ ನಾಯಕನ ZP ಮೆಂಬರ್ ಮಾಡಿದ್ದಲ್ಲ, ರಾಜ ವೆಂಕಟಪ್ಪ ನಾಯಕರ ತಮ್ಮ, ಅವನಿಗೆ MLA ಮಾಡಿದ್ದೆವು. ಅವನಿಗೆ ಅಲ್ಲಿ MP ಸೀಟು ಕೊಟ್ಟಿದ್ದು, ಇಲ್ಲಿ ಕಮಲ್ ಇಸ್ಲಾಂ ಕೊಟ್ಟು ಎರಡೂ ಜದ್ಕೊಂಡ್ಬಂದು ರಾಜ್ಯದ ಜನರ ಆಶೀರ್ವಾದದಿಂದ 16 ಸೀಟು ರಾಜ್ಯದಲ್ಲಿ ಜನತಾದಳ MP ಗಳು ಬಂದು ದೇಶದಲ್ಲಿ ಎಲ್ಲ UPA ಸರ್ಕಾರ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಪ್ರಧಾನಮಂತ್ರಿ ಯಾರಾಗಬೇಕಂತ ಒಂದು ಸಂದರ್ಭ ಬಂದಾಗ ಯಾರು ಎಲ್ಲರೂ ಮುಳ್ಳಿನ ಹಾಸಿಗೆ ಅಂತ ಯಾರು ಜ್ಯೋತಿ ಬಸು ಅವರು ಎಲ್ಲರೂ ಅದಕ್ಕೆ ಹಿಂದೆ ಸರಿದಾಗ ದೇವೇಗೌಡರ ಒಪ್ಕೊಂಡು ಅವರು ದೇಶ ಪ್ರಧಾನಮಂತ್ರಿ ಅವರು. ದೇವೇಗೌಡ ದೇಶ ಪ್ರಧಾನಮಂತ್ರಿ ಆದಾಗ ನನಗೆ ಭಾಳ ಸಂತೋಷ ಆಯ್ತು. ನಮ್ಮ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಕನ್ನಡಿಗ ಈ ದೇಶ ಪ್ರಧಾನಮಂತ್ರಿ ಆಗ್ಯಾನಂದ್ರೆ ನಮಗೆ ಭಾಳ ಗೌರವ. ಮತ್ತು ನಮ್ಮ ತಾಲೂಕಿನ ಭಾಳ ಯೋಜನೆಗಳಾಗ್ತವೆ ತಿಳ್ಕೊಂಡು ನಾನು ಭಾಳ ಖುಷಿಪಟ್ಟು ಆ ಪ್ರಧಾನಮಂತ್ರಿಯ ಪ್ರಮಾಣವಚನದಲ್ಲಿ ನಾನು ಹಾಜರಿದ್ದೆ. ಅವಾಗ JH ಪಾಟೀಲ್ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರು. ಮುಂದೆ ಕ್ಯಾಬಿನೆಟ್ ರೀಶಫಲ್ ಆಗ್ತು. ಆ ಕ್ಯಾಬಿನೆಟ್ ರೀಶಫಲ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಹೆಸರು ಇರಲಿಲ್ಲ. ಉದ್ದೇಶಪೂರ್ವಕವಾಗಿ ಕೆಲವು ಜನರು ಹಿತಾಸಕ್ತಿಗಳು ಮಾಲೀಕ ಗುತ್ರ ಬರಬಾರ್ದು, ಬಂದ್ರೆ ಭಾಳ ಸ್ಟ್ರಾಂಗ್ ಆಗ್ತಾನ, ನಮಗೆಲ್ಲ ತೊಂದರೆ ಆಗ್ತದೆ ತಿಳ್ಕೊಂಡು ಭಾಳಷ್ಟು ವಿರೋಧ ಮಾಡಿದ್ರು ಕೂಡ ದೇವೇಗೌಡರಿಗೆ ನಾನು ಇವತ್ತು ಮರೀಕಾಗಲ್ಲ. ಪ್ರಧಾನಮಂತ್ರಿ ಇದ್ದರೂ ಕೂಡ ಕ್ಯಾಬಿನೆಟ್ ರೀಶಫಲ್ ಆಗುವವರೆಗೆ ಅವರದ್ದು ಲಕ್ಷ್ಯ ಕರ್ನಾಟಕ ರಾಜ್ಯದ ಮೇಲೆ ಇತ್ತು. ಮತ್ತು ನಮ್ಮ ಇವರಿಗೆ ರೇವಣ ಕೂಡ, ನೀನು ರೇವಣ ಮಾಲಿಕ ಗುತ್ತರದ ಹೆಸರು ಬಂದರೆ ನೀವು ಪ್ರಮಾಣವಚನ ಸ್ವೀಕರಿಸ್ಬೇಕು, ಇಲ್ಲದ್ರೆ ಸ್ವೀಕರಿಸಿಲ್ಲ ಅನ್ನೋಂಥ ಒಂದು ಒತ್ತಡ ತಂದು ನನಗೆ ಪ್ರಧಾನಮಂತ್ರಿ ಮಾಡೋದು. ಇನ್ನು ಖಾತೆ ಕೊಡ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿ ಕೈಯಾಗಿರ್ತದೆ. ಅವರು ನನಗೆ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಸಣ್ಣ ಇಲಾಖೆ, ಸಮಾಜ ಕಲ್ಯಾಣದಿಂದ ಹೊಡೆದು ಕೊಟ್ಟರು. ನಾನು ಅದರಲ್ಲಿಂದ ಒಂದು ವರ್ಷ ಭಾಳ ಸಮರ್ಪಕವಾಗಿ ಅದು ದುಡ್ಡು ಇಲ್ಲದಂಥ ಖಾತೆಗೆ ಕೇಂದ್ರ ಸರ್ಕಾರದಿಂದ 60 ಕೋಟಿ ರೂಪಾಯಿ ಹಣ ತಂದು ಅದಕ್ಕೆ ನಾನು ಎಷ್ಟೋ ಯೋಜನೆಗಳು ಮಾಡಿದೆ. ಎಲ್ಲ ಸಾರ್ವಜನಿಕ ಲೋನ್ ಕೊಡೋವು, ಬೋರ್ವೆಲ್ ಕೊಡೋದು, ಜರಿ ಎಂಬ್ರಾಯ್ಡಿಂಗ್, ಹೆಣ್ಮಕ್ಳಿಗೆ ಟ್ರೈನಿಂಗ್, ಆಟೋ ರಿಕ್ಷಾ, ಹೆಣ್ಮಕ್ಳಿಗೆ ಆಟೋ ರಿಕ್ಷಾ ನಡ್ಸೋಕೆ ಕಲಿಸಿ ಆಟೋ ರಿಕ್ಷಾ ಕೊಡೋದು, ಮತ್ತು ಫ್ರೀ ಆಫ್ ಕಾಸ್ಟ್ ಎಲ್ಲ ಕಾಸ್ಟ್ದವ್ರಿಗೆ ಬೋರ್ವೆಲ್ ಹಾಕ್ಕೊಟ್ಟೆ. ಇಂಥ ಒಂದು ಕ್ರಾಂತಿಕಾರಿ ಕೆಲಸ ನಾವು ಮಾಡಿದ್ಮೇಲೆ ಮುಂದೆ ಒಂದು ವರ್ಷದಲ್ಲಿ ನನಗೆ ಜಿಲ್ಲಾ ಮಂತ್ರಿ ಮಾಡಿದ್ರು, ಕಲಬುರಗಿ ಜಿಲ್ಲಾ ಮಂತ್ರಿ. ಮೊದಲು ಮಾಡಲಿಲ್ಲ, ಅವರು ಸಿನೆಟಿ ನೋಡಿ KB ಶರಣಪ್ಪ ಮಾಡಿದರು. ಯಾವಾಗ ನಂಗೆ ಜಿಲ್ಲಾ ಮಂತ್ರಿ ಮಾಡಿದ್ರು ಆ ಸುವರ್ಣ ಅವಕಾಶ ನಾವು ಉಪಯೋಗಿಸ್ಕೊಂಡು ಅವಾಗ ಪ್ರಧಾನಮಂತ್ರಿಗೆ ನಾವು ಕರ್ಕೊಂಬರ್ಬೇಕಾಗಿತ್ತು ಈ ಭೀಮಾ ಚಾಲು ಮಾಡ್ಲಿಕ್ಕೆ. ಅಂದರೆ ಭೀಮಾ ಅಡಿಗೆಲಿಟ್ಟಿದ್ದೇವೆ, ಪ್ರಾರಂಭೋತ್ಸವ ಮಾಡ್ಬೇಕು. ಆ ಪುಣ್ಯಾತ್ಮ 5 ಕೋಟಿ ಕೊಟ್ಟಿದ್ದ, ಅದು ಸರ್ವೆಗಾಗಿತ್ತು. ಆದರೆ ಅದು ಅದರಲ್ಲಿಂದ ಕೆಲಸ ಆಗಲ್ಲ ತಿಳ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ದಾಗ ಇತಿಹಾಸದಾಗ ಯಾರೂ ಕೂಡ ರಾಜ್ಯ ಸರ್ಕಾರ ನೀರಾವರಿಗೆ ದುಡ್ಡು ಕೊಟ್ಟಿಲ್ಲ. ಪ್ರಧಾನಮಂತ್ರಿಯವರು ಸುಮಾರು 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ 50 ಕೋಟಿ ಹಣ ರಿಲೀಸ್ ಮಾಡಿ 4 ಹೆಲಿಕಾಪ್ಟರ್ ಮುಖಾಂತರ ಅಫಜಲ್ಪುರ ತಾಲೂಕಿಗೆ ಬಂದು ಆ ಭೀಮಾ ಫ್ಲೋ ಮುಖ್ಯಮಂತ್ರಿ ತೊಗೊಂಡು ಅದ್ರದ್ದು ಪ್ರಾರಂಭ ಮಾಡಿದೆವು. ಅವಾಗ ಇವ್ರು ಕಪ್ಪು ಬೋರ್ಡ್ ತೋರಿದ್ರು ಕಾಂಗ್ರೆಸ್ದವ್ರು. ಆ ಹಳೆಗೆ ಇವರೇ ಎಲ್ಲರೂ ಇದ್ರು, ಈಗ ಹೆಸರು ಹೇಳಕ್ ಹೋಗಲ್ಲ. ಅದು ವೆಲ್ಕಮ್ ಮಾಡ್ಬೇಕು. ಅವರು ದುಡ್ಡು ಕೊಟ್ಟನ ಪ್ರಧಾನಮಂತ್ರಿ ಅಂದ್ರೆ ವೆಲ್ಕಮ್ ಮಾಡ್ಬೇಕು. ಕಪ್ಪು ಬೋರ್ಡ್ ತೋರಿದ್ರು. ಆ ಟೈಮಲ್ಲಿ ಒಂದು ಕೋಳಿ ಸಮಾಜಕ್ಕೆ ST ಹಾಕ್ಬೇಕನ್ನಂತ ಒಂದು ಹೋರಾಟ ಇತ್ತು. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳಿಂದ ನಾವು DT ಜಯಕುಮಾರರು ಆ ಒಂದು ಸಮಾವೇಶ ಮಾಡಿ ಗುಲ್ಬರ್ಗದಲ್ಲಿ ಒಂದು ಸಮಾವೇಶ ಮಾಡಿ ಆ ವಾಗ್ದಾನ ಕೂಡ ಮಾಡಿದ್ದೀವಿ. ಇವತ್ತು ನೋಡಿ, ಅದು ಜಿಲ್ಲಾ ಮಂತ್ರಿ ನಾವು ಮಾಡಿರ್ಲಿಂದ ನನಗೆ ಒಂದು ಸುವರ್ಣ ಅವಕಾಶ ಸಿಕ್ಕಾಗ ನಾಗೇಗೌಡರು ನೀರಾವರಿ ಮಂತ್ರಿಗಳು ಇರೋದಿಲ್ಲ. ಇದು ಯಾಕೆ ಹೇಳ್ತಾ ಇದ್ರೆ ನೀವು ಎಲ್ಲ ಇತಿಹಾಸ ಜನರಿಗೆ ಗೊತ್ತಾಗಬೇಕು. ನಾಗೇಗೌಡರು ನೀರಾವರಿ ಮಂತ್ರಿ ಇರೋದ್ರಿಂದ ಅವರು ಒಂದು ಮೀಟಿಂಗ್ ಮಾಡಿ ನಾನು ಜಿಲ್ಲಾ ಮಂತ್ರಿಯಿಂದ ನಮ್ಮ ಭೀಮಾ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗಿಂತ ಮೊದಲೇ ಏನು UKP ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲಿಟ್ಟಿದ್ರು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಆ ಟೈಮ್ನಲ್ಲೇ ಒಂದು ಸನ್ನತಿ ಹತ್ರ ಭೀಮಾ ಫ್ಲೋ ಅಂತ ಯೋಜನೆ 200 ಕೋಟಿ ರೂಪಾಯಿ ಹಣ ಇಟ್ಟಿದ್ರು. ನಾ MLA ಹಾಕಿತ್ತ 10 ವರ್ಷ ಮೊದಲೇ. ಅದು MLA ಆದ್ಮೇಲೆ ಕೂಡ ಅದು ಕಾರ್ಯರೂಪ ಬಂದಿಲ್ಲ, ಯಾಕಂದ್ರೆ ರೈತರು ಮಾಡಿಕೊಡಲ್ಲಾಗಿರು. ಅದಕ್ಕೆ 200 ಕೋಟಿ ರೂಪಾಯಿ ಬಜೆಟ್ ಇತ್ತು. ನಾನೇನು ಮಾಡಿದೆ, ಮಂತ್ರಿ ಆದಮೇಲೆ ಅದೆಲ್ಲ ಒಂದು ಮೀಟಿಂಗ್ ಮಾಡಿ ನಾಗೇಗೌಡ ಮೀಟಿಂಗ್ ಮಾಡಿ ಆ ಭೀಮಾ ಫ್ಲೋ ಕ್ಯಾನ್ಸಲ್ ಮಾಡಿದೆ. ಮಾಡಿಕೊಡಲ್ಲಾಗ್ಯಾರ ಅವರು. ಅದಕ್ಕೆ ಆ ಭೀಮಾ ಫ್ಲೋ ಕ್ಯಾನ್ಸಲ್ ಮಾಡಿ ಅದಕ್ಕೆ ಬರೀ 30 ಕೋಟಿ ಇಟ್ಟು ಅದರಾಗ ಉಳಿದಂಥ 170 ಕೋಟಿ ಬ್ಯಾರೇಜ್ ಕಮ್ ಬ್ರಿಡ್ಜ್ಗಳು ಮಾಡ್ಲಿಕ್ಕೆ ಶುರು ಮಾಡಿದೆ. ಅಫಜಲ್ಪುರ ತಾಲೂಕದಲ್ಲಿ 4 ಆಗ್ಯಾವ,
ಯಾದಗಿರಿದಾಗ 2 ಆಗ್ಯಾವ, ಸೀತಾಪುರ ಬಲ್ಲಿ 1 ಆಗಿ, ಜೋರಿ ಬಲ್ಲಿ 1 ಮಾಡಿದ್ದೀವಿ. ಹಿಂಗೆ 7 ಅದು 11 ಮಾಡ್ತಕ್ಕಂಥ ಅವಕಾಶಗಳು. ಅಂದರೆ ಎವ್ರಿ 30-40 ಕಿಲೋಮೀಟರ್ಗೆ ಒಂದು ಬ್ಯಾರೇಜ್ ಕಮ್ಮಿ. ಇಲ್ಲಿ ನಿಮ್ಮಲ್ಲಿ ನಾವು ಮಾಡಿದ್ದು ನೋಡಿದ್ರಿ. ಇದು ಅದು ಒಂದು ಸಾಧನೆ. ಅದರಲ್ಲಿಂದ ಇವತ್ತು ಅಫಜಲ್ಪುರ ತಾಲೂಕಿನಲ್ಲೇ 100 ಕಿಲೋಮೀಟರ್ ನೀರು ನಿಲ್ಲಿಸಿದೆವು ಆ ಭೀಮಾ ಬ್ಯಾರೇಜ್ಗಳು ಮಾಡೋದ್ರಿಂದ, ಡ್ಯಾಮ್ ಹಿಡಿದು. ಇನ್ನು ಅಮರ್ಜಾಗ ಕೂಡ ನಾನು MLA ಫಂಡ್ಲಿಂದ 14 ಬ್ಯಾರೇಜ್ ಬ್ರಿಡ್ಜ್ ಮಾಡಿದ್ದೀನಿ. ಇತಿಹಾಸ ಇದು ಒಂದು ನದಿಗೆ. ಎಲ್ಲಿಂದ ನೀವು ಕೋವನೂರ್ಲಿಂದ ಪ್ರಾರಂಭ ಆದರೆ ನಿಮ್ಮ ಸಂಗಮ್ ತನ, ದೇವರಾಣಪುರ ಸಂಗಮ್ ತನ ಚೌಡಪದ 14 ಬ್ಯಾರೇಜ್ ನೀವು ಹೋಗಿ ನೋಡ್ರಿ. 14 ಬ್ಯಾರೇಜ್ ಬ್ರಿಡ್ಜ್ಗಳು ಮಾಡಿದ್ದೀವಿ. ಇನ್ನು ಬೋರಿ ನದಿ ಕೂಡ 3 ಬ್ಯಾರೇಜ್ ಬ್ರಿಡ್ಜ್ ಮಾಡಿದೆ. ಸುಮಾರು ನನ್ನ ತಾಲೂಕಿನಲ್ಲಿ 23 ಬ್ಯಾರೇಜ್ ಬ್ರಿಡ್ಜ್ ಮಾಡಿದ್ದೀನಿ. ಇದರಿಂದ ಇವತ್ತು ಅಂತರ್ಜಲ ಹೆಚ್ಚಾಗಿದೆ. ನೀರಿನ ಸಲಿಂದ ಭಾಳಷ್ಟು ಸಕ್ಕರೆ ಕಾರ್ಯಕ್ರಮ ಬರ್ಲಿಕ್ಕೆ ಶುರು ಆದವು. ಯಾಕೆ ಬರ್ಲಿಕ್ಕೆ ಶುರು ಆದವು? ನಮ್ಮ ರೈತ ಕಬ್ಬು ಬೆಳೆಯಕ್ಕೆ ಶುರು ಮಾಡ್ದ, ನೀರು ಸಿಕ್ತು. ಹಸಿರು ಕ್ರಾಂತಿ ಆಗಿರಲಿಂದ ಇವತ್ತು ಅಕ್ಕಪಕ್ಕದಲ್ಲಿ 4-5 ಫ್ಯಾಕ್ಟ್ರಿ ಇದ್ರೆ ನಮ್ಮ ತಾಲೂಕಿನಲ್ಲಿ 2 ಕಾರ್ಖಾನೆ ಬಂದಿತ್ತು ನೋಡಿ. ಆಳಂದ ಮತ್ತು ಇದು ನಮ್ಮ KPR ಮತ್ತು ಇಲ್ಲಿ ರೇಣುಕ ಪಕ್ಕದಲ್ಲಿ ಆಳಂದ, ಮತ್ತು ಅಲ್ಲಿ ಅಲ್ಮೇಲ್ ಹತ್ರ ಇದೆ, ಮತ್ತು ಇಲ್ಲಿ ಜೇವರಿಯಲ್ಲಿದೆ. ಸೊ ಇಂಥ ಒಂದು ಕ್ರಾಂತಿಕಾರಿ ಕೆಲಸ ನೀರಾವರಿ ನಾವು ಮಾಡಿದ್ದೀವಿ. ಇದು ನನಗೆ ಸಮಾಧಾನ ಇದೆ. ರಾಜಕಾರಣದಲ್ಲಿ ಈಗ ರಾಜಕೀಯ ಬಂದಾಗ ಅಸೂಯದಿಂದ ಏನು ಮಾಡ್ಯಾರ, ಇಷ್ಟು ವರ್ಷ ಏನು ಮಾಡ್ಯಾರ ಭಾಷೆ ಮಾಡ್ತಾರೆ. ಅವ್ರು ಮಾಡೋರಿಗೆ ಏನಲ್ಲ, ನಾವೇನು ಹತೋಟಿ ಇಡೋಕ್ಕಾಗಲ್ಲ ಅವರಿಗೆಲ್ಲ. ಅದರ ಸಾಕ್ಷಿ ಇದೆ, ದಾಖಲೆಗಳಿವೆ, ಕಾಗದ ಪತ್ರಗಳಿವೆ. ನೀವು ಆಫೀಸ್ದಾಗ ಹೋಗಿ ತೆಗೆದು ಇವತ್ತು ತೆಗೆದು ನೋಡ್ಬೋದು ಯಾವ ಟೈಮ್ನಾಗ ಆಯಿತು ಏನು, ನಾವು ಮೀಟಿಂಗ್ ಮಾಡಿದಂಥ ಕಾಗದ ಪತ್ರಗಳು, ಇತಿಹಾಸಗಳಿವೆ. ಸೊ ಇಂಥ ಒಂದು ಕೊಡುಗೆ ನಾವು ಮಾಡಿದ್ದೇವೆ. ಇನ್ನು ಮುಂದೆ ನಿಮ್ಗೆ ಗೊತ್ತಿದೆ, ಮುಂದೆ ರಾಜಕೀಯದಲ್ಲಿ ಜನತಾದಳದಾಗಿದ್ದಾಗ ಜನತಾದಳ ವಿಭಾಗ ಆಯಿತು. ಯಾವ ಸೆಕ್ಯುಲರಿಸಂ ಪಾರ್ಟಿ ಇರ್ತಕ್ಕಂಥ JDS BJP ಅವರು ಕೂಡ ಹೋಗ್ಬಾರ್ದಂತ ನಾವು ತೀರ್ಮಾನ ಮಾಡಿದ್ದೇವೆ. ಮುಖ್ಯಮಂತ್ರಿ JS ಪಾಟೀಲ್ ಇದ್ದಾಗ ಅವಾಗ ಮುಖ್ಯಮಂತ್ರಿ ಕೂಡ BJP ಹೋಗಲ್ಲ ಅಂತ. ಆದ್ರೆ ರಾತ್ರಿ ರಾಮಕೃಷ್ಣ ಹೆಗಡೆ ಅವರು ಒತ್ತಡದ ಮೇಲೆ BJPಯ ಅಲಯನ್ಸ್ ಪಾರ್ಟಿ ಸಮತಾ ಪಾರ್ಟಿಗೆ ಹೋದ್ರು. JDS ಇದು ಇತಿಹಾಸ. ಹೋದಾಗ ನಾವು ಆ ಪಾರ್ಟಿಗೆ ಇರಲಿಲ್ಲ, ಬಿಟ್ಟು ರಾಜೀನಾಮೆ ಕೊಟ್ಟೆ. ನಾನು ಮಂತ್ರಿ ಇದ್ದೆ, ರಾಜೀನಾಮೆ ಕೊಟ್ಟು ದೇವೇಗೌಡ ಕೂಡ ಬಂದ್ವಿ. ನಾವು ಸಿದ್ದರಾಮಯ್ಯ, ರೇವಣ್ಣ ಎಲ್ಲ ನಾವು ಬಂದ್ವಿ, ಪಾರ್ಟಿಯಿಂದ ಹೊರ ಬಂದೆವು. ಯಾಕಂದ್ರೆ ನಾವು ಸೆಕ್ಯುಲರಿಸಂ ಪಾರ್ಟಿ ಮೇಲೆ ಬಂದಿದ್ದೇವೆ. ಸೊ ದೇವೇಗೌಡರ ಜೊತೆಗೆ ಉಳಿದೆವು. ಪಾರ್ಟಿ ಇಬ್ಬಾಗ ಆಯಿತು. ಮುಂದೆ JDS ಟ್ರ್ಯಾಕ್ಟರ್ ಚಿನ್ನಿಂದ ಹೊಸ ಪಾರ್ಟಿ ಆಯಿತು. ಟ್ರ್ಯಾಕ್ಟರ್ ಚಿನ್ ತಗೋಬೇಕಾಯ್ತು, ಸಿಂಬಲ್ ಸೀಸ್ ಆಯಿತು ಹೊಸ ಗದ್ದಲ್ನಾಗ, ರಾಮಕೃಷ್ಣ ಹೆಗಡೆ ದೇವೇಗೌಡ ಗದ್ದಲ್ನಲ್ಲಿ. ಆಮೇಲೆ ನಾವು ಅದಕ್ಕೆ ಟ್ರ್ಯಾಕ್ಟರ್ ಚಿಹ್ನೆಯನ್ನು ದೇವೇಗೌಡರ ಋಣ ತೀರಿಸ್ಬೇಕು. ಯಾಕಂದ್ರೆ ಈ ಭೀಮಾ ಪ್ರಾಜೆಕ್ಟಿಗೆ ಅವ್ರು ಹಣ ಕೊಟ್ಟರ ಅಂದಮೇಲೆ ಅವ್ರ ಜೊತೆ ನಿಲ್ಲಬೇಕು, ಪ್ರಾಮಾಣಿಕತೆ ಅಂತ ತಿಳ್ಕೊಂಡು ಅವ್ರ ಜೊತೆ ನಿಂತು ಟ್ರ್ಯಾಕ್ಟರ್ ಚಿಹ್ನೆಯನ್ನು ಜನ ಆರಿಸ್ಕೊಟ್ರು. ನಮ್ಗೆ ಟ್ರ್ಯಾಕ್ಟರ್ ಚಿಹ್ನೆ ಆರಿಸ್ಕೊಟ್ಟ ಮೇಲೆ ನಿಮ್ಗೆ ಗೊತ್ತಿದೆ, ಅದನ್ನು ಅಲ್ಲಿನೂ 10 MLA ಬಂದು, ಅದ್ರಾಗ 4 MLA ನಮ್ಮ ಭಾಗದ ತಂದೆವು. ಮುಳೆ ಸುಭಾಷ್ ಗುತ್ತಿಯಾರು, ನಾನು, ರಾಜ ವೆಂಕಟಪ್ಪ ನಾಯಕ್, 4 ಜನ MLA ಇಲ್ಲಿ ಭಾಗದ ಬಂದೆವು. ಮುಂದೆ 10 ಜನ MLAಗಳು ಸಪೋರ್ಟ್ ಅವ್ರು ಕೇಳ್ತಾರೆ. ನಾವೇ ಇದ್ದೇ ಇದ್ದೇವೆ ಅಲ್ಲಿ. ಆ ಟೈಮ್ನಲ್ಲಿ ಏನಾಯಿತು ಅಂದರೆ ಮುಂದೆ ಅದು ಪಾರ್ಟಿ 2-3 ವರ್ಷದಲ್ಲಿ ಸರ್ಕಾರ ಬೀಳುವಂಥ ಪರಿಸ್ಥಿತಿ ಬಂತು ಅವ್ರ ಗದ್ದಲಾಗ. ಆವಾಗ ಅಭಿವೃದ್ಧಿ ದೃಷ್ಟಿಯಿಂದ SM ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ಅವಾಗೂ JDS 10 ಜನರ MLA ನಾವು ಫ್ಲೋರ್ ಲೀಡರ್ ಇದ್ದೆ. ಅವಾಗ ಈ ಭೀಮಾ ಪ್ರಾಜೆಕ್ಟ್ ಮುಂದುವರಿಸ್ತಕ್ಕಂಥ ದೃಷ್ಟಿಯಿಂದ ದೇವೇಗೌಡರ ಜೊತೆಗೆ ಸಮಾಲೋಚನೆ ಮಾಡಿ ಮೀಟಿಂಗ್ ಮಾಡಿ ನಾನು ಕಾಂಗ್ರೆಸ್ ಜಾಯ್ನ್ ಆದೆ. ದಟ್ ಈಸ್ ಮೇಜರ್ ಮಿಸ್ಟೇಕ್ ನಂದು. ನನಗೆ ಸೇರೋದು ಇದ್ದಿಲ್ಲ, ದೇವೇಗೌಡರು ಬಿಡೋಂಥ ಪ್ರಶ್ನೆನೇ ಇರಲಿಲ್ಲ. ಆದರೆ ನಮ್ಮ ತಂದೆಯವ್ರು ತಿರ್ಕೊಂಡಿದ್ರು, ನಮ್ಮ ಎಲ್ಲ ತಂದೆಯವ್ರ ಮೇಲೆ ಪ್ರೆಷರ್ ಹಾಕಿದ್ರು. ನಮ್ಮ ತಾಯಿ ಮೇಲೆ ಪ್ರೆಷರ್ ಹಾಕಿ ಕಾಂಗ್ರೆಸ್ ಪಾರ್ಟಿ, ನಮ್ಮ ಹಳಿ ಪಾರ್ಟಿ ಹೋಗ್ಬೇಕಂದ್ರೆ, ಬ್ಯಾಡ್ರು ಅಲ್ಲಿ ಹೋದ್ರೆ ನಮ್ಮ ಭವಿಷ್ಯ ಇಲ್ಲ, ಅಲ್ಲಿ ತುಳಿದಾರ ನಮಗೆ ಅಂತ ಹೇಳ್ದ. ಆದರೂ ಒತ್ತಡ ತಂದು ತಾಯಿ ಮುಖಾಂತರ ಒತ್ತಡ ಹಾಕಿದ್ರಿಂದ 2000ದಾಗ ಕಾಂಗ್ರೆಸ್ ಪಕ್ಷ ಸೇರಿದ್ದು ನನ್ನ ಭಾಳ ದೊಡ್ಡ ಪೆಟ್ಟು ಬಿತ್ತು. 2017ವರೆಗೆ ವನವಾಸ ಅನುಭವಿಸಿದೆ ನೋಡಿರಿ ನೀವು. 2017ವರೆಗೆ ವನವಾಸ. ಅದರಲ್ಲಿ ಒಂದು ಕೆಲಸ ಏನಾಯ್ತಪ್ಪ ಅಂದರೆ, ಯಾವಾಗ ನನಗೆ ಇಷ್ಟು ಸಲ 6 ಬಾರಿ MLA ಆದರೂ ಮಂತ್ರಿ ಮಾಡಿಲ್ಲ ಅಂದಮೇಲೆ ಸಿದ್ದರಾಮಯ್ಯವರ ವಿರುದ್ಧ ನಾನು ಷಡ್ ಹೊಡೆದು ನಿಂತಿದ್ದೆ 2013ರಲ್ಲಿ. ಅವಾಗ ನಮ್ಮದೇ ಸರ್ಕಾರ ಇತ್ತಿಲ್ಲಿ. ನಮ್ಮದೇ ಸರ್ಕಾರ ಇದ್ದರೂ ಮಂತ್ರಿ ಮಾಡ್ತೀವತ್ತೆಲ್ಲ ಅಹಮದ್ ಪಟೇಲ್ ಹೇಳಿದ್ರು, ಮಾಡಿದಿಲ್ಲ. ಒಂದು ಫಸ್ಟ್ ರೀಶೇಪಲ್ದಾಗ ನನ್ನ ಹೆಸರು ಬರಲಿಲ್ಲ, ಸೆಕೆಂಡ್ ರೀಶೇಪಲ್ದಾಗ ನನ್ನ ಹೆಸರು ಬರಲಿಲ್ಲ.
ಮೂರನೇ ಸಲ ಮಾಡ್ತಾರತ್ತ ನಾ ಆಸೆ ಇಟ್ಕೊಂಡಿದ್ದೆ. ಅವ್ರು ಪ್ರಿಯಾಂಕ್ ಖರ್ಗೆ ಫಸ್ಟ್ ಟೈಮ್ MLA ಮಂತ್ರಿ ಮಾಡಿದ್ರು. ಅದು ನಮಗೆ ಭಾಳ ಮುಜುಗರ ಆಯಿತು, ಇನ್ಸಲ್ಟ್ ಆಯಿತು. ಅವಾಗ ನಾನು ರಿವೋಕ್ ಆಗಿ 26 ಜನ MLA ತೊಗೊಂಡು ಮುಖ್ಯಮಂತ್ರಿಗೆ ಇಳಿಸ್ತಕ್ಕಂಥ ಒಂದು ಸಂಪೂರ್ಣ ತಯಾರದಲ್ಲಿದ್ದೇವೆ. ಆ ಸುದ್ದಿ ತಿಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬಂದು ನಮಗೆ ರಿಕ್ವೆಸ್ಟ್ ಮಾಡಿ, ಇಲ್ಲಪ್ಪ ಹಿಂಗೆ ಹೋಗ್ಬಾರ್ದು, ನಮ್ದು ತಪ್ಪಾಗ್ಯಾವ, ಮುಂದೆ ಇದು ಮಾಡ್ತೀವಿ, ಹಂಗೆ ಸಾಕಷ್ಟು ಮನವೊಲಿಸಿದ್ರು ಕೂಡ ನಾನು ಒಪ್ಪಿರಲಿಲ್ಲ. ಹಿಂದುಳಿದ ನಾಯಕ ನಾನು ಮಾಡಲಿಂದ ಹಿಡಿತನ ಫುಲ್ ಟರ್ಮ್ ಆಗಲ್ಲ ಅನ್ನೋಂಥ ಒಂದು ವಾತಾವರಣ ಕೆಲವು ಜನ ಹೇಳೋದ್ರಿಂದ ಆಯ್ತಪ್ಪ, ನನ್ನಿಂದ ಒಬ್ಬ ಮುಖ್ಯಮಂತ್ರಿ ಯಾಕೆ ಇಳಿಸ್ಬೇಕು, ಇನ್ನು 2 ವರ್ಷ ಉಳಿದಿತ್ತು ಅವಾಗ. ಆಯ್ತು ಮರ್ರಿ, ಮುಂದೆ ಮಾತ್ರ ಇರಲ್ಲ ಈ ಪಾರ್ಟಿಯಲ್ಲಿ, BJP ಗೊತ್ತು ಅಂತೇಳಿ ಅವಾಗ ಒಂದು ಕಂಡೀಷನ್ ಮಾಡಿದೆ. ಅವಾಗ 40 ಮಂತ್ರಿ ಏನೇ ಕೊಡಲ್ಲ ಬಿಡಿ, ಕೇಳಿಲ್ಲೇನು. ಅವಾಗೇ ಗೂಳ್ನೂರು ಬ್ಯಾರೇಜ್ ಬ್ರಿಡ್ಜ್ ಮಾಡಿದೆ. ನಿಮ್ಮ MLA ಎಮ್ಮ ಪಡ್ಲಿಕ್ಕೆ ಕೇಳ್ರಿ ಯಾವಾಗ ಮಾಡಿದ್ವಿ ಅನ್ಸುತ್ತೆ. ಉಡ್ಚಾಣ ಬ್ರಿಡ್ಜ್ ಮಾಡಿದೆ, ಅಂತ ಬ್ರಿಡ್ಜ್ ಮಾಡಿದ್ವಿ. ಇವು ರೋಡ್ಗಳೆಲ್ಲ ಅಗಲವಾದ ರೋಡ್ಗಳಾಗಿದ್ವು. ಎಂಥ ಹಾಸ್ಪಿಟ್ಲ್ಗಳಿಗೆಲ್ಲ ಫಂಡ್ಸ್ ತಂದಿದೆ ಸಾಕಷ್ಟು. ಮತ್ತೆ ಒಂದು ಡೆವಲಪ್ಮೆಂಟ್ಗೆ ನಾನು ಪಾರ್ಟಿ ಜಾಯ್ನ್ ಆಗಿ ನೋಡ್ತಾಗೆ ನನ್ನ ಅಧಿಕಾರಿಗಳಿಗೆ ಎಲ್ಲಿ ಹೋಗಿಲ್ಲ. ಈಗ 2000 ತುಳ್ತಿಗೆ ಹೋಗಾದ್ಮೇಲೆ 2018ರಲ್ಲಿ ನಾನು ಅನಿವಾರ್ಯ ಆಯಿತು. ಈಗ ನಾನು ಕಾಂಗ್ರೆಸ್ ಪಕ್ಷ ಹೋಗೋ ಪರಿಸ್ಥಿತಿ ಇರಲಿಲ್ಲ. ಅವಾಗ ಯಡಿಯೂರಪ್ಪ ಅವರು ನಮ್ಗೆ ಕರೆಸಿದ್ರು, ಭಾಳಷ್ಟು ಅಭಿಮಾನದಿಂದ ಮರೆಯ ಕೊಟ್ಟರು. ಅವಾಗ 2018ರಲ್ಲಿ ನಾವು ಹೋಗಿ BJP ಸೇರಿಕೊಂಡು ಈ ಪಕ್ಷದ ಅಭ್ಯರ್ಥಿಯಾಗಿ 60,000 ಇತಿಹಾಸದಲ್ಲಿ 10,000 ಓಟಿಗೆ BJP ತೊಗೊಂಡಿಲ್ಲ. ಆದರೆ ನಾವು 60,800 ಓಟ್ ತೊಗೊಂಡೆವು. ದುರ್ದೈವ ಆ ಸಂದರ್ಭದಲ್ಲಿ ನಾನು ಸೋಲಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ರಾಜೇಂದ್ರ ಪಾಟ್ಲಿಗೆ ಏನು ಆದಿ ಬಣಿಜಿಗರ ಓಟ್ ಮಲ್ಲಿಗೆ ಉತ್ತರ ಭಾಳ ಫೇವರ್ ಅವ, ಆ ಓಟ್ ಬೈಪರ್ಕೇಶನ್ ಮಾಡ್ಬೇಕಂತ ತಿಳ್ಕೊಂಡು ರಾಜೇಂದ್ರ ಅವ್ರಿಗೆ ನಿಲ್ಲಿಸಿದ್ರು ನಮ್ಮ ರೇವರಗೌಡಗ. ಅವಾಗ 13-14 ಓಟ್ ತೊಗೊಳ್ಳಲಿಂದ ನಾನು ಸೋತೆ. BJP ಫಸ್ಟ್ ಜೆಂಡಾ ಹತ್ತಿತ್ತು ಅವಾಗ. ಮತ್ತು ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರಲಿಲ್ಲ, ಯಾಕಂದ್ರೆ ನನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು. ನಾನು ಭಾಳ ಚಾಲೆಂಜ್ ಆಗಿ BJP ಪಾರ್ಟಿಯಿಂದ ಜವಾಬ್ದಾರಿ ತೊಗೊಂಡಿದ್ದೆ. ಹೆಲಿಕಾಪ್ಟರ್ ಕೂಡ ಕೊಟ್ಟರು ನನಗೆ. ಸುಮಾರು 5 ಜಿಲ್ಲೆ ಓಡಾಡಲಿಕ್ಕೆ ನನಗೆ ಕ್ಯಾಂಪೇನ್ ಕೂಡ ಕಳಿಸಿದ್ರು. ನಾನು ಹೋದಲ್ಲೇ BJPದು ಎಲ್ಲ ರಾಜಕೀಯ ತೆಲುಕೂರು ಬಂದ, ಆಮೇಲೆ ಇವನು ಬಸವರಾಜ್ ಮತ್ತಿಮೂಡು ಬಂದ, ವೆಂಕಟರೆಡ್ಡಿ ಬಂದ, ಯಾದಗಿರಿ ವೆಂಕಟರೆಡ್ಡಿ. ಸೊ ಹಿಂಗೆ ಎಲ್ಲ ಬಂದು ಅಪ್ಪುಗೌಡ ಬಂದರು. ಎಲ್ಲರೂ ಒಂದು ವಾತಾವರಣ ನಿರ್ಮಾಣ ಆಗಿ ಅವರೆಲ್ಲ ಬಂದರು. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು 60,800 ಓಟ್ ತೊಗೊಂಡ್ರು ಕೂಡ ಎಮ್ಮ ಪಾಟೀಲ್ ಗೆಲ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಅದು ನಾವು ಸ್ವೀಕಾರ ಮಾಡಬೇಕು, ಜನರ ತೀರ್ಮಾನ. ಆದರೆ 2023ರಲ್ಲಿ ಮತ್ತೊಮ್ಮೆ ನಾವು ಗೆಲ್ತಕ್ಕಂಥ ಒಂದು ಅವಕಾಶ ಬಂದಿತ್ತು. ಜನರ ಭಾವನೆಯಲ್ಲಿ ಮಾಲಿಕೆ ಉತ್ತರಬೇಕು ಅನ್ನೋದು ಬಂದಿತ್ತು. ಅಧಿಕಾರ ನೋಡಿದ್ರು. ಯಾಕಂದ್ರೆ ನನ್ನ ಅಧಿಕಾರ ಅವಧಿಯಲ್ಲಿ ಯಾವುದೇ ಕೋಮು ಗಲಭೆ ಆಗಲಿ, ಯಾವುದೇ ಜಾತಿಗೆ ನಾನು ನಿಂದೆ ಮಾಡೋದಾಗಲಿ, ಧರ್ಮ ಜಗಳ ಹಚ್ಚೋದಾಗಲಿ, ಮತ್ತು ಆಡಳಿತ ಅಡ್ಮಿನಿಸ್ಟ್ರೇಷನ್ ಫುಲ್ ಟೈಟ್ ಇದೆ, ಜನ ನಮ್ಮ ಮೆಚ್ಚುಗೆ ನೆನೆಸ್ತಾ ಇದ್ರು. ಆದರೆ ಕೆಲವು ಕಿಡಿಗೇಡಿಗಳು ನನ್ನ ಹತ್ರನೇ ತಿಂದು ರಾಜಕೀಯವಾಗಿ ಬೆಳೆದಂಥ ಕೆಲವು ನಮ್ಮ ಮನೆ ಹೊಡಿತಕ್ಕಂಥ ಕೆಲಸ ಮಾಡಿ ನಮ್ಮ ತಮ್ಮಗೆ ತಿಳಿದುಂಬಿಸಿ ನನ್ನ ಎದುರೇ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿ ನಾವಿಬ್ಬರು ಸೋತೆವು. ಇಬ್ಬರು ಸೋಲೋದ್ರಿಂದ 3ನೇದಾಗಿ ಮತ್ತೆ ಎಮ್ಮ ಪಾಟೀಲ್ ಬಂದರು. ಇದೆಲ್ಲ ಆದ್ಮೇಲೂ BJP ಅವರು ನಮಗೆ ಯಾರಿಗೂ ಅದಕ್ಕಿಂತ ಮೊದಲು ನೋಡಿ, ನಿಮ್ಗೆ ಗೊತ್ತಿದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಾಗಿತ್ತು, BJP ಅಧಿಕಾರದಾಗಿದ್ದಿಲ್ಲ. ಅದೇ ಯಡಿಯೂರಪ್ಪರಿಗೆ ಅಧಿಕಾರದಾಗ ಕೂಡಿಸ್ಬೇಕು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕಲಿತು ಗೌರ್ಮೆಂಟ್ ಮಾಡಿದರು. ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡ್ಬೇಕಂತ ತಿಳ್ಕೊಂಡು ಬಾಂಬೆದಲ್ಲಿ 1-1.5 ತಿಂಗಳು ಹೆಂಡ್ರು ಮಕ್ಕಳು ಎಲ್ಲ ಬಿಟ್ಟು ಜೊತೆಗಿದ್ದು MLAಗಳು ಕರ್ಕೊಂಡು, ಉಮೇಶ್ ಜಾಧವ್ ಕಾಂಗ್ರೆಸ್ MLA ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಮಾಡಿದ್ವಿ ಯಡಿಯೂರಪ್ಪರಿಗೆ. ನೋಡಿರಲ್ಲ, ಯಾರ್ಯಾರಿನ ಕರ್ಕೊಂಡ್ಬಂದು ಅವ್ರಿಗೆ ಮುಖ್ಯಮಂತ್ರಿ ಅವ್ರಿಗೆಲ್ಲ ಅಧಿಕಾರ ಕೊಟ್ಟರು, ನನಗೆ ಅಧಿಕಾರ ಕೊಡಲಿಲ್ಲ. ಆದರೂ ನಾವು ಬೇಜಾರು ಮಾಡ್ಕೊಂಡಿಲ್ಲ. ನಾನು ಲಾಯಲ್ ಆಗಿ ನಿಷ್ಠೆಯಿಂದ BJP ಒಬ್ಬ ಕಾರ್ಯಕರ್ತನಾಗಿ ಆ ಪಾರ್ಟಿ ದುಡಿತಾ ಇದ್ದ. ಮುಂದೆ ಎಲೆಕ್ಷನ್ ಶುರುವಾಯಿತು, ಎಲೆಕ್ಷನ್ ಪ್ರಚಾರ ಶುರು ಮಾಡಿದ್ದೆ. ಆದರೆ ಮುಂದೆ ಮಾಡಿದೆವು, ಅವ್ರಿಗೆ ಮುಖ್ಯಮಂತ್ರಿ ಮಾಡಿ ಉಮೇಶ್ ಜಾಧವ್ ಆರಿಸ್ಕೊಂಡ್ಬಂದೆವು. ಪೂರಾ ಕಲ್ಯಾಣ ಕರ್ನಾಟಕದಲ್ಲಿ 5 MPಗಳು ಬಂದವು. BJP ಇತಿಹಾಸದಲ್ಲಿ ಎಂದೂ ಬಂದಿಲ್ಲ, ಅದು ಬಂದು ಒಂದು ಒಳ್ಳೆಯ ರೀತಿಯಿಂದ BJPಗೆ ನಾವು ಶಕ್ತಿಯಾಗಿ ಎಲ್ಲ ಜನರ ಸಹಕಾರದೊಂದಿಗೆ ಬೆಳೆಸಿದ್ದೆವು. ದುರ್ದೈವ ಮಣ್ಣಿನ ಇದರಲ್ಲಿ ಚುನಾವಣೆಯಲ್ಲಿ ಯಾವ ಇಂಡಿಪೆಂಡೆಂಟ್ ಆಗಿ ನನ್ನ ತಮ್ಮ ನನ್ನ ಎದುರು ನಿಂತಿದ್ದ. ಅವನಿಗೆ ಪಾರ್ಟಿಗೆ ತೊಗೋಬೇಕಾದ್ರೆ ಸೌಜನ್ಯಕ್ಕಾದರೂ ನಮ್ಮ ಕೂಡ ಮಾತಾಡ್ಬೇಕಾಯ್ತು. ಹಿಂಗೆ ತೊಗೋಬೇಕಾ ಅನಿವಾರ್ಯದ ರೀ, ಭಾಳ ಸ್ಟ್ರಾಂಗ್ ಲೀಡರ್ ನಿಮ್ಮ ತಮ್ಮ, ನಿಮ್ಕ ಭಾಳ ಹೆಚ್ಚು ಓಡ್ ತೊಗೊಳೋಣ, ನಮ್ಮ ಪಾರ್ಟಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ತೊಗೋಬೇಕಾಗಿತ್ತು. ಅದೇನೂ ಹೇಳಲಿಲ್ಲ. ಅದಕ್ಕೆ ನನಗೆ ಭಾಳ ಬೇಜಾರಾಯಿತು.
ನನಗೆ ಹೇಳಲಾರ್ದೆ ಅವ್ರು ಹೋಗಿ ಪಾರ್ಟಿಗೆ ಸೇರಿಸ್ಕೊಂಡ್ರು. ಯಡಿಯೂರಪ್ಪ ನಂಗೆ ಫೋನ್ ಮಾಡಿದ್ರು ಸೇರಿಸ್ಕೊಂಡ್ಮೇಲೆ. ಅವಾಗ ನಾನು ಅವ್ರ ಮೇಲೆ ರೇಗಿದೆ, ನೋಡಿ ಸರ್ ನಿಮ್ಮಿಂದ ಈ ರೀತಿ ನಿರೀಕ್ಷೆ ಮಾಡಿದ್ದಿಲ್ಲ, ನಿಮಗೊಂದು ತಂದಿಸ್ತಾ ಅಂತ ಹೇಳಿದೆ, ನಿಮ್ಮ ಮುಖ್ಯಮಂತ್ರಿ ಮಾಡೋಕೆ ಏನು ಕಷ್ಟಪಟ್ಟಿನಿ, ನಿಮ್ಮ ಮುಖ್ಯಮಂತ್ರಿ ಮಾಡೋಂಥ ಸಂದರ್ಭದಲ್ಲಿ ಎಮ್ ಎ ಪಾಟೀಲರು ಕೂಡ ಒಂದು MLA ಸಪೋರ್ಟ್ ಬೇಕಾತ ಅಂದಾಗ ನೀವು ಕೇಳಿದ್ರಿ, ನಿಮ್ಮ ಎದುರಾಳಿ ಎಮ್ ಎ ಪಾಟೀಲರು, ಮತ್ತು ಹೆಂಗೆ ನಿಮ್ಮ ಒಪ್ಪಿಗಿದ್ರು ಕೇಳ್ತಿ ಅಂದಾಗ ನಾ ಏನು ಹೇಳಿದೆ, ನೀವು ಮುಖ್ಯಮಂತ್ರಿ ಆಗ್ಬೇಕ್ರಿ, ತೋರಿ ಎಮ್ ಎ ಪಾಟೀಲ್ ಯಾಕೆ ಯಾರು ಬೀಗ ತೋರಿ ಅಂದ. ನಾ ಎಮ್ ಎ ಪಾಟೀಲ್ ನಾನು ತಗೋತ್ ಹೇಳ್ತೀನಿ ಅಂದಮೇಲೆ ನನ್ನ ತಮ್ಮಗೆ ಹೆಂಗೆ ಗುರುತು ಮಾಡ್ತಿದ್ದ, ನೀವು ಕೂಡಿಸಿ ಯಾಕೆ ಮಾತಾಡಿಲ್ಲ. ಇದು ನನಗೆ ಭಾಳ ನೋವಾಗ್ಯದ. ನೀವು ಮೋಸಗಾರ ಇದ್ರಿ, ನೀವು ಭಾಳ ನಂಬಿದ್ರಿ, ಪಾರ್ಟಿಗೆ ಬರಲತ್ತ ಹೇಳಿ ಈಗ ಇಲ್ಲಿ ಕಾಂಗ್ರೆಸ್ದಾಗ ನಾವು ಜಾಯ್ನ್ ಆಗಿದ್ದೆವು. ಕಾಂಗ್ರೆಸ್ ಜಾಯ್ನ್ ಆದಮೇಲೆ ಖರ್ಗೆ ಜಿ ಅವ್ರದ್ದು ನಮ್ಮದು ಹಿಂದೇನು ಕೆಲ ವೈಮನಸ್ಸುಗಳಿದ್ದು, ವೈಮನಸ್ಸು ಕಾರಣ ನಾವು ಅವ್ರ ವಿರುದ್ಧಾಗಿ ಅವ್ರಿಗೆ ಸೋಲಿಸ್ದೇವೆ. ಮುಂದೆ ವಾತಾವರಣ ಈಗ ಅವರು ಹಳೆಯ ನಮ್ಮ ಭಾಳ ಆತ್ಮೀಯ ಫ್ರೆಂಡ್ ಆಗಿರಲಿಲ್ಲ, ಮತ್ತು ಇವರು BJP ಅವರು ಅನ್ಯಾಯ ಮಾಡಿದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರಿ ಅವ್ರು ರಾಧಾಕೃಷ್ಣಗೆ ಆರಿಸ್ತಾ ಇದ್ದೀವಿ. ನಾವು ಗೊತ್ತು ಬಸ್ಸಸ್. ಈಗ ರಾಜಕೀಯವಾಗಿ ನೀವು ನೋಡ್ತಾ ಇದ್ರಿ ಎಲ್ಲ ನಡೀತಾವೆ. ನಮಗೆಲ್ಲ ಏನಾಗಿದೆ, ಕಾಂಗ್ರೆಸ್ BJP ಯೂಸ್ ಮಾಡ್ತಾರೆ, ನಮಗೆ ಉಪಯೋಗಿಸ್ತಾರೆ, ಮಲ್ಲಿಗೆ ಗುತ್ತೇರ್ ಶಕ್ತಿ ಉಪಯೋಗಿಸ್ತಾರೆ. ಆ ಗೆದ್ದ ಮೇಲೆ ಮಲ್ಲಿಗೆ ಗುತ್ತೇರ್ ಮೂಲೆ ಓದ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ನನ್ನ ದೈವಕಾರ ಅಂತ ಹೇಳ್ಬೋದು. ಬಟ್ ಒಟ್ಟಾರೆ ನಿಮ್ಮ ಮುಂದೆ ಹೇಳೋದು, ಇದು ಒಂದು ಕ್ರಾಂತಿ. ಮುಂದಿನ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳಿಗೆ ಬಿಡು, ಸೂರ್ಯ ಚಂದ್ರಗಳಿಗೆ ಈ ಮಾಲಿಕೆ ಗುತ್ತೇರ್ ಮಾಡಿ ಅಂತ ಹಸಿರು ಕ್ರಾಂತಿ ಅದು ಯಾರು ಅಳ್ಸೋಕ್ಕಾಗಲ್ಲ. ಏನೇ ಟೀಕೆ ಮಾಡಲಿ ಅದು ಪರಮಾತ್ಮಗೆ ಗೊತ್ತು, ನಮ್ಮ ರೈತರಿಗೆ ಗೊತ್ತು ಅಂತ ಒಂದು ಇತಿಹಾಸನ ಮಾಡಿದ್ವಿ. ದಿಸ್ ಈಸ್ ದ ಭೀಮಾ ಡೆವಲಪ್ಮೆಂಟ್ಸ್. ಇನ್ನು ಮತ್ತೇನು ಕೇಳೋದು ಕೇಳಿ. ಮಾಲಿಕಯ್ಯ ಗುತ್ತೇದಾರ್ ಅವರು ಸಚಿವರಾದ್ಮೇಲೆ ಹಸಿರು ಕ್ರಾಂತಿಯನ್ನ ಮಾಡಿದ್ರು. 6 ಬಾರಿ ಶಾಸಕರಾಗಿ, ಸತತವಾಗಿ 6 ಬಾರಿ ಶಾಸಕರಾಗಿದ್ದಾಗ ಅಫ್ಜಲ್ಪುರ್ ಮುಂದುವರಿಯುತ್ತಿರುವ ಏನ್ ಭಾರತ ದೇಶ ಅನ್ನುವಂತ ನಿಟ್ಟಿನಲ್ಲಿ ಅಫ್ಜಲ್ಪುರ್ ಮುಂದುವರಿತದೆ ಅನ್ನುವಂತ ಆಶಾಭಾವನೆಯಲ್ಲಿ ಅಫ್ಜಲ್ಪುರ್ ಜನತೆ ಇದ್ರು. ಆದ್ರೆ ಆ ರಥವನ್ನ ನೀವು 6 ಬಾರಿ MLA ಆಗಿರ್ತಕ್ಕಂಥ ಅವಧಿಯಲ್ಲಿ ತಂದ್ರಿ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಯಾವೊಬ್ಬ ಶಾಸಕರು ಬರ್ತಾ ಇಲ್ವೋ ಏನ, ಅದನ್ನ ನೀವು ಮಾಡಿರ್ತಕ್ಕಂಥ ಹಸಿರು ಕ್ರಾಂತಿಯನ್ನ ಮೊಟಕುಗೊಳಿಸುವಂತ ಒಂದು ನಿಟ್ಟಿನಲ್ಲಿ ಬೇರೆ ಒಂದು ಕ್ರಾಂತಿ ಮಾಡ್ಬೇಕಂತ ಹೊರಟಿದ್ದಾರೋ ಅಂತ. ಅದೆಲ್ಲ ಅವರಿಗೆ ಕೇಳಬೇಕು. ಅದು ಒಂದು ಬೇಜಾರಿದೆ, ನಾನು ಮಾಡಿದಂಥ ಇವೆಲ್ಲ ಕೆನಾಲ್ಗಳು, ಡ್ಯಾಮ್ಗಳು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ನಮ್ಮ ಇಂಜಿನಿಯರ್ಗಳಿಗೆ. ಇಲ್ಲಿ ಪಕ್ಕದ ಅಮಾರ್ಜ್ ಅದ, 3 ಬಾರಿ ಅದಕ್ಕೆ ಒಡೆದು ಮಾಡಿದೆ, ಇನ್ನೂ ಸರಿಯಾಗಿ ನೀರು ಹೋಗಲ್ಲ. ನಮ್ಮ ಆಫೀಸರ್ಗಳು ಇಷ್ಟು ಕ್ರಮಬದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಯಾವ, 1 ಇಂಚೂ ಹೊಡೆದಿಲ್ಲ ನಾವು. ಡ್ಯಾಮ್ ಪರ್ಫೆಕ್ಟ್ ಡಿಸೈನ್, ಪರ್ಫೆಕ್ಟ್ ಟನ್ನಲ್ಸ್ಗಳು, ಚೈನ್ಗಳು, ಕೆನಾಲ್ಗಳು. ಅದ್ರ ಮುಂದೆ ನೀರು ಹೋಗ್ಬೇಕು, ಅದು ಮಾಡೋಕ್ಕಾಗಲ್ಲ. ಇದು ಮುಂದುವರೆದವ್ರಿಗೆ ನೀವು ಹೇಳ್ದಂಗೆ ಇದು ಹೇಳೋದ್ರಲ್ಲಿ ಭಾಳ ಅದ. ನಂಗೆ ನೋವಿದೆ. ಎಮ್ ಎ ಪಾಟೀಲ್ರಿಗೂ ಕೂಡ ನಾನು ಈ ಮಾತಿನಿಂದ ಬೇಜಾರಿನ ಹೇಳ್ತೀನಿ. ಈಗ ಗ್ಯಾರಂಟಿ ಇದೆ, ಈ ಗ್ಯಾರಂಟಿಲಿಂದ ದುಡ್ಡಿಲ್ಲ. ಹಿಂದೆ ಅವ್ರಿಗೆ ದುಡ್ಡು ಇತ್ತಲ್ಲ, ಆಳಿಗೆ ಇವೆಲ್ಲ ಮುಂದುವರಿಸ್ಬೇಕಾಗಿದೆ. ಇನ್ನೂ ನೋಡಿ 10ನೂರಲ್ಲಿಂದ ಭಾಳ ಆದರೆ ಬೋಗನಹಳ್ಳಿ ತನಕ ನೀರು ಹೋಗ್ತಾವ, ಬೋಗನಹಳ್ಳಿಯಿಂದ ಮುಂದೆ ಹೋಗಲ್ಲ, ಅವರಾದ ಅಂಗಡಿಗೆ ಹೋಗಲ್ಲ. ಈ ಕಡೆದು ಹಂಗೆ ಅದ ಅದು. ಮತ್ತು ಕ್ರಮಬದ್ಧವಾಗಿ ಚೆನ್ನಾಗಿ ಅವು ಹೂಳೆತ್ತೆ ಕೆಲಸಗಳು ಆಗ್ತಾ ಇಲ್ಲ. ಸಂಪೂರ್ಣ ಈ ಭೀಮಾದು ಆಫೀಸರ್ಗಳು ನಿರ್ಲಕ್ಷ್ಯದ ಕಾಣ್ತಾ ಇದೆ. ನಾ ಡ್ಯಾಮ್ನ ನೀರು ನಿಲ್ಲಿಸಿದಾಗ ಯಾವಾಗ ನೀರು ಬಿಡಬೇಕು ಬಿಡ್ತಿದ್ದೆ, ಯಾವಾಗ ನೀರು ಹಿಡಿತಿದ್ದೆ, ಯಾವ ಒತ್ತಡಕ್ಕೆ ಮಣಿತಿಲ್ಲ. DC ಯಾರೇ ಹೇಳಿದ್ರು ಅದನ್ನ ಅವ್ರದ್ದು ಕೇಳ್ತಿಲ್ಲ. ಯಾಕಂದ್ರೆ ನಾನು ಹೇಳಿದ್ದೆ, ಅಫ್ಜಲ್ಪುರ್ ತಾಲೂಕು ಶಾಸಕ ಯಾವ ಇರ್ತಾನೆ ಅವನೇ ಮುಖ್ಯಮಂತ್ರಿ. ನಾನು ಭಾಳ ಶ್ರಮ ಪಟ್ಟಿದ್ದು ಡ್ಯಾಮ್ ಮಾಡಿದ್ರಿಂದ ನಮ್ಮ ರೈತರು ಸಲುವಾಗಿ ಮಾಡಿದ್ರಿ. ನಿಮ್ ಗುಲ್ಬರ್ಗ ನೀರು ಬೇಕಾದ್ರೆ ಕೊಡ್ತೀನಿ, ಆದ್ರೂ ಅದಕ್ಕೂ ನಮ್ದು ಹಿತ ಕಾಪಾಡಿ ಕೊಡ್ಬೇಕಾಗ್ತದೆ ಅಂತ ಹೇಳಿ ನಾವು ಅಷ್ಟೊಂದು ಮೇಂಟೈನ್ ಮಾಡಿ ರೈತರಿಗೆ ಕಾನ್ಫಿಡೆನ್ಸ್ ತೊಗೊಂಡು, ವಿಶ್ವಾಸ ತೊಗೊಂಡು ಕೆನಾಲ್ಗಳು ಭಾಳ ಸಮಾನವಾಗಿ ನಡೀತಾ ಇದೆ. ಅದೊಂದು ನೋವು ಇದೆ. ಅದು ನಮ್ಮ ಎಮ್ ಎ ಪಾಟೀಲ್ಗೂ ಮಾತಾಡಿದ್ದೀನಿ ನಾನು. ಆದ್ರೆ ಈ ಗ್ಯಾರಂಟಿದಾಗಿ ಆರ್ಥಿಕ ಪರಿಸ್ಥಿತಿ ನಿಮ್ಗೆ ಗೊತ್ತು, ಗ್ಯಾರಂಟಿದಾಗ ಹೋಲತ್ತು. ತಾವು ಮಾಡಿರ್ತಕ್ಕಂಥ ಹಸಿರು ಕ್ರಾಂತಿಯಲ್ಲಿ ಮೊದಲು ಹಸಿರಿತ್ತು, ರೈತರು ಕೂಡ ಒಂದು ಬಹಳ ಸಂತೋಷದಾಯಕವಾಗಿದ್ರು. ಇವಾಗ ನೋಡಿದ್ರೆ ಹಸಿರು ಇಲ್ಲ, ತಮ್ಮ ಕ್ರಾಂತಿನೂ ಇವಾಗ ಕಂಡು ಬರ್ತಾ ಇಲ್ಲ ಎಲ್ಲಿ ಕೂಡ. ಅಧಿಕಾರಾವಧಿಯಲ್ಲಿ ಇದ್ದಾಗ ಮಾತ್ರ ಮಾಲಿಕಯ್ಯ ಗುತ್ತೇದಾರ್ ಅವರು ಹಸಿರು ಕ್ರಾಂತಿ ಮತ್ತು ತಮ್ಮ ರಾಜಕೀಯವಾಗಿ ಒಂದು ಕ್ರಾಂತಿಯನ್ನ ಮಾಡ್ತಾ ಇದ್ರು. ಈಗ ಅಧಿಕಾರಕ್ಕೆ ಅಷ್ಟೇ ಸೀಮಿತವಾಗಿತ್ತೇನೋ ಮಾಲಿಕಯ್ಯ ಗುತ್ತೇದಾರ್ ಅವ್ರ ಕ್ರಾಂತಿ? ಇಲ್ಲ, ಮಾಲಿಕಯ್ಯ ಗುತ್ತೇದಾರರು ಅಧಿಕಾರದಲ್ಲಿ ಇದ್ದಾಗ ಯಾವ ರೀತಿ ಕೆಲಸ ಮಾಡ್ತಾರೋ ಅವ್ರಿಗೆ ಆಸಕ್ತಿ ಏನಿತ್ತು ಅನ್ನೋದು ಇದು ಉದಾಹರಣೆಗಳವ. ಈ ಮಾಲಿಕಯ್ಯ ಗುತ್ತೇದಾರ್ ಅಧಿಕಾರದಾಗ ಇಲ್ಲ. ಈಗ ಸರ್ಕಾರ ನಮ್ದು ಇರ್ಬೋದು, ಶಾಸಕರ ಅಧಿಕಾರ ನಾವು ತೊಗೊಳಕ್ಕಾಗಲ್ಲ. ಅವ್ರ ಅಧಿಕಾರ ನಾವು ಹೋಗಿ ಹೇಳ್ಬೋದು, ಮುಖ್ಯಮಂತ್ರಿ ಒತ್ತಡ ಹಾಕ್ಬೋದು. ಮುಖ್ಯಮಂತ್ರಿ ಸಾಕಷ್ಟು ಮಾತಾಡಿದ್ದೀವಿ, ಎಮ್ ಎ ಪಾಟೀಲ್ ಮಾತಾಡಿದ್ದೀವಿ, ಹೇಳಿದ್ದೀವಿ. ಬಟ್ ಅದು ಹೇಳೋದಲ್ಲ ನಿಮಗೆ, ಎಲ್ಲ ಸರ್ಕಾರ BJP ನರೇಂದ್ರ ಮೋದಿ ವರ್ಚಸ್ ಮೇಲೆ ಇಡೀ ದೇಶದಾಗ ಒಂಥರ ಪಕ್ಷ ಬೆಳೆಯಾಗ, ಲೋಕಸಭಾದಾಗ ರಾಜ್ಯ ಸರ್ಕಾರ ಮೇಲೆ ಕೂಡ ಮೋದಿ ಹವಾದಾಗ ಎಲ್ಲಿ ಹೋತ ತಿಳ್ಕೊಂಡಿರು. ಏನು ಮಾಡಿದ್ರು, ಎಲ್ಲ ಆಶ್ವಾಸನೆ ಕೊಟ್ಟರು, ಗ್ಯಾರಂಟಿ ಸ್ಕೀಮ್ಗಳು. ಜನ ಅದಕ್ಕೆ ಮರಳಾದರು.
ಬಸ್ನಾಗ ಫ್ರೀ, ವಿದ್ಯುತ್ 200 ಯೂನಿಟ್ಸ್ ಫ್ರೀ, 2,000 ರೂಪಾಯಿ ಹಣ ಹಾಕೋದು, ಗ್ರಾಜ್ಯುಯೇಟ್ದವ್ರಿಗೆ ದುಡ್ಡು, ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ. ಈಗ ಹಲವಾರು ಮಾಡಿದಿಂದ ಆರ್ಥಿಕ ಸುಮಾರು 57,000ರಿಂದ 60,000 ಕೋಟಿ ಇವತ್ತು ಪ್ರತಿ ವರ್ಷ ಭಾರ ಇದೆ. ಇದರಿಂದ ಅವ್ರ ಮೇಲೆ ಬರ್ಬೇಕಾದ್ರೆ ಆರ್ಥಿಕ ಪರಿಸ್ಥಿತಿ ಗಂಭೀರ ಅದ, ಅದು ಎಲ್ಲರಿಗೂ ಗೊತ್ತಿದೆ. ಆದ್ರೂ ನಾವು ನಿಲ್ಸಲ್ಲ ಅಂತ ಅವ್ರು ಹೇಳ್ತಾ ಇದಾರೆ, ಅದು ಕರೆಕ್ಟ್ ಅದ. ನಿಲ್ಲಿಸಿದ್ರೆ ಜನ ರುಚಿಗೆ ಹೇಳ್ತಾರ. ಶಾಸಕರು ಪದೇ ಪದೇ ಹೇಳ್ತಾರೆ, ಯಾವ್ದು ಒಂದೊಂದು ತಿಂಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಅದು ಸಾವಿರ ಕೋಟಿ ಅನುದಾನವನ್ನ ತಂದಿದ್ದೇನೆ ಅಂತ ಹೇಳ್ತಾರೆ. ಮತ್ತೆ ಈ ಗ್ಯಾರಂಟಿ ಯೋಜನೆ ಅದು ಅದು ಅವ್ರಿಗೆ ನಾನು ಹೇಳೋದ್ ಚಲೋ ಅನ್ಸಲ್ಲ. ಅವ್ರ ಹತ್ರ ಅಂಕಿಅಂಶ ತೋರಿ, ಶ್ವೇತಪತ್ರ ತೋರಿ. ಅದು ಒಂದು ನಾನು ಹೇಳ್ತೀನಿ, ಕಲ್ಯಾಣ ಕರ್ನಾಟಕದ ಭಾಗದ ನಮ್ಮ ಶಾಸಕರಿಗೆ ದುಡ್ಡಿನ ಕೊರತೆ ಇಲ್ಲ. ಇದೊಂದು ಒಳ್ಳೆ ಅದೃಷ್ಟವಂತರು ಇವರು. ಕರ್ನಾಟಕ ಇವತ್ತು ಬಹಳಷ್ಟು ಆರ್ಥಿಕವಾಗಿ ಭಾರ ಆದರೂ ಕೂಡ ಕಲ್ಯಾಣ ಕರ್ನಾಟಕ ಮಾತ್ರ ಇವತ್ತು ಬೋರ್ಡ್ ಏನಾಗಿದೆ, KKRD ಅನೇಕ ನಮ್ಮ ಹೋರಾಟಗಾರರ ಫಲದಿಂದ, ನಿಮ್ಮೆಲ್ಲ ಪ್ರೆಸ್ದವ್ರ ಸಹಕಾರದಿಂದ ಕಲ್ಯಾಣ ಕರ್ನಾಟಕ ಏನು ಬೋರ್ಡ್ ಆಗ್ಯದ, ಆ ಬೋರ್ಡಿಗೆ ಇವತ್ತು 5,000 ಕೋಟಿ ನಿಗದಿ ಮಾಡಿದ್ದಾರೆ. ಈ ಒಂದು 2,500 ಕೋಟಿ ಈಗ ಹಣ ಬಿಡುಗಡೆ ಮಾಡ್ಯಾರ. ಆ ಹಣದಲ್ಲಿ ಇವರೆಲ್ಲ MLA ಕೆಲಸ ಮಾಡ್ತಕ್ಕಂಥ ಶಕ್ತಿ ಅದ. ಅದು ಎದಕ್ ಮಾಡ್ಲತ್ತಾರ, ಏನ್ ಮಾಡ್ತಾರ ಅವ್ರ ಬಳಿ ನೀವು ತಗೋಬೇಕು. ತಾವು ಕಟ್ಟಿರ್ತಕ್ಕಂಥ ಶಾಲೆಗಳು, ಸರ್ಕಾರಿ ಶಾಲೆಗಳು ಇನ್ನೂವರೆಗೂ ಕೂಡ ಗಟ್ಟಿಮುಟ್ಟಾಗಿವೆ. ಇನ್ನು ಅಲ್ಲೇ ಮಕ್ಕಳೆಲ್ಲ ಪಾಠವನ್ನ ಅಲ್ಲೇ ಕಲಿತಾ ಇದ್ದಾರೆ. ಆದ್ರೆ ಈಗ ಇತ್ತಿತ್ತಲಾಗಿ ಒಂದು 10 ವರ್ಷದ ಅವಧಿಗಳ ಒಳಗಾಗಿ ಕಟ್ಟಿರ್ತಕ್ಕಂಥ ಎಲ್ಲಾ ಶಾಲೆಗಳು ನೋಡಿದಾಗ ಸೋರ್ತಾ ಇದೆ, ಕೆಲವೊಂದು ಬಿದ್ದೇ ಹೋಗ್ತಾ ಇದಾವೆ. ಎಷ್ಟೋ ಕಳಪೆ ಮಟ್ಟದ ಕಾಮಗಾರಿಗಳು ಕೂಡ ಆಗ್ತಿಲ್ಲ. ಇದ್ರ ಬಗ್ಗೆ ನೀವು ಪತ್ರಿಕಾ ಮಾಧ್ಯಮದವರು ಅವೆಲ್ಲ ಫೋಟೋ ಹೊಡೆದು ಹೈಲೈಟ್ ಮಾಡಬೇಕು. ಯಾಕಂದ್ರೆ ಕರಪ್ಷನ್ ಟೂ ಮಚ್ ಆಗಿದೆ. ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈಗ 40% ನೀವು ಮಾಡಿರಿ ಅಂತ ಇವ್ರು ಅವ್ರ ಮ್ಯಾಗ ಗುಬೆ ಕೂಡ್ಸೋದು, ಬಿಜೆಪಿ ನೀವು ಮಾಡಿದ್ರು ಅಂತ ಅನ್ನೋದು. ಆಡಳಿತ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಬಗ್ಗೆ ಗೌರವ ಇದೆ. ಸುಮಾರು 15-16 ಬಾರಿ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ ಮತ್ತು ಬಹಳ ಕ್ರಿಯಾಶಾಲಿ ಮುಖ್ಯಮಂತ್ರಿಗಳು. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರಿಗೆ ಈ ಒಂದು ಕರಪ್ಷನ್ ಹತೋಟಿ ತರ್ತಕ್ಕ ಆಗ್ತಾ ಇಲ್ಲ. ಯಾಕಕ್ಕ ನಾನಾ ಕಡೆಗಳಲ್ಲಿ ನಾವು ನೋಡಿದ್ದೀವಿ, ಕೆಲವರು ಹೇಳಾದಾಗ ದುಡ್ಡು ಸಿಕ್ಕಿದ್ದು ಎಲ್ಲಾ ಪಾರ್ಟಿಗಳಲ್ಲಿ. ಇದಕ್ಕೆ ಜನರು ಕೂಡ ಒಂದು ಮೂಲಭೂತ ಕಾರಣ ಅಂತ ಹೇಳ್ಬೇಕಾಗುತ್ತೆ. ಚುನಾವಣೆ ಬಂದಾಗ ಯಾವ ವ್ಯಕ್ತಿ ಒಳ್ಳೆವನ, ನಿಮ್ ದುಡ್ಡು ಬೇಡ್ರಪ್ಪ, ನಿಮ್ಗೆ ಓಟ್ ಹಾಕ್ತೀವಿ ಅಂತ ಹೇಳಲ್ಲ ಅವರು. ಅವ್ರು ಎಷ್ಟು ಕೊಟ್ರೆ ನೀವು ಏಟು ಕೊಡ್ತಿರುತ್ತೆ ಅಂದಾಗ ಜನನೂ ಕರಪ್ಟ್ ಆಗಿದ್ದಾರೆ. ಜನ ಕರಪ್ಟ್ ಆದಾಗ ನಿಮ್ಗೆ ಒಳ್ಳೆ ಆಡಳಿತ ಹೆಂಗ್ ಸಿಗ್ತದೆ ಹೇಳಿ? ಅದು ಸರ್ಕಾರಿ ಅಧಿಕಾರಿಗಳು ಕೂಡ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಏನೋ ಕೆಲಸ. ಅದು ಯಾಕಾಗ್ತದಂದ್ರೆ ಇಷ್ಟು ಎಲ್ಲಾರು ಒಂದು ರೀತಿ ಒಂದು ಫಿಕ್ಸ್ ಮಾಡಿದಾಗ, ಇವೆಲ್ಲ ಟಾರ್ಗೆಟ್ ಮಾಡಿದಾಗ ಅವರೆಲ್ಲ ಟಾರ್ಗೆಟ್ ಪ್ರಕಾರ ಕೆಲಸ ಮಾಡ್ಬೇಕಾಗ್ತದೆ. ಇದು ನಮ್ಮ ಸರ್ಕಾರ ನಾವು ಕೆಲಸ ಮಾಡ್ಬೇಕು, ಅವೆಲ್ಲ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ ಅಂತ ಅವ್ರಿದ್ದಾಗೂ ಅದೇ ಮಾಡಿ, ಇದು ಮಾಡಿ. ಇದೆಲ್ಲ ಯಾವಾಗ ಇದೇ ಮಂಗಳೂರಲ್ಲಿ ಮಾಡಿ, ಮಂಗಳೂರು ಕಾರವಾರದ ಮಾಡತ್ತೇಳಿ ಇವರೆಲ್ಲ ರಾಜಕಾರಣಿಗಳು ಜನನೇ ಎದ್ದು ರೊಚ್ಚಿಗೆದ್ದು ಸರ್ಕಾರ ತರಡೆ ತೂತಾರ. ಇಲ್ಲಿ ನಮ್ಮಲ್ಲಿ ಜನ ಮುಗ್ದ ಜನ, ಅವೇನು ಅನ್ಲಕ್ಕೆ ಹೋಗಲ್ಲ, ಧೈರ್ಯ ಇಲ್ಲ. ಕರೆಂಟ್ ರೋಡ್ ಸೈಡಿಂದಾಗ ಬರಲ್ಲ ಅಂದ್ರೂ ಕೇಳಲ್ಲ. ಈ ಕೆನಾಲ್ ಮಾಡಿದ್ರೆ ಯಾರೇ ಅಡ್ಡಿ ತಗೋತಾರ, ಪ್ರಭಾವ ಇದ್ದರೆ ಅಡ್ಡಿ ತಗೋತಾರೆ. ತೆರಿಗೆ ನಾವು ಬಂದು ಧ್ವನಿ ಎತ್ತಲ್ಲ. ಅದಕ್ಕೆ ನಾನು ಅದಕ್ಕೊಂದು ಸೊಸೈಟಿ ಮಾಡ್ರಿ, ರೈತರದೊಂದು ಸಂಘ ಮಾಡಿ, ಈ ದಿನ ನೀವು ನೀರು ತೋರಿ, ಈ ದಿನ ನೀವು ತೋರಿ, ಸಿಸ್ಟಮೆಟಿಕ್ ತೋರಿ ಅಂತಂದು ನಾವೊಂದು ರೈತ ಸಂಪರ್ಕನೂ ಮಾಡಿದೆ. ಮಾಲಿಕಯ್ಯ ಗುತ್ತೇದಾರ್ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಪಥವನ್ನ ಮುಂದುವರ್ಸ್ಕೊಂಡು ಹೋಗುವಂತ ವಿಶ್ವಾಸ ಏನಾದ್ರೂ ತಮಗಿದೇನಾ, ಅಥವಾ ಏನ್ ಮುಂದುವರ್ಸ್ಕೊಂಡು ಹೋಗಿದ್ದಾರ ಅಂತ ಅನ್ನುವಂತ ವಿಶ್ವಾಸ ಇದೆ? ಇಲ್ಲ, ನಾವು ಮಾಡಿದಂತ ಏನು ವೇಗವಾಗಿ ಮಾಡಿದಂತ ಕೆಲಸಗಳು ಅಷ್ಟು ಬೇಗ ಈಗ ನಡೀತಾ ಇಲ್ಲ. ಅದು ಬಹಳ ಪ್ರಾಮಾಣಿಕತೆ ಅಂತ ನಾನು ಹೇಳ್ತೀನಿ. ಯಾರೇ ಇರಲಿ, ನಾ ಆಡಳಿತ ಪಕ್ಷದಾಗ ಇದ್ರು ಅಷ್ಟೇ, ವಿರೋಧ ಪಕ್ಷದಾಗ ಇದ್ರು. ಅದಕ್ಕೆ ಕಾರಣ ಏನವ ಅನ್ನೋದು ಒಂದು ಇದು ಆರ್ಥಿಕ ಇರ್ಬೋದು ಬರ್ಡನ್, ಉಳಿದ್ರು ಆಸಕ್ತಿ ಬೇಕು. ಅದು ಅವ್ರು ಮಾಡಲಿ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಅನುಭವಿಸ್ತಾರ. ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ಬೇಕು. ಆ ಕೆಲಸ ಅರ್ಥವ್ರು ಮಾಡ್ಬೇಕು. ಇಲ್ಲ ಮುಂದೆ ಚುನಾವಣೆಯಲ್ಲಿ ಅವ್ರು ನಾವು ಶ್ವೇತಪತ್ರ ಕೊಡ್ಬೇಕಾಗ್ತದೆ. ನೀನು ಅವಧಿ ಏನು ಮಾಡಿದೆಪ್ಪ ನಾವು ಕೊಡ್ಬೇಕು. ಈಗ ನಾ ಬಿಚ್ಚು ಮನಸ್ಸಿನಿಂದ ಹೇಳ್ತೀನಿ, ನಾವು ಇಷ್ಟೆಲ್ಲ ಮಂತ್ರಿ ತ್ಯಾಗ ಮಾಡಿ ಹಸಿರುಕಾಂತಿ ಮಾಡಿದ್ದೀನಿ. ಇತಿಹಾಸದ ಹೈಯೆಸ್ಟ್ ರೆವೆನ್ಯೂ ಕೊಡ್ತೇವೆ ನಮ್ಮ ಅಫಜಲ್ಪುರ ಇಡೀ ಜಿಲ್ಲೆಯಲ್ಲಿ. ಇವತ್ತು ಎಷ್ಟು ಪ್ರೈವೇಟ್ ಸ್ಕೂಲ್ಗಳು ಬಂದವ, ಇಂಗ್ಲೀಷ್ ಮೀಡಿಯಂ ಓದಿಸ್ತಾ ಇದ್ದಾರೆ ನಮ್ಮ ರೈತರು. ಮೊದಲ ಖಾಸಗಿ ಶಾಲೆ, ಇದು ನಮ್ಮ ಗೌರ್ಮೆಂಟ್ ಶಾಲೆ ಕಳ್ಸಕ್ಕ ಆರ್ಥಿಕದ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ, ಓದಿಸ್ತಿಲ್ಲ. ಪಾಪ ಹೊಲಕ್ಕೆ ಹೋಯ್ತೀವಿ. ಈಗ ನಾವು ಕನ್ನಡ ಕಲಿಸ್ತೀವಿ, ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿಸ್ತೀವಿ ಅಂತ ಯಾಕೆ ಗೊತ್ತು? ಹಸಿರುಕಾಂತಿಯಿಂದ ಫೈನಾನ್ಷಿಯಲ್ ಸ್ಟ್ರಾಂಗ್ ಅದ. ಬಟ್ ಉಳಿದಿದ್ದಲ್ಲ, ನೀವು ರಸ್ತೆಗಳ ಬಗ್ಗೆ ನಾವು ಸಾಕಷ್ಟು ಮಾಡಿದ್ದೀನಿ. ಇದು ಒಂದು ವಿಶಾಲವಂತ ರಸ್ತೆ ಮಾಡಿದೆ. ಇವಾಗ ಸುದೈವ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಅದೊಂದು ಭಾರತ್ ಸೂರತ್ ಚೆನ್ನೈ ಬಂದಿದೆ, ಇದು ಶಂಕೇಶ್ವರ ಒಂದು ಹೈವೇ ಬಂದಿದೆ.
ಸೊ ಹಿಂಗಾಗಿ ಅಭಿವೃದ್ಧಿಗಳು ರೋಡ್ದು ಆಗ್ತದೆ. ನೀವು ಈಗ ಅಫಜಲ್ಪುರಕ್ಕೆ ಕುಡಿಯೋ ನೀರಿನ ಸಮಸ್ಯೆ, ಅದ್ರ ಅಫಜಲ್ಪುರ್ನ 3ನೇ ಸ್ಥಾನ ಮಣ್ಣಿನ ಚುನಾವಣೆ. ಯಾರು ಕೊಟ್ರೆ ನೀರಲ್ಲಿ ಇದು ಡ್ಯಾಮ್ಲಿಂದ? ನಾನು ಸಿದ್ದರಾಮಯ್ಯ ಕೂಡ ಹೋರಾಟ ಮಾಡಿ ಅವನು ಕೂಡ ಕಾಡಿ ಬೇಡಿ ಒಂದು ಹೊಸ ಟ್ಯಾಂಕು ಭೀಮಾಲಿಂದ ನಿಮಗೆ ನೀರು ಕೊಟ್ಟೆ. ಯಾರು ಮಾಡ್ಯಾರ ಇತಿಹಾಸದ ಈ ವರ್ಷ? ಅದು ಎಲ್ಲ ಕೃತಜ್ಞತೆ ಬೇಕಲ್ಲ ಜನರಿಗೆ. ಕಳೆದ ಬಾರಿ 2023 ಚುನಾವಣೆ ಅವಧಿಯಲ್ಲಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಸ್ತುತ ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರು ಒಂದು ಮಾತನ್ನ ಹೇಳಿದ್ರು, ಅಫಜಲ್ಪುರ್ ಅಭಿವೃದ್ಧಿಗಾಗಿ ನಾನು ದತ್ತುವನ್ನ ತಗೊಳ್ತೇನೆ ಅನ್ನುವಂತ ಮಾತನ್ನ ಅವ್ರಿಗೆ ಹೇಳ್ಬೇಕದು. ಈ ಮಾತನ್ನ ಯಾಕೆ ಹೇಳ್ಬೇಕಾದಂತ ಪರಿಸ್ಥಿತಿ ಬಂತು ಅಂತ ನೋಡಿ, ಅವ್ರು ಯಾರು ಹೇಳಿದ್ರು ಏನು ನಾನು ಆನ್ಸರ್ ಕೊಡಲ್ಲ. ಯಾರು ಹೇಳಿದ್ರು ಅವ್ರಿಗೆ ಕೇಳಿ, ಅವರೇ ಬಂದಾಗ ವಿಚಾರಿಸ್ರಿ. ಕಳೆದ ಬಾರಿ 3500 ಕೋಟಿ ಸಮರ್ಪಕವಾಗಿ ಬಳಕೆ ಆಯ್ತಾ ಅಂತ ಅಫಜಲ್ಪುರ್ಗೆ? ಅದು ಅವ್ರಿಗೆ ಕೇಳುವಾಗ ನಾನು ಹೆಂಗ್ ಹೇಳ್ಕದೆ, MLA ಡ್ಯೂಟಿ, ಜಿಲ್ಲಾ ಮಂತ್ರಿ ಡ್ಯೂಟಿ. ಬಟ್ ನನ್ನ ಲೆಕ್ಕಿಯಲ್ಲಿ ನೋಡಿದ್ರೆ ಅಷ್ಟೊಂದು ಅಭಿವೃದ್ಧಿ ಕಾಣ್ತಾ ಇಲ್ಲ. ನಾನು ರೋಡ್ಗಳು ನೋಡೀನಿ, ತಾಲೂಕದಾಗ ತಿರುಗಾಡೀನಿ. ಏನ್ ನಾವು ಈಗ ಬೈರಾಮಡಿದು ಗೊಬ್ಬರ ರೋಡ್ ಅದು ನಾ ಸ್ವತಃ ಸ್ಪೆಷಲ್ ಬಜೆಟ್ ತಂದು ಮಾಡಿದೆ BJPದಾಗ. ಅಂತ ರೋಡ್ ನನ್ನ ತಾಲೂಕದ ಎಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ಎಲ್ಲಿ ಹೋದು ಅಭಿವೃದ್ಧಿ? ಅದಕ್ಕೆ ಆನ್ಸರ್ ಅವರೇ ಮಾಡ್ಬೇಕು, ಜನ ಕೇಳ್ಬೇಕು. ಬಟ್ ಬಹಳಷ್ಟು ಇದ್ರಲ್ಲಿ ಆಡಳಿತ ವೈಫಲ್ಯ ಇದೆ. ರೈತರು ವಿದ್ಯುತ್ ಸಲುವಾಗಿ ರೋಡ್ ಮೇಲೆ ಬಂದು ಕುತ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ಆಮೇಲೆ ಸುಮಾರು 1 ತಿಂಗಳ ಅವಧಿಯಲ್ಲಿ 7 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು ಅಫಜಲ್ಪುರದಲ್ಲಿ. ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಬಾಲಿಗಯ್ಯ ಗುತ್ತೇದಾರರು ಹಸಿರು ಕ್ರಾಂತಿ ಮಾಡ್ಬೇಕಾದ್ರೆ ಯಾವೊಬ್ಬ ರೈತರು ಕೂಡ ಆತ್ಮಹತ್ಯೆಗೆ ಅನ್ನುವಂತ ಹೆಸರೇ ಇರ್ಲಿಲ್ಲ. ಆದ್ರೆ ಈಗ ಬರ್ತಾ ಇದೆ ಅಂದ್ರೆ ಏನ್ ಕಾರಣ ಇರ್ಬೋದು? ಕಾರಣ ಆಡಳಿತ ಇರೋರು ಎಲ್ಲ ಎಕ್ಸಿಟ್ ಮಾಡಿ ನೋಡಿ. ಮಾಲಿಕೆ ಗುತ್ತೇದಾರ MLA ಆಗಿತ್ತು ಮೊದಲ. ಓನ್ಲಿ 2 ಸಬ್ಸ್ಟೇಷನ್ ಇನ್ ಅಫಜಲ್ಪುರ ತಾಲೂಕು, ಒಂದು ಕರ್ಜಿಗೆ, ಒಂದು ಅಫಜಲ್ಪುರ. ಇದು ಮೂರು ಸಬ್ಸ್ಟೇಷನ್. ಚೌಡಾಪುರ ನಾನು ಬಂದ ಮೇಲೆ 11 ಸಬ್ಸ್ಟೇಷನ್ ಮಾಡಿದ್ವಿ ಅಫಜಲ್ಪುರಕ್ಕೆ. ಪ್ರತಾಪ ಸರ್ಕಲ್ 3 ಬಿಡಿ, ಅದು ಮತ್ತು 3 ಬೈ ಅಡಿಷನಲ್ 11 ಮಾಡಿದೆ. ಮತ್ತೆ 220 kV ಆಳಂದ್ ಮತ್ತು ಅಫಜಲ್ಪುರ್ಗೆ ಪವರ್ಫುಲ್ ಬೇಕಂತ ತಿಳ್ಕೊಂಡು ಆ ನೀಲೂರ್ ಹತ್ರ ಈ ಕೆಲಸ ನಡೀತದೆ ನಾವಿದ್ದಾಗೆ. ಸೊ ಈ ಎಮ್ಮಪಟ್ಲು 1-2 ಮಾಡ್ಕೊಂಡ್ ಬಂದಿದ್ದಾರೆ. ಸೊ ರೈತರ ಸಲುವಾಗಿ ವಿದ್ಯುತ್ತಿನ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆದರೂ ಇನ್ನೂ ಅಷ್ಟು ಎಷ್ಟು ಬೇಕು, ಯಾಕಂದ್ರೆ ನೀರಾವರಿ ಮಾಡಿರ್ಲಿಂದ ಪವರ್ದು ಭಾಳ ಶಾರ್ಟೇಜ್ ಇದೆ, ಒತ್ತಡ ಭಾಳ ಇದೆ, IP ಸೆಟ್ಗಳು ಭಾಳ ಅವ. ಇದ್ದಂಥ ಟ್ರಾನ್ಸ್ಫಾರ್ಮರ್ಗೆ ಕೆಲವು ಲೈನ್ಮ್ಯಾನ್ಗಳು ರೈತರು ಒತ್ತಡ ಮ್ಯಾಗೋ ಯಾವುದೋ ಆಮಿಷಕ್ಕೋ ಇಲ್ಲಿಗೆಲ್ಲಿ ಕನೆಕ್ಷನ್ ಕೊಡ್ತಾರೆ. ಇಲ್ಲಿ ಸೆಟ್ಗಳು ನಡೆಯಲ್ಲ, ಅವು ಲಾಸ್ ಆಗ್ತವೆ. ಇವ್ರ ಬಲ್ಲಿನೂ ತಾಳ್ಮೆ ಇಲ್ಲ. ಸೊ ಹಿಂಗಾಗಿ ಕೆಲವೊಂದು ತೊಂದರೆಗಳು ನಮ್ಮ ರೈತರಿಗೆ ಆಗ್ತಾ ಇದೆ. ಅದು ನನಗೂ ಕೂಡ ನೋವಿದೆ. ಬಟ್ ಅದ್ರ ಬಗ್ಗೆ ನಾನು ನಮ್ಮ ಜಾರ್ಜ್ ಹತ್ರ ಮಾತಾಡಿದ್ದೀನಿ. KJ ಜಾರ್ಜ್ ನನ್ನ ಬಹಳ ಆತ್ಮೀಯ ಮಿತ್ರರು. ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕೋ ಬೇಡೋ ಅನ್ನುವಂತ ನಿಟ್ಟಿನಲ್ಲಿ ಬಡವರೆಲ್ಲ ಇವತ್ತು ಆ ಸ್ಥಿತಿಯಲ್ಲಿ ಇದು ನನಗೂ ನೋವಿದೆ. ಸರ್ಕಾರಿ ಆಸ್ಪತ್ರೆಗಳ ಬಳಿ ಇನ್ನೂ ಸಿಬ್ಬಂದಿ ಕೊರತೆ ಇದೆ. ಕೆಲವೊಂದು ಡಾಕ್ಟರ್ಸ್ಗಳು ಇಲ್ಲ. ಒಳ್ಳೆ ಆಸ್ಪತ್ರೆ ಅವ, ಹೊಸ ಆಸ್ಪತ್ರೆ ಮಂಜೂರು ಮಾಡಕ್ಕಿಂತ ಇದ್ದಿಗೂ ತುಂಬಬೇಕು ಅವರು. ಇದು ಆಡಳಿತ ವೈಫಲ್ಯ. ಇದ್ದವ್ರು ಬರಲ್ಲ, ಆಡಳಿತ ಕೇಳಬೇಕು. ಸ್ವಚ್ಛತೆಗೆ KDP ಮೀಟಿಂಗ್ ಇರ್ತದ, ತಾಲೂಕಾ KDP ಮೀಟಿಂಗ್ದಾಗ ಶಾಸಕರು ಕೇಳಬೇಕು, ಜಿಲ್ಲಾ KDP ಮೀಟಿಂಗ್ದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೇಳಬೇಕು. ಇವೆಲ್ಲ ಅವ್ರವ್ರು ಕೇಳ್ಬೇಕು. ಜವಾಬ್ದಾರಿ. ತೊಗರಿ ಕಣಜ ಅಂತ ಹೇಳಿ ನಮ್ಗೆ ಕರೀತಾರೆ. ವಿಶೇಷವಾಗಿ ಅಫಜಲ್ಪುರಕ್ಕೆ ತೊಗರಿ ಕಣಜ ಅಂತ ಹೇಳಿ ಕರೀತಾರೆ ಸರ್. ಅಲ್ಲಿ ತೊಗರಿಗೆ ಎಷ್ಟು ನೆಟೆ ರೋಗದಿಂದ ಒಣಗಿ ಹೋಗ್ತಾ ಇದಾವೆ, ಎಷ್ಟು ಹಾಳಾಗ್ತಾ ಇದಾರೆ. ರೈತರೆಲ್ಲ ಸಾಲ ಸೂಲ ಮಾಡ್ತಾ ಇದಾರೆ. ಅವ್ರು ಅದರಲ್ಲಿಂದ ಎದ್ದು ಬರ್ತಾ ಇಲ್ಲ, ಆರ್ಥಿಕವಾಗಿ ಎದ್ದು ಬರ್ತಾ ಇಲ್ಲ. ಸೊ ಅದಕ್ಕೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೂಡ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇಲ್ಲ. ತಾವು ಆಡಳಿತ ಪಕ್ಷದಲ್ಲಿ ಇದೀರಿ, ತಾವು ಒಂದು ಸಜೆಸ್ಟ್ ಮಾಡ್ಬೋದಾಗಿತ್ತಲ್ಲ. ಮಾಡಿದ್ದೇವೆ ಆಲ್ರೆಡಿ, ಸಾಕಷ್ಟು ಸಲ DC ಮಾತಾಡಿದ್ದೇವೆ, ಮೀಟಿಂಗ್ ಮಾಡಿ ಹೇಳಿದ್ದೇವೆ. ಸ್ವಲ್ಪ ನಾವು ಒತ್ತಡ ಹಾಕಿದಂಗೆ ಹಣ ಬಿಡುಗಡೆ ಆಗಿದೆ, ಆದ್ರೂ ಇನ್ನೂ ಸಮರ್ಪಕವಾಗಿ ಬಂದಿಲ್ಲ. ಹಿಂದೆ ನಾವು BJPಯಲ್ಲಿದ್ದಾಗ ನೆಟೆ ಕೊಡಿಸ್ದೆವು. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಹಿಂದಿನ ಬ್ಯಾಲೆನ್ಸ್ ಕೊಡಿಸಿದ್ದೇವೆ. ಈಗ ನಾವು ಕಾಂಗ್ರೆಸ್ ಪಕ್ಷದಾಗ ಇರಲಿಂದ ಇದನ್ನು DC ಮುಖಾಂತರ ತಂದಿದ್ದೀವಿ. ಇನ್ಸೂರೆನ್ಸ್ ಮಾಡಿದ್ದಾರೆ ಭಾಳ ಜನ, ಇನ್ಸೂರೆನ್ಸ್ ಪ್ರಕಾರ ದುಡ್ಡು ಬರ್ತಾ ಇಲ್ಲ. ಸೊ ಎಲ್ಲ ನಡೀತಾ ಇದೆ. ಇವೆಲ್ಲ ಆಡಳಿತದಾಗ ಇರ್ತಕ್ಕಂಥವ್ರು ಗಮನ ಹರಿಸ್ಬೇಕು. ಸೌಜನ್ಯಕ್ಕೂ ಕೂಡ ಮಾನ್ಯ ಸಚಿವರು, ಆಮೇಲೆ ಉಸ್ತುವಾರಿ ಸಚಿವರು ಇಲ್ಲಿವರೆಗೂ ಅಫಜಲ್ಪುರಕ್ಕೆ ಭೇಟಿ ನೀಡ್ತಾ ಇಲ್ಲ. ಆಮೇಲೆ ಚುನಾವಣೆ ಹತ್ತಿರ ಬಂದಾಗ ಜನರೆಲ್ಲ ಹೇಳುವಂತ ಮಾತುಗಳಿವೆ ಸಾಹೇಬ್ರೆ. ಚುನಾವಣೆ ಬಂದಾಗ 3-4 ಬಾರಿ ಬಂದು ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ, ಆಶ್ವಾಸನೆಗಳು ಕೊಡ್ತಾರೆ, ದತ್ತು ತಗೊಳ್ತೀವಿ ಅಭಿವೃದ್ಧಿಗಾಗಿ ಅಫಜಲ್ಪುರ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಸೌಜನ್ಯಕ್ಕೂ 2 ವರ್ಷ ಆದ್ರೂ ಕೂಡ ಅಫಜಲ್ಪುರಕ್ಕೆ ಭೇಟಿ ಕೊಟ್ಟಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಖಾಲಿ ಗುಲ್ಬರ್ಗ ಜಿಲ್ಲೆಗೆ ಸೀಮಿತ ಅಲ್ಲ. ಅವ್ರು ರಾಷ್ಟ್ರ ನಾಯಕರ, ರಾಷ್ಟ್ರದ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ನೋಡಿ,
ಸೊ ರಾಜ್ಯದ ಎಲ್ಲಾ ಕಡೆಗಳು ಓಡಾಡ್ತಿರ್ತಾರ. ಯಾವುದೋ ಒಂದು ಅವಸರದಲ್ಲಿ ಇರ್ಬೋದು, ಅವ್ರ ಮೇಲೆ ಒತ್ತಡ ಇರ್ಬೋದು, ಉಸ್ತುವಾರಿ ಸಚಿವ ಅಥವಾ ಪಾರ್ಟಿಯವ್ರ ಮ್ಯಾಗ ಬಹಳ ಒತ್ತಡ ಹಾಕಿರ್ಬೋದು. ಅದಕ್ಕೆ ಬೆಟರ್ ದಿಸ್ ಕ್ವಶನ್ ಆಸ್ಕ್ ಪ್ರಿಯಾಂಕಗೆ ನೀವು. ಸರ್, ಈಗ ನಿಮ್ಮ ಅಧಿಕಾರಾವಧಿಯಲ್ಲಿ ಭೀಮಾ ನೀರಾವರಿ ಮಾಡಿದ್ರಿ ಸರ್. ಈ ಬಿಡಿಗೌಲಿ ಆಗ್ಬೇಕಾಗಿತ್ತು ಸರ್, ಹೊಲಗೌಲಿ ಆಗ್ಬೇಕಾಗಿತ್ತು, ಬಟ್ ಅದು ಆಗ್ಲಿಲ್ಲ. 18 ಕೋಟಿ ರೂಪಾಯಿನೂ ಅವ್ಯವಹಾರ ಆಗ್ಯದ ಅಂತ ಅನ್ನೋ ಆರೋಪಗಳು ಬರ್ತಾ ಇದೆ. ಇಲ್ಲ, ಅವೇ ದಾಖಲೆ ಕೂಡ ಇನ್ಕ್ವೈರಿ ಮಾಡ್ತಾರೆ, ಲೋಕಾಯುಕ್ತ ಇದೆ, ಇನ್ಕ್ವೈರಿ ಮಾಡ್ತಾರೆ. ಈಗ ಆಗ್ಬೇಕಾಗಿತ್ತಲ್ಲ ಸರ್, ಈ ಕಡೆ ಆಗ್ಬೇಕಾಗಿತ್ತು ಅದು ಮಾಡಿದೆ. ಜೇವರ್ಗಿ ತಾಲೂಕ್ ನೋಡಿ ಸರ್, ಎಲ್ಲಾ ನೀರಾವರಿ ಆಗ್ಯದ. ಮೇಲ್ಗೌಲಿ ಅದಾವತ್ತಂದ್ರೂ ಬಿಡಿಗೌಲಿ ಆಗ್ಯದ. ಹೌದು, ಬಟ್ ಇದನ್ನೇ ಸಿಂದಗಿ ತಾಲೂಕ್ನು ನೀರಾವರಿ ಆಗಿಲ್ಲ. ಇಲ್ಲಿ ಮಾಡಿಸ್ಬೇಕು, ಇದೇ ಆಡಳಿತ ವೈಫಲ್ಯ ಇತ್ತು, ಬೆನ್ನತ್ತಬೇಕು. ಇನ್ನು ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಈಗ ನೀರ್ ಬಂದ ಸೀದಾ ನೀರಕ್ಕೆ ಹೋಗ್ತದೆ ಸರ್, ಮಳೆ ಬಂದು ಒಳಗೆ ಹೋಗ್ತದೆ ಸರ್, ಕೆನಲ್ ನೀರದು. ಅದು ಸರಿ ಇಲ್ಲ, ಮಾಡ್ಬೇಕತ್. ಅಭಿವೃದ್ಧಿ ಕೆಲಸಗಳನ್ನ ಕಣ್ಮುಂದೆ ಕಾಣ್ತಾ ಇಲ್ಲ ಅಂದ್ರೆ ಈ ಕಾಲುವೆಗಳಲ್ಲಿ ಮಣ್ಣು ಮತ್ತು ಕಂಟಿಗಳು ತುಂಬಿಕೊಂಡಿದ್ದಾವೆ, ಕಣ್ಣು ಮುಂದೆ ಕಾಣ್ತಾ ಇದೆ. ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಾರ ಅನ್ನುವಂತ ಪ್ರಶ್ನೆಯೂ ಕೂಡ ಜನರ ರೈತರಲ್ಲಿದೆ ಸರ್. ಈಗ ಯಾರಾದ್ರೂ ಕಂಪ್ಲೇಂಟೇ ಮಾಡ್ಬೇಕು ನೋಡಿ, ಟೋಟಲಿ ಹೇಳ್ತೀನಿ, ಭೀಮಾ ಏತ್ ನೀರಾವರಿ ಯೋಜನೆಗಳು ಏನ್ ಸಬ್ ಡಿಸ್ಟ್ರಿಬ್ಯೂಟರ್ಗಳು ಇರ್ಬೋದು, ಎಲ್ಲ ಇರ್ಬೋದು, ಇದ್ರ ಬಗ್ಗೆ ನನಗೂ ಕೂಡ ಬೇಜಾರಿದೆ. ಎಲ್ಲ ಕೆಲಸಗಳು ಅವರು ಕ್ಲೀನ್ ಮಾಡ್ಬೇಕು. ಈ ಟೈಮ್ನಾಗ ಜಾಲಿ ಬೆಳೆದು ತೆಗಿಬೇಕು, ಹೂ ತೆಗಿಬೇಕು. ಮಳೆಗಾಲದ ಬರಟಿಗೆ ಡ್ಯಾಮ್ ನೀರು ತುಂಬಿದಾಗ ನೀರು ಹೋಗ್ಲಿಕ್ಕೆ ಅಂತ ವಾತಾವರಣ ಮಾಡ್ಬೇಕು. ಮಾಡಿಲ್ಲ ಅವರು. ಯಾಕೆ ಮಾಡ್ತಾ ಇಲ್ಲ ಅದು ಕೇಳ್ಬೇಕಾಗ್ತದೆ. ನಾವು ಸಾಕಷ್ಟು ಸಲ ಫೋನ್ ಮಾಡಿದಾಗ ಅವು ಫಂಡ್ ಇಲ್ಲ, ಅವು ಇಲ್ಲ, ಇವೆಲ್ಲ ಮಾತಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಅಣ್ಣ, ಬಹಳ ಎಫೆಕ್ಟಿವ್ ನೀರಾವರಿ ಮಂತ್ರಿ ಅಣ್ಣ, ಮುಖ್ಯಮಂತ್ರಿ ಆಗವ. ಸೊ ಅವಾಗೆಲ್ಲ ಈಗ ನಮ್ಮ ಶಾಸಕರು ಎಲ್ಲ ಅಸೆಂಬ್ಲಿ ಕ್ವಶನ್ ಮಾಡ್ಬೇಕು. ಇವೆಲ್ಲ ತಹಸೀಲ್ದಾರ್ ಕಚೇರಿ ಸ್ಥಳಾಂತರ ಆಗಿದೆ ಸಾಹೇಬ್ರೆ. ಈಗ ಜನರಿಗೆಲ್ಲ ಬಹಳಷ್ಟು ತೊಂದರೆ ಆಗ್ತದೆ. ಸುಮಾರು 2 ಕಿಲೋಮೀಟರ್ ದೂರದಿಂದ ಹೋಗ್ಬೇಕು. ಈಗಿರುವ ಸ್ಥಳದಲ್ಲಿ ಬಹಳಷ್ಟು ಜಾಗ ಇರೋದ್ರ, ಸ್ಥಳಾವಕಾಶ ಇರೋದ್ರಿಂದ ಇಲ್ಲೇ ಮಾಡ್ಬೋದಾಗಿತ್ತಲ್ಲ. ಅದರಿಂದ ತಾವು ಏನಾದ್ರು ಸ್ಥಳಾಂತರ ಆಗಿರೋದಿಲ್ಲ. ಈ ಪ್ರಶ್ನೆ ನಾನಿದ್ದಾಗ ನೀವು ಎತ್ತಿದ್ರಿ. ಸಾರ್ವಜನಿಕರಿಗೆ ಬಂದಾಗ ನಾನು ಅದಕ್ಕೆ ತಡೆದಿದ್ದೆ. ಇಲ್ಲೇ ಮಾಡೋ ಸಲಕ್ಕೆ 2-3 ಬಿಲ್ಡಿಂಗ್ ಪ್ಲಾನ್ ಮಾಡಿ ಇಲ್ಲೇ ಮಾಡ್ಬೇಕಂತೆ ನಾ ಮಾಡಿದ್ದೆ. ಆದ್ರೆ ಅದು ಮುಂದೆ ಏನು ಯಾವ ಕಾರಣದಿಂದ MLA ನಾವು ಇರ್ಲಿ, 2 ಟರ್ಮ್ ಆಯ್ತು. ನಾನೇ ತಂದ್ರೆ ಇಲ್ಲಿ ತಂದಿನಿ, ಅಲ್ಲಿ ತಂದಿದ್ದು ಭೀಮಾ ಜಾಗ ಕುಡಿಸಿದ್ ನಾನೇ. ಯಾಕ ಬೆಳಿಲಿ ಅಫ್ಜಲ್ಪುರ, ಈ ಕಡೆ ಎಲ್ಲ ಎರಿ ಭೂಮಿ ಇದೆ, ಈ ಕಡೆ ಬೆಳಿಲಿ, ಒಳ್ಳೆ ಹಾವಡೆ ಭೂಮಿ ಇದೆ, ಏನಾಗ ತಾಲೂಕ ಟೌನ್ ಬೆಳೀತದಲ್ಲ. ಈಗ ಸದ್ಯದ ಇರ್ತಕ್ಕಂಥ MLA ಅವರು ಮಹಿಳಾ ಮತ್ತು ಮಕ್ಕಳದು ಹಾಸ್ಪಿಟಲ್ ಮಾಡ್ತೀವಿ, ತನ್ನ ತಾಯಿ ಮಕ್ಕಳ ಹಾಸ್ಪಿಟಲ್ ಮಾಡ್ತೀವಿ ತಂದ್ರೆ ಮಾಡ್ಲಿ, ಒಳ್ಳೇದಲ್ಲ. ಈಗ ಅದನ್ನೇ ಅಲ್ಲಿ ಹೋಗ್ಬೋದಲ್ಲ ಸರ್ ಇಲ್ಲಿ ಜನ. ಈಗ ನೀವು ಅದಕ್ಕೆ ಅದೇ ನೋಡಿ, ಅದಕ್ಕೆ ಬಸ್ಗಳು ಇಂಟರ್ನಲ್ ಬಸ್ ಕೊಡಮು ನೀವು. ಅದು ಒಂದೇ ದೊಡ್ಡ ಇಶ್ಯೂ ಮಾಡ್ಬೇಡ್ರಿ. ಭೀಮಾ ಪ್ರಾಜೆಕ್ಟ್ದಲ್ಲಿ ಇದು ಮಿನಿ ವಿಧಾನಸೌಧ ಹೋಗೋದ್ರಿಂದ ಏನ್ ದೊಡ್ಡ ಆಘಾತ ಏನಾಗಿಲ್ಲ. ಅದೇ ಆಯ್ತು, ಸಾರ್ವಜನಿಕ ಆಘಾತ ಏನಾಗಿಲ್ಲ. ಕಾರಣ ಅಳಂದ ಬಹಳ ದೂರ ಇದೆ ಮಿನಿ ವಿಧಾನಸೌಧ, ಅಲ್ಲಿ ಯಾರು ಅಬ್ಜೆಕ್ಷನ್ ಇಲ್ಲ. ಇದು ಅಷ್ಟು ದೂರ ಇಲ್ಲ. ಮತ್ತು ಎಲ್ಲರ ಬಳಿ ವೆಹಿಕಲ್ಗಳು ಅವ. ಅದ್ರ ಬಡ್ರು ನಿಮ್ಗೆ ನಾವು ಸಿಟಿ ಬಸ್ ಇಡ್ತಾರಲ್ಲ ಇಲ್ಲಿದು, ಇಲ್ಲಿ ಇರು ಹಳ್ಳಿಗಳಿಗೆ ಬಸ್ಗಳ ವ್ಯವಸ್ಥೆ ಕಲ್ಪಿಸ್ತಾ ಇಲ್ಲ. ಹಸುಗಳು ಅಂದ್ರೆ ಇದೆ, ಇದು ಫ್ರೀ ಬಸ್ ಕ್ಲಾಸ್ನಾಗ ಇದೆ. ಕೊನೆಯದಾಗಿ ಸಾಹೇಬ್ರೆ, ಏನು ಸರ್, ಅಫ್ಜಲ್ಪುರ್ ತಾಲೂಕದು 6 ಬಾರಿ ತಾವು ಶಾಸಕರಾಗಿರು. ಡ್ರೈನೇಜ್ ಮಾಡ್ಬೋದಾಗಿತ್ತಲ್ಲ, ಮಾಸ್ಟರ್ ಪ್ಲಾನ್ ತರಬಹುದಾಗಿತ್ತಲ್ಲ, ಶುದ್ಧ ಕುಡಿಯುವ ನೀರು ಕಲ್ಪಿಸಬೇಕಾಗಿತ್ತಲ್ಲ. ಇವತ್ತು ಭೀಮಾ ನದಿ ನೀರ್ ಬರ್ತಕ್ಕಂಥದ್ದು ಇಲ್ಲಿಗೆ ಅದೇ ನೀರ್ ಬರ್ತದ, ಅದೇ ನೀರು ಚರಂಡಿ ನೀರು ಹೋಗಿ ಸೇರ್ತದ ಸರ್. ಪುನಃ ಅದೇ ಅಂದ್ರೆ ಈಗ ಅಫ್ಜಲ್ಪುರ್ ಜನರು ಇಲ್ಲಿ ಯಾರು ಹೆಚ್ಚು ಕಡಿಮೆ ಯಾರು ಶಾಸಕರಾದಂತವ್ರಲ್ಲಿ, ಮತ್ತೆ ಜಡ್ಪಿ ಇದ್ದವರಲ್ಲಿ, TP ಇದ್ದವರಲ್ಲಿ ಯಾರು ಅಫ್ಜಲ್ಪುರ್ದಾಗ ಇರೋದಿಲ್ಲ. ಇಲ್ಲಿ ಕುಡಿತಕ್ಕಂಥದ್ದೆಲ್ಲ ಬಡ ಜನತೆ. ಕರೆಕ್ಟ್ ಅದ. ಈಗ ಅಫ್ಜಲ್ಪುರ್ದು ಪ್ರಾಪರ್ ಬಗ್ಗೆ ನನಗೂ ಬಹಳ ಬೇಜಾರಿದೆ. ಅಫ್ಜಲ್ಪುರ್ ತಾಲೂಕದನ್ನ 6 ಬಾರಿ ಶಾಸಕರಾದ್ರೂ ಈ ಟೌನ್ ಶಾಸಕನ 6 ಬಾರಿ ಆಗಿಲ್ಲ. ಯಾವತ್ತು ನನಗೆ ವಿರುದ್ಧ. ಆದ್ರೂ ನಾನು ಮನಸ್ಸನ್ನ ಇಟ್ಕೊಂಡಿಲ್ಲ. ನೀರಾವರಿ ಮಾಡಿ ಓವರ್ ಟ್ಯಾಂಕ್ಗಳು ನನ್ನ ಕೈ ಮ್ಯಾಗೆ ಆಗ್ಯಾವ. ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಸಹಕಾರ ಇಲ್ಲ, ಇಲ್ಲಿ ಎಲ್ಲ ತೊಂದ್ರೆ ಸರ್ಸೋದಿಲ್ಲ. ಇಲ್ಲಿ ಸ್ಥಳೀಯರದು ಸಹಕಾರ ಇಲ್ಲ. ಕೊಟ್ಟಿದ್ದೇವಾಗ ಕೇಳಿ, ನೀವು ಕ್ವಶನ್ ಆನ್ಸರ್ ಕೊಟ್ಟ ಮತ್ತೆ ಕ್ಲಾಸ್ ಕ್ವಶನ್ ಕೇಳಿ. ಅದು ಕೊಟ್ಟು ಮಾಸ್ಟರ್ ಪ್ಲಾನ್ ಮಾಡ್ಲಿಕ್ಕೆ ರೆಡಿ ಮಾಡಿದಾಗ ಎಲ್ಲರೂ ಬಂದು ಗಲಾಟೆ ಮಾಡಿದ್ರು ಅವಾಗ ನಾ ಇದ್ದಾಗ. ಆದ್ರೂ ನಾ ಇಲ್ಲ, ಯಾರ್ದು ಕೇಳಿಲ್ಲ. ಸೊ ಆ ಟೈಮ್ನಲ್ಲಿ ಗೌರ್ಮೆಂಟ್ DC ಮನಸ್ಸು ಮಾಡಲಿಲ್ಲ. AC ಹೇಳ್ದ, ಏನು ಹೋಗಿ ನಾ ಸಪೋರ್ಟ್ ಮಾಡ್ತೀನಿ ಅಂದ. ಇವ್ರದ್ದು ಏನೋ ಕೂತು ಇವ್ರ ಮೇಗೂ ಒತ್ತಡ ಹಾಕಿದ್ರು. ಎಲ್ಲಿ ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ ಹೋಗ್ತಾರೆ ಒಳ್ಳೆ ಹೆಸರು ಬರ್ತದೆ ಅಂತ ಕೆಲವೊಂದು ರಾಜಕಾರಣಗಳು ಒಳಗೆ ಅದನ್ನು ಮಾಡ್ಯಾರ, ತೊಂದರೆ ಮಾಡ್ಯಾರ. ಇಲ್ಲಿ ನಮ್ಮ ಟೌನಲ್ಲಿ ನಿಜವಾಗಿ ನಂಗೆ ಸಹಕಾರ ಇಲ್ಲ. ಇದು ಹೇಳ್ತೀನಿ. ಅಫ್ಜಲ್ಪುರ್ದಾಗ 6 ಬಾರಿ ಶಾಸಕ ಆಗಿದ್ದು ನನಗೆ ಭಾಳ ಹೆಮ್ಮೆ ಅದ. ಆದ್ರೆ ಅಫ್ಜಲ್ಪುರ್ ಟೌನ್ ಅಭಿವೃದ್ಧಿ ಮಾಡಲು ನಾನು ಬಹಳಷ್ಟು ತೊಂದರೆ ಅನುಭವಿಸಿದ್ದೀನಿ. ಕಾರಣ ಬಗ್ಗೆ ಒಂದೇ, ಮಿಕ್ಕಿದ್ರೆ ಅವ್ರಿಗೆ ಅನ್ಯಾಯ ಮಾಡಿಲ್ಲ, ಮಲ್ತಾಯ್ದವ್ರು ಮಾಡಿಲ್ಲ.
ನೀವು ಹೇಳ್ದಂಗೆ ಶುದ್ಧ ನೀರು ಸಿಗ್ಬೇಕು ಅಂತ ತಿಳ್ಕೊಂಡೆ ಭೀಮಾಲಿನ್ ಡೈರೆಕ್ಟ್ ನೀರು ಕೊಟ್ಟಿದ್ವಿ ಪೈಪ್ಲೈನ್ ಸ್ಕೀಮ್. ಸಿದ್ದರಾಮಯ್ಯ ಅವ್ರ ಜೊತೆ ನಾ ಕಂಡೀಷನ್ ಮಾಡಿದ್ದು ಅದೇ, ಪಾರ್ಟಿ ಬಿಟ್ಟು ಹೋಗ್ಬೇಕಾದ್ರೆ ನಾ ಪಾರ್ಟಿಯಾಗಿ ಇರ್ಬೇಕಾದ್ರೆ ನೀವು ಭೀಮಾಲಿಂದ ನೀರು ಕೊಡು ಅಬ್ಜರ್ಬ್ 2 ಓವರ್ ಟ್ಯಾಂಕ್ ಕೊಡು, ಫಿಲ್ಟರ್ ಸರಿಯಾಗಿ ಆಗ್ಬೇಕು. ಮೊದಲು ಇಲ್ಲಿ ತರ್ತಿರು ಶಿವಪುರದು, ಅದು ಮಾಡ್ಬೇಕಮ್ಮ. ಇವಾಗ ನಾ ಮಾಡ್ಬೇಕಾ? ಸ್ಯಾಂಕ್ಷನ್ ಮಾಡಿದ್ಮೇಲೆ ಮಾಡ್ಕೋದು. ಈ MLA ಮಾಡ್ಕೋಬೇಕು. MLA ಇಲ್ಲಿ ಅಡ್ಮಿನಿಸ್ಟ್ರೇಷನು, ಇಲ್ಲಿ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಾರ? ಇಷ್ಟು ಮಂದಿ ಕಾರ್ಪೊರೇಟ್ 17-18 ಜನ ಕೌನ್ಸಿಲರ್ ಏನಾರ ಅವ್ರ ಮುಂದೆ ಡ್ರೈನೇಜ್ ಗಬ್ಬ ನಾಡ್ತಾವ. ಅವ್ರಿಗೆ ಯಾಕೆ ಆರಿಸ್ಕೊಡ್ತಾರ ಜನ? ಅವ್ರು ಮಾಡ್ಕೊಂಡು ಅವ್ರ ಕರ್ತವ್ಯ ಅಲ್ವಾ? ಇವು ರೂಲಿಂಗ್ ಗೌರ್ಮೆಂಟ್ ಇದಲ್ಲ ಈಗ. ಇಲ್ಲಿ ಹಿಂದಿನ ಯಾವಾಗ ನೋಡಿ ನಮ್ಮ ವಿರುದ್ಧ ಆಗಿದೆ ಇಲ್ಲಿ. ಆದ್ರೂ ಮಾಡ್ಕೋ, ಸರ್ಕಾರ ಅವ್ರದೇ ಅದ. ಮುನ್ಸಿಪಾಲಿಟಿ ಆಡಳಿತ ಪಕ್ಷದ ಸರ್ಕಾರ ನಾವು ವಿರೋಧ ಪಕ್ಷದಾಗಿದ್ರು ಮಾಡ್ಕೊಂತ ಛಲ ಬೇಕು, ಜನರಿಗೆ ಕೇಳಂತ ಇದು ಬೇಕು ಶಕ್ತಿ. ಇಲ್ಲಿ ಪುರಸಭೆಗೆ ಬರ್ತಕ್ಕಂಥ ಅಧಿಕಾರಿಗಳು ಮಿನಿಮಮ್ ಈಗ ಬಂದಿರ್ತಕ್ಕಂಥ ವಿಜಯಮಾತ್ರ ಶುಗರ್ ಮಾತ್ರ ಈ ಸಬ್ಜೆಕ್ಟ್ ಒನ್ ಇಯರ್ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ 6 ತಿಂಗಳಾದ್ರೆ ಸಾಕು, ಅಷ್ಟೇ ಯಾಕಾಗ್ತದ ಅದು? MLA ಕೇಳ್ರಿ ಯಾಕಾಗ್ತದ? ಒಳ್ಳೆ ಅಬ್ಸರ್ ಇದ್ದವ್ರು ಯಾಕೆ ಅವ್ರಿಗೇನೆ ಆಗ್ತದ? ಇಲ್ಲಿ ಕೇಳಪ್ಪ, ನೀವು ಕೇಳಿದ್ ಕೌನ್ಸಿಲರ್ಗಳದು ಕೆಲಸ ಮಾಡಲ್ಲ ತೆಗಿಬಾರ್ದು. ಅವ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ ಏನಂತ ತೆಗೀರಿ. ಅವ ಭ್ರಷ್ಟನ, ಜನರ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಂತ ಕೌನ್ಸಿಲರ್ ಹೇಳಿದ್ ಕೇಳಿಲ್ಲ ಅಂದ್ರೆ ತೆಗಿತೀವಿ ಅಂದ್ರೆ ಆಡಳಿತ ಹೆಂಗ್ ನಡೀತದೆ? ಕೌನ್ಸಿಲರ್ ಲೀಗಲ್ ಹೇಳಿದ್ರೆ ಅವ್ ಮಾಡಬೇಕು, ಇಲ್ಲಿಗಲ್ ಹೇಳಿದ್ರೆ ಅವ ಹೆಂಗ್ ಮಾಡಕ್ಕಾತು? ಸೊ ಇವೆಲ್ಲ ಆಡಳಿತ ಲ್ಯಾಪ್ಸಸ್ ಅವಮ್ಮ, ಇವೆಲ್ಲ ಅವರು ಇದು ಮಾಡ್ಬೇಕು. ಸರ್, ಅಭಿವೃದ್ಧಿಗಾಗಿ ಅಫ್ಜಲ್ಪುರ್ ಅಭಿವೃದ್ಧಿಗಾಗಿ ನೀವು ತಗೋತಕ್ಕಂತ ಬೋಲ್ಡ್ ಸ್ಟೆಪ್ಗಳು ಬೇಕಲ್ಲ ಸರ್? ಈಗ ನಾನ್ ಅಧಿಕಾರದಾಗ ಇಲ್ಲ ಇಲ್ಲ, ಈಗ ಮುಂದೆ ನೋಡೋಣ, ಮುಂದೆ ಕಾಲ ತೀರ್ಮಾನ ಮಾಡ್ತಾ ಮುಂದೆ ನೋಡಮ್. ಜನ ಬಯಸಿದ್ರು ಅಂದ್ರೆ ನೋಡಮ್ಮ. ನಾನ್ ರಾಜಕೀಯ ಸನ್ಯಾಸಿ ಆಗಿಲ್ಲ, ನಾನ್ ರಾಜಕೀಯ ಇದ್ದೀನಿ ಅಂತ ಹೇಳಿನಿ ಆ ಸಭೆದಾಗೆ. ನಾ ಹೆಮ್ಮಪಟ್ಟು ರಿಟೈರ್ಮೆಂಟ್ ಹೇಳ್ಯಾರ, ನಾ ಹೇಳಿಲ್ಲ. ನಾನು ರಿಟೈರ್ ನಿವೃತ್ತಿ ಆಗ್ತದೆ. ನೋಡಮ್, ಜನ ಬಯಸಿದ್ರು ಅಂದ್ರೆ ಮುಂದೆ ರಾಜಕೀಯ ತಗೊಂಡ ನಿಮ್ ಕ್ವಶನ್ ಎಲ್ಲ ನಾವು ಈಡೇರಿಸಿ ನಿಮ್ ಮುಂದೆ ಬರ್ತೇವೆ. ಪಾಲಿಕೆಯ ಗುತ್ತೇದಾರ್ ಅವರು ಸ್ಥಳೀಯ ಚುನಾವಣೆಗಳು, ತಾವು ಅಧಿಕಾರದಲ್ಲಿ ಇರ್ಬೇಕಾದ್ರೆ ಸ್ಥಳೀಯ ಚುನಾವಣೆಗಳಲ್ಲಿ ಇವ್ರು ಆಗ್ಬೇಕು ಅಂತಂದ್ರೆ ಅವರಿಗೆ ಅಧಿಕಾರವನ್ನ ಹೋಗ್ತಿತ್ತು. ಇವಾಗ ನೋಡಿದ್ರೆ, ಇತ್ತಿತ್ತಲಾಗಿ ನೋಡಿದ್ರೆ ಕುದುರೆ ವ್ಯಾಪಾರದಲ್ಲಿ ಅಧಿಕಾರ ಹಂಚಿಕೆ ಆಗ್ತಾ ಇದೆ ಅನ್ನುವಂಥದ್ದು. ಏನ್ ವ್ಯತ್ಯಾಸ ಆಗಿರ್ಬೋದು? ವ್ಯತ್ಯಾಸ ನೋಡಿ ಹಿಂಗ್ ಹೇಳ್ಬೇಕಾದ್ರೆ ಟೋಟಲಿ ಮಾರಲಿಟಿ ಹೋಗಿದೆ, ಪ್ರಾಮಾಣಿಕತೆ ಹೋಗಿದೆ. ಪಂಚಾಯತ್ ಚೇರ್ಮನ್ಗಳು, ನಮ್ಮ ಜನಪ್ರತಿನಿಧಿಗಳು ಹೇಳ್ಕೊಂಡು ನಮ್ಮ ಮೌಲ್ಯ ಕಳ್ಕೊಂಡಿದ್ವು. ನಾವೇನು ಯಾಕೆ ಜನರ ಸಲಗಿದ್ದೇವೆ? ನಾವು ಜನರ ಕಲ್ಯಾಣ ಮಾಡ್ಬೇಕು ಅನ್ನೋದು ನಂಬಲ್ಲಿ ಬರ್ಬೇಕು. ಮತ್ ಜನರ ಬಲ್ಲಿ ನಾವು ಭಾವನೆ ಬರ್ಬೇಕಲ್ಲ. ಜನರು ಪಂಚಾಯತ್ ನಿಂತಾಗ ಇವ್ ಎಲ್ಲ ಹಿಂಗ್ ಒಳ್ಳೆ ಮನುಷ್ಯನ ತೋಟ ಹಾಕಲ್ಲ. ಬಿರಿಯಾನಿ ಪೂಜೆ ರೇಟ್ ರೊಕ್ಕ ಕೊಡ್ಲತ್ರ ನೀ ಏಟ್ ಕೊಡ್ತಿ ಅಂತ ಹೇಳ್ತಾರ. ದಿಸ್ ಇಸ್ ಫ್ಯಾಕ್ಟ್. ಆಫ್ ದಿ ರಿಕಾರ್ಡ್ ಹೇಳ್ತೀನಿ, ಇದು ವಿತ್ ರಿಕಾರ್ಡ್ ಹೇಳ್ತೀನಿ. ಸೊ ಈ ಸಿಸ್ಟಮ್ ಇದ್ದಾಗ ಯಾವ ಪ್ರಾಮಾಣಿಕ ಬರ್ತದೆ? ಅವನೇನೋ ಸಾಲ ಮಾಡಿ ಕೌನ್ಸಿಲರ್ ಆಗಿರ್ತಾನ, ಸಾಲ ಮಾಡಿ ZP ಮೆಂಬರ್ ಇರ್ತಾನೆ, ಅವ್ನು ವಸೂಲು ಮಾಡ್ಬೇಕಲ್ಲ ಅವ. ಸೊ ಈ ಸಿಸ್ಟಮ್ ಎಲ್ಲಿವರೆಗೂ ಹೋಗಲ್ಲ, ಈ ಪ್ರಾಮಾಣಿಕತೆ ಎಲ್ಲಿವರೆಗೂ ಬರಲ್ಲ, ನಮ್ಮ ಡೆವಲಪ್ಮೆಂಟ್ ಆಗಲ್ಲ. ಈ ವ್ಯವಸ್ಥೆಯನ್ನು ತಂದವ್ರು ಯಾರು ಸರ್? ಈಗ ದುಡ್ಡು ಹಂಚುವುದಾಗ ಇದಕ್ಕೆ ಕಾರಣ ಎಲ್ಲರೂ, ಇದಕ್ಕೆ ಕಾರಣ 3 ಮಂದಿ ಅದ. ಫಸ್ಟ್ ಜನ, ನಾ ಮೊದಲು ಜನರಿಗೆ ಬಿಲೇವ್ ಮಾಡ್ತೀನಿ. ನೀವು ಪ್ರಾಮಾಣಿಕತೆ ವ್ಯಕ್ತಿಗೆ ಆರ್ಸ್ ತೊಗೊಂಬ್ರಿ ಒಂದು ನ್ಯಾಯಪೀಸಲ್ದು, ಅವ ಹೆಂಗ್ ಮಗ ದುಡ್ಡು ತೋತಾನೆ ನೋಡಮ್, ಕಾಲರ್ ಹಿಡಿದು ಕೇಳಿಸ್ತೇವೆ. ನೀವು ಮಾಡೋ ಅವನ ಬಳಿ ದುಡ್ಡು ತೊಗೊಂಡಿರ್ತೀರಿ, ಅವ ಹೇಳ್ತಾನೆ. ಸೆಕೆಂಡು ಜನಪ್ರತಿನಿಧಿಗಳು ನಮ್ಗೆ ದುಡ್ಡು ಜನರಿಗೆ ಇಷ್ಟು ಖರ್ಚು ಮಾಡಿದ್ದೆವು, ಇಟ್ಟು ರೊಕ್ಕ ಬೇಕಂತ ಹೇಳ್ತೀವಿ. ಅಫ್ಸರ್ಗಳು ಹೇಳ್ತಾರ, ಆಫೀಸರ್ಗಳು ಒಂದು ಟಾರ್ಗೆಟ್ ಕೊಡ್ತಾರ, ನಮ್ಗೆ ಇಟ್ಟು ತಂದು ಕೊಡ್ರಿ. ಅವ ಆಫೀಸರ್ ಎಲ್ಲಿ ತರಬೇಕು? ಅವ ಜನರಲ್ಲಿ ತರಬೇಕು. ಸೊ ಈ ಸಿಸ್ಟಮು ಕರಪ್ಷನ್, ಪಬ್ಲಿಕ್ ಆದ್ಮೇಲೆ ಪಬ್ಲಿಕ್ ರಿಪ್ರೆಸೆಂಟೆಡ್, ಆಮೇಲೆ ಆಫೀಸರ್ಸ್, ಈ 3 ಸಿಸ್ಟಮ್ದಲ್ಲಿ ಈಗ ಒಂದು ಯಾವ ಪ್ರಾಮಾಣಿಕತೆ ಆಚಾರನ ಅವ್ನಿಗೆ ತೆಗಿತಾರೆ. ಈಗ ಅಮ್ಮ ಹೇಳೋದಾಗ ಪ್ರಾಮಾಣಿಕತೆ ಇಡಲ್ಲ, ಅವ್ರಿಗೆ ಅಡ್ಜಸ್ಟ್ ಆದ್ರೆ ಅವ್ನು ಇರ್ತಾನೆ ಕಂಟಿನ್ಯೂ. ಆರ್ಥಿಕವಾಗಿ ಸದೃಢ ಇರದೇ ಇರತಕ್ಕಂತ ಜನರಿಗೆ ನಾವು ಆರ್ಥಿಕವಾಗಿ ಆಮಿಷ ಹೊಡೆದಾಗ ಸಹಜವಾಗಿ ಆರ್ಥಿಕವಾಗಿ ನಮ್ಗೆ ಹಣ ಬರುತ್ತೆ ಅನ್ನೋ ನಾ ಅದಕ್ಕೆ ಒಪ್ಪಲ್ಲ. ಆರ್ಥಿಕವಾಗಿ ಕೆಲವು ಬಡವರು ಇರ್ತಾರ, ಚಲೋ ಮಂದಿನೂ ತೋತಾರ. ಸಿಟಿಯಲ್ಲಿ ನಾನು ನೋಡ್ತೀನಿ, ಎಲ್ಲಾ ಪಾರ್ಟಿಯವ್ರು ಬಂಡಲ್ ಹೋಗಿತಾರ ಎಲೆಕ್ಷನ್ ಬಂದಾಗ. ಅವ್ರು ಫೋನ್ ಮಾಡಿ ಹೇಳ್ತಾರ, ಅವ್ರದ್ದು ಬಂದ್ ಬಿದ್ದವ್ರಿ, ನಿಮ್ ಬಿದ್ದಿಲ್ಲ ನೋಡಕ್. ಸೊ ದಿಸ್ ನಾ ಬಹಳ ನೇರವಾಗಿರ್ತದೆ. ಇದು ಬಹಳ ಒಳ್ಳೆ ಸಿಸ್ಟಮ್ ಅಲ್ಲ. ಈ ಮೋದಿ ಏನ್ ಮಾಡ್ತಾನೆ ದೇಶದ ಅಭಿವೃದ್ಧಿ? ಇಂಥ ಮಂದಿ ಇದ್ದಾಗ ಮೋದಿ ಬಗ್ಗೆ ಕಳಂಕಿಲ್ಲ, ಹೆಮ್ಮೆ ಅದ ನಮಗ. ಬಟ್ ಅವ್ರದ್ದೆಲ್ಲ ಕೆಲವು ಮಂದಿ ಬರ್ತಾವಲ್ಲ, ಹಾಗಾದ್ರು ನಮ್ದು ಇಲ್ಲ ಮಂತ್ರಿಮಂಡಲದಾಗ ಹಾಕೊಂಡು ಬರ್ತಾವಲ್ಲ. ಒಬ್ಬರು ಇಬ್ಬರು ಪ್ರಾಮಾಣಿಕತೆ ದೇಶ ನಡೆಯಲ್ಲ, ಎಲ್ಲರೂ ಬಳಿ ಆ ಭಾವನೆ ಬರಬೇಕು. ನರೇಂದ್ರ ಮೋದಿ ವಿಶ್ವನೇ ಕೊಂಡಾಡ್ತಾ ಇದೆ. ನಮ್ಮ ನರೇಂದ್ರ ಮೋದಿ ಬಗ್ಗೆ ಪರ್ಸನಲ್ ನನಗೆ ಹೆಮ್ಮೆ ಇದೆ. ನಾ ಕಾಂಗ್ರೆಸ್ ಪಕ್ಷದಾಗಿದ್ರು ಆ ಮನುಷ್ಯ ಗೌರವ ಕೊಡ್ತೀನಿ, ನಾಟ್ BJP ಪಾರ್ಟಿ.
ಬಿಜೆಪಿ ಪಾರ್ಟಿ ತತ್ವ ಸಿದ್ಧಾಂತಗಳು, ಮನೆ ಹೊಡಿತಕ್ಕಂಥ ಕೆಲಸಗಳು, ಧರ್ಮ ಹೊಡಿತಕ್ಕಂಥ ಕೆಲಸಗಳು, ಟೋಟಲಿ ಐ ಆಮ್ ಅಪೋಸ್. ಒಂದು ನಿರ್ಣಯ ಮಾಡಿದ್ರು, ಬಜೆಟ್ ಮಂಡನೆ ಮಾಡಿದ್ರಲ್ಲ. ಸೊ ಅದ್ರ ಬಗ್ಗೆ ಇಲ್ಲ, ಅದರಲ್ಲಿ ನಾನು ಪೂರ್ತಿ ಓದಿಲ್ಲ, ಬಟ್ ಅದರಲ್ಲಿ ಬಡವರಿಗೆ ಸಹಾಯ ಅನ್ನೋದಂತ ಕೇಳಿದ್ನ. ಕೆಲವು ಜನರು ವರ್ಷದಿಂದ ಬಟ್ ಅವ್ರ ಹೆಸರು ಪಟ್ಟ ಇಲ್ಲ. ಈಗ ಈ ಕಾನೂನಿನಿಂದ ಅವ್ರಿಗೆ ಸಹಾಯ ಆಗ್ತದೆ, ಅವ ಮಾಲಕ್ ಆತನ. ಕೆಲವರು ತಂದೆ ಹಿಂದಿನ ಮೊಘಲರು ಆಳಿದಂದ್ರೆ ನಾವೇ ಮೊಘಲರು ಆಳದಂಗ ತಿಳ್ಕೊಂಡು ಕೆಲವು ಕಬ್ಜಾ ಮಾಡ್ಕೊಂಡು ಕೂತಾವ ಶ್ರೀಮಂತರು, ಅಂಥವ್ರಲ್ಲಿಂದ ದೂರ ಆಗ್ತಾವ. ಎರಡೂ ರೀತಿಯಿಂದ ನೋಡಿದ್ರೆ ಒಂದು ಅನುಕೂಲನೂ ಅದ, ಕೆಲವು ತೊಂದರೆನೂ ಆಗ್ಬೋದು. ಬಟ್ ಒಟ್ಟಾರೆ ಒಂದು ಬಡವರ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಅನುಕೂಲವಾದಂಥ ಮಸೂದೆ ಅಂತ ನಾನು ಸ್ಟಡಿ ಮಾಡಿದಂಥ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಏನೇನದ ಅವರ ಸಂಪೂರ್ಣ ಮಾಹಿತಿ ಬಂದಿಲ್ಲ. ಕಳೆದ 2-3 ವರ್ಷಗಳ ಇಲ್ಲೇ ಉದಾಹರಣೆ ಅಫಜಲ್ಪುರ ಸುತ್ತ ಅವ್ರದೇವ ಜಾಗ, ಎಲ್ಲಿ ಹೋದ್ರೆ ನಮ್ದೇ ಅದಾರ ಎಲ್ಲ ಬಿಲ್ಡಿಂಗ್ಗಳಾಗ್ಯಾವ. ಆಮೇಲೆ ದಿಲ್ಲಿ ಪಾರ್ಲಿಮೆಂಟ್ ವರ್ಕ್ ಬೋರ್ಡ್ ಅದ, ದಿಲ್ಲಿ ಪಾರ್ಲಿಮೆಂಟ್ ವರ್ಕ್ ಬೋರ್ಡ್ ಜಾಗ. ಸರ್, ಇನ್ನೊಂದು ಈಗ ಅಫಜಲ್ಪುರ ತಾಲೂಕಿಗೆ ಇರ್ತಕ್ಕಂಥ ಉದ್ಯಾನವನಗಳು ಅಕ್ರಮವಾಗಿ ಇನ್ನೊಂದು ಹೆಸರಿಗೆ ಆಗಿದಾವ ಅಂತ ಹೇಳ್ತೀವಿ. ಇದು ಮಂಡಲ್ ಪಂಚಾಯತ್ ಇದ್ದಾಗನು ಈ ತರ ಯಾವ ಆಗ್ಯಾವ ಒಂದ್ ಲಿಸ್ಟ್ ಕೊಡಿ ನಂಗ. ನಾನು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಈ ಸಂಬಂಧಪಟ್ಟ ಪೌರಾಡಳಿತ ಸಚಿವರಿಗೆ ಬರಿತೀನಿ. ಇಂಥವ್ ರೈಟ್ ಗುರುತು ಕೂಡ ಅದು ಸಪೋರ್ಟ್ ಮಾಡ್ತೀನಿ. ಅಫಜಲ್ಪುರ್ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನೇ ಸರ್ಕಾರಿ ಜಾಗಗಳನ್ನ ಕಬ್ಜಾ ಮಾಡ್ಯಾರ. ಯಾವೇ ಇಲ್ರಿ, ಪ್ರಧಾನ ಡಿ.ಕೆ. ಶಿವಕುಮಾರ್ ಜಾಗ ಇರ್ಲಿಕ್ಕ ಕೊಡಿ, ನಾನ್ ಲೆಟರ್ ಕೊಡ್ತೀನಿ ನಿಮ್ಗೊಂದು ಕಾಪಿ ಕಳ್ಸಿ. ಯಾವೇ ಇರ್ಲಿ ಅವರೇ ಮಾಡ್ತಾರ. ಅಂದ್ರೆ ಪುರಸಭೆಯಿಂದ ನಾವು ಮಾಹಿತಿಯನ್ನ ರಾಜ್ಯ ತಗೊಂಡಾಗ 59 ಉದ್ಯಾನವನಗಳ ಜಾಗ ಇದೆ ಅಂತ ಹೇಳಿ ಪುರಸಭೆಯವರು ಬಿಡ್ತಾ ಇದ್ದಾರೆ. ಬಿಲ್ ಕೂಡ ಹಾಕ್ತಾ ಇದ್ದಾರೆ, ಅಂದ್ರೆ ಖರ್ಚು ಮಾಡ್ತಾ ಇದೀವಿ ಅದಕ್ಕೆ ಅಂತ ಹೇಳೋದು. ಆದ್ರೆ ನಾವು 59 ಉದ್ಯಾನವನಗಳು ಸಿಗಲ್ಲ ಕೂಡ ಅವು 59 ಉದ್ಯಾನವನಗಳು ಸಿಗೋದು ಕಷ್ಟ. ಅದು ಕುಡಿ ಮಾಹಿತಿ ನಾವು ತಗಸಮ್ಮ. ನೀವು ಒಳ್ಳೆ ಪ್ರಶ್ನೆ ಎತ್ತೀರಿ. ರಿಯಲಿ ಅದ್ರ ಬಗ್ಗೆ ಉದ್ಯಾನ ಬೇಕು. ಯಾಕೆ ಕೊಡ್ತಾರ? ಗಾರ್ಡನ್ಗಳು ಲೇಔಟ್ದಾಗ ಯಾಕಿರ್ತ, ಪರಿಸರ ಚೆನ್ನಾಗಿರ್ಬೇಕು, ಗಾಳಿ ಚೆನ್ನಾಗಿ ಬರಬೇಕು. ಎಲ್ಲ ಇಕ್ಕಟ್ಟಾಗಿ ಮನೆಗೂ ಕಟ್ಟರ್ಲಿಂದ ಆರೋಗ್ಯಕ್ಕೂ ತೊಂದರೆ, ಡ್ರೈನೇಜ್ ಬ್ಲಾಕ್ ಆಗ್ತಾವ. ಸೊ ಹಿಂಗಾಗಿ ಅವೆಲ್ಲ ಕುಡಿ ಒಳ್ಳೆ ವಿಚಾರ ಎತ್ತೀರಿ. ಏನೇನೋ ಡೀಟೇಲ್ ಹಂಗೆ ಅನ್ಸ್ಕೊಡ್ರಿ, ನಾನು ಲೆಟರ್ ಬರೆದು ಸಂಬಂಧಪಟ್ಟು ಬರ್ಬಿಡಲ್ಲ. ನಿಮ್ಗೆ ಗೊತ್ತು, ಮಾಲೀಕ ಉತ್ತರ ಲೆಟರ್ ಅಂದ್ರೆ ಬೇರೆ ಹಂಗಿರಲ್ಲ. ಒಂದು ರಾಮಬಾಣ್ ಇದ್ದಂಗ ಮುಖ್ಯಮಂತ್ರಿ ಬಿಡ. ಯಾಕಂದ್ರೆ ನಾನು ವಿಶ್ವಾಸಗೆ ಬಿಟ್ಟಿಲ್ಲವ, ಆರ್ಸಿಗೆ ಅವನಿಗೆ ಒಳ್ಳೆ ಎನ್ಕ್ವೈರಿ ಆಗಿ ಸಿದ್ದರಾಮಯ್ಯ ರಕ್ಷಣೆ ಮಾಡ್ದವ, ಇಲ್ಲ ಜೈಲಿಗೆ ಹೋಗ್ಬೇಕವ. ಅಲ್ಲೇನು KKID ದುಡ್ಡಿನಾಗೇನು ಪೀಠೋಪಕರಣ ಖರೀದಿ ಮಾಡ್ಯಾನ, ಅತಿ ಅವಶ್ಯಕತೆನೇ ಇಲ್ಲ. 3 ವರ್ಷ ಆಗಟ್ಟು ಖರೀದಿ ಮಾಡ್ಯಾನ. ಇವೆಲ್ಲ ನಾನು ದಾಖಲೆ ಸಹಿತ ಕೊಟ್ಟಿದ್ದೀನಿ ಸಿದ್ದರಾಮಯ್ಯ, ಬಟ್ ಯಾಕೋ ಆಕ್ಷನ್ ಇಲ್ಲ. ಓಕೆ, ಅಫಜಲ್ಪುರ ಅಭಿವೃದ್ಧಿಗೆ ತಾವು ಫ್ಯೂಚರ್ ಅಲ್ಲಿ ಹಿಂಗೆಲ್ಲ ಮಾಡ್ಬೋದಾಗಿತ್ತು ಅಂತಂದ್ರೆ ಅಫಜಲ್ಪುರ ಅಭಿವೃದ್ಧಿ ಆಗ್ತಕ್ಕಂಥದಕ್ಕೆ ಜನ ಜಾಗೃತಿ ಆಗ್ಬೇಕು. ಫಸ್ಟ್ ನನ್ನ ಸಂದೇಶ, ಯಾವ ಜಾತಿಗೆ ನೋಡ್ಬಾರ್ದು. ಎಲೆಕ್ಷನ್ ಬಂದಾಗ ನಮ್ಮ ಜಾತಿ ನಿಂತಾನಂತಂದು ಜಾತಿಗೆ ಓಟ್ ಹಾಕೋದು, ಇಲ್ಲ ಇವ ಈಟ್ ರೊಕ್ಕ ಕೊಟ್ರಂತ ಅವನಿಗೆ ಓಟ್ ಹಾಕೋದು, ಇವ್ ಬಿಡ್ಬೇಕು. ಯಾವ ವ್ಯಕ್ತಿ ಅವ ಯಾವೇ ಇರಲಿ, ಅವ ಪ್ರಾಮಾಣಿಕದನ ಇಲ್ಲೋ, ಅವ ಈ ನಮಗೆ ಭಾಗದ ಅಭಿವೃದ್ಧಿ ಮಾಡ್ತಾನೋ ಇಲ್ಲೋ ನೋಡಿ ಓಟ್ ಹಾಕುವಂತ ಜಾಗೃತಿ ಬಂದಾಗ ಅಫಜಲ್ಪುರ ಅಭಿವೃದ್ಧಿ ಆಗ್ತದೆ. ಇನ್ನ 50 ವರ್ಷ ಹಿಂಗೆ ಇರ್ತದೆ. ಮಾಲಿಕೆಯ ಗುತ್ತೇದಾರ್ ಅವರಿಗೆ ಕಳೆದ 5-6 ವರ್ಷಗಳಿಂದ ಇರದೇ ಇರ್ತಕ್ಕಂಥ ಚೈತನ್ಯ ಈ ಒಂದು ವರ್ಷದಿಂದ ಬರ್ತಾ ಇದೆ ಅಂತಂದ್ರೆ ರಾಜಕೀಯವಾಗಿ ಶುಭ ಸೂಚನೆ ಮತ್ತು ಸಂತೋಷಕರ ಸೂಚನೆ ಏನಾದ್ರು ಬಂದಿದೆನಾ? ಹಂಗೇನಿಲ್ಲ. ನಾನು ನೋಡಿ ಜನರ ಜೊತೆಗೆ ಯಾವತ್ತೂ ಇದ್ದೀನಿ. ನನ್ನ ನಡ್ಬೇಕ ಕರೋನಾದಾಗ ಬಹಳ ಆರೋಗ್ಯ ಕೆಟ್ಟಿತ್ತು. ಆ ಸಂದರ್ಭದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಆಮೇಲೆ ಏನು ಮೊನ್ನೆ ಇತ್ತೀಚೆಗೆ 1.5 ತಿಂಗಳ ಹಾಸ್ಪಿಟಲ್ ಜರ ಗಾಲ್ ಬ್ಲಾಡರ್ ಸ್ಟೋನ್ ಆಗಿ ಆರೋಗ್ಯ ದೃಷ್ಟಿಯಿಂದ ಜನರಿಂದ ದೂರ ಇದ್ದೀನಿ ಹೊರತಾಗಿ ಜನ ನನಗೆ ದೂರ ಇಲ್ಲ. ಮತ್ತು ಯಾರೇ ಜನ ಇರಲಿ, ಯಾವ ಪಾರ್ಟಿ ಇರಲಿ, ಏನೇ ಇರಲಿ, ಕಷ್ಟ ಹೇಳ್ಕೊಂಡು ಬಂದಾಗ ಅದು ಮ್ಯಾಟ್ರ್ ಲೀಗಲಿ ಇತ್ತು ಅಂದ್ರೆ ನಾನು ಇಮಿಡಿಯೇಟ್ ಎಫೆಕ್ಟ್ ಆಗಿ ಕೆಲಸ ಮಾಡ್ತೀನಿ. ಇಲ್ಲೀಗಲ್ ಇತ್ತು ಅಂದ್ರೆ ನಮ್ಮ ಕಾರ್ಯಕರ್ತಿದ್ರು ಬೈಸ್ಕೊತಾವ, ಅವ್ರು ಎಲ್ಲರೂ ಸಭಾ ಗೊತ್ತು, ಅದಕ್ಕೆ ಗೊತ್ತೇ ನಡೆಯೋದು, ಇದು ಹಿಂಗಾದ್ರಿ ಅಂದ್ರೆ ಬೈದ್ರು, ಈ ಸರಿಯಾಗಿ ಮಾಡ್ಲೇ ಬರಲ್ಲ ಅಂತ ಬೈತೇವೆ. ಸೊ ಅದೊಂದು ಉಳಿಸ್ಕೊಂಡಿರ್ಲಿಂದ ಅದಕ್ಕೆ ನೇರ ದಿಟ್ಟ ನುಡಿತಾರಪ್ಪ ಅಂತ ಹೆಸರು ಕಳಿಸಿರೋದು, ಅದು ಉಳಿಸ್ಕೊಂಡಿದ್ದೀವಿ. ಜನ ಜಾಗೃತಿ ಆಗ್ಬೇಕು ಅಂತ ಮಾತಾಡಬೇಕು. ಆದ್ರೆ ಇಲ್ಲಿ ಫಸ್ಟ್ ಅಫಜಲ್ಪುರ ತಾಲೂಕಿನಾಗ ಎಜುಕೇಶನ್ ಡೆವಲಪ್ಮೆಂಟ್ ಆದಾಗ ಮಾತ್ರ ಎಲ್ಲ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಎಜುಕೇಶನ್ ಡೆವಲಪ್ಮೆಂಟ್, ಏನ್ ಎಜುಕೇಶನ್ ಡೆವಲಪ್ಮೆಂಟ್ ಆಗ್ಬೇಕಪ್ಪ ಹೇಳು. ಇಲ್ಲಿ ಒಂದು ವಾಣಿಜ್ಯವಾಗಿರ್ತಕ್ಕಂಥ ಒಂದು ಕಾಲೇಜ್ಗಳಿಲ್ಲ. ಪಕ್ಕಕ್ಕೆ ನಾವು ಸಿಂಧಿ ಹೋಗ್ವಿ ಅಂತಂದ್ರೆ ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಇಲ್ಲಿ ಡಿಗ್ರಿ ಕಾಲೇಜ್ ತರಬೇಕಾದ್ರೆ ನಾನು 5-6 ವರ್ಷ ಪ್ರಯತ್ನ ಮಾಡ್ಬೇಕಾಯ್ತು. ಅದು ಯಾರು ಜಾಗ ಕೊಡ್ಲಿಲ್ಲ. ಅಲ್ಲಿ ಹೋಗಿ ನಾ ತೊಗೊಂಡಿದ್ದೆ, ಆಶ್ರಯ ಸಲಹೆ ತೊಗೊಂಡು ಜಾಗನೇ ಮಾಡಿದೆ. ಸಹಕಾರ ಬೇಕಮ್ಮ, ಜಾಗ ಕೊಡಲ್ಲ. ಇಲ್ಲಿ ಗೋರ್ಮೆಂಟ್ ಹೋಗಿ ತೋಲಕ್ ಹೋದ್ರೆ ಸ್ಟೇ ತರ್ತಾರೆ.
ಇವ್ರಿಗೆ ಬೇಕು. ಇವತ್ತು ವಾಣಿಜ್ಯ ಎಜುಕೇಶನ್ದಾಗೆ ನಮ್ಮ ಅಫಜಲ್ಪುರ ತಾಲೂಕು ಕಮ್ಮಿ ಇಲ್ಲ. ಎಲ್ಲ ಬಿಜಾಪುರದವ್ರು ಬಂದು ಪ್ರೈವೇಟ್ ಸ್ಕೂಲ್ನ ಹಾಕ್ಲತ್ತಾರ. ಯಾಕೆ ಹಾಕ್ಲತ್ತಾರ? ಇವತ್ತು ನೀರಾವರಿ ಮಾಡಿರ್ಲಿಂದ ಚೀಲಗಟ್ಟೆ ರೊಕ್ಕ ಹೋಯ್ತಾರ. ಅವ್ರಿಗೆ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗ್ಯಾರ ನಮ್ಮ ರೈತರು. ಅದಕ್ಕೆ ಅವ್ರು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದಾರೆ. ಸರ್ಕಾರ ಶಾಲೆಗಳು ಆಗ್ಬೇಕಾದ್ರೆ ಜನರು ಸಹಕಾರ ಬೇಕು. ಅಫಜಲ್ಪುರದಲ್ಲಿ ಉಳಿಗೆ ಮಾಡಿ ನಾ ಮಾಡಿದಲ್ಲ. ಕಿತ್ತೂರು ಚೆನ್ನಮ್ಮ ಅಂತ ಸ್ಕೂಲ್ ಇದೆ, ಚೆನ್ನಮ್ಮ ಮಾಡಿಲ್ಲ. ಅದು ಕೂಡ ಅದು ಹೇಳಲ್ಲ ನೀವು, ಬರೀ ಅಫಜಲ್ಪುರದ ಹೇಳ್ತೀರಿ. ಅಫಜಲ್ಪುರದ ಹಿಂಗೆ ಅದ ಹಣೆ ಬರ. ಇದು ನವೋದಯ ಸ್ಕೂಲ್, ಕರ್ಜಿಗೋರಿ ಅಲ್ಲಿ ಸ್ಕೂಲ್ಗಳು. ನಾನು ಅದೇ MLA ಇಲ್ಲ ಅಂದ್ರೂ ಕೂಡ ಮೈನಾರಿಟಿ ಒಂದು ಮುರಾದಿ ಸ್ಕೂಲ್ ಕೊಡ್ತೀನಿ ಅಂತಂದು ಆಫೀಸರ್ ನನಗೆ ಮಾತಾಡಿದಾಗ, MI ಪಾಟೀಲ್ MLA ಬಡದಾದಾಗ ಗೌರ್ಮೆಂಟ್ ಜಾಗ ಮೈನಾರಿಟಿ ಸ್ಕೂಲ್ ಕೊಟ್ಟಿನಿ ಅಂತ ನಾ ಮಾಡಿದ್ BJP ಇದು, MLA ಇಲ್ಲದೆ. ಈ ತಾಲೂಕು ಬಗ್ಗೆ ನಾವು ಇಷ್ಟೊಂದು ಅಧಿಕಾರ ಇರ್ಲಿ ಬಿಡ್ಲಿ, ಜನಸಲಹೆ ಕೆಲಸ ಮಾಡಿ ಮೈನಾರಿಟಿ ನನಗೆ ಓಟ್ ಹಾಕಿಲ್ಲ ಆದ್ರೂ ನಾವು ಅವ್ರಿಗೆ ಕಡೆಗಣಿಸಿಲ್ಲ. ಬಟ್ ಅದು ಪಾಪ ಮಕ್ಕಳು ಏನ್ ಮಾಡಿ ಅವತ್ತು ಹಾಕಿದ್ದು. ಇನ್ನೊಂದು ಸರ್ಕಾರಿ ಸ್ಕೂಲ್ ಅಂತ ಬಂದಾಗ ಇವತ್ತ ಇಲ್ಲಿರ್ತಕ್ಕಂಥ ಅಂದ್ರೆ ನಮ್ಮ ತಾಲೂಕು ಅಫಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಸ್ಕೂಲ್ಗಳಿಗೂ ಮತ್ತು ಇವತ್ತು ಕಾರವಾರ ಅಂತ ಹೇಳಿದ್ರೆ ನಾನು ಹೋಗಿದ್ದೆ ಅಲ್ಲಿ. ಆ ಸ್ಕೂಲ್ಗಳಿಗೂ ಭೇಟಿ ಕೊಟ್ಟಿದ್ದೆ. ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳೇನು ವ್ಯವಸ್ಥೆಗಳನ್ನೇ ಬೇರೆ ಇದೆಯಾ? ಇಲ್ಲಿರ್ತಕ್ಕಂಥ ಅಫಜಲ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಸ್ಕೂಲ್ ಮೂಲ ಸೌಕರ್ಯಗಳೇ ಇರ್ತಕ್ಕಂಥದ್ದು ಬೇರೆ ಇದೆ. ಆದ್ರೆ ಬರ್ತಕ್ಕಂಥ ಅನುದಾನ ಆ ಸರ್ಕಾರಿ ಸ್ಕೂಲಿಗೂ ಒಂದೇ ಮತ್ತು ನಮ್ಮ ಅಫಜಲ್ಪುರ ತಾಲೂಕಿಗೆ ಬರ್ತಕ್ಕಂಥ ಟೋಟಲ್ ಒಂದೇ ಹೇಳಿ ನಮ್ಮ ಪ್ರಾಮಾಣಿಕತೆ ಬೇಕು. ಬೆಟರ್ಮೆಂಟ್ ಟೀಮ್ ಇರ್ತವೆ, ಸ್ಕೂಲ್ ಬೆಟರ್ಮೆಂಟ್ ಕಮಿಟಿ. ಅವ್ರದ್ದು ಏನ್ ಕೆಲಸ? ರೊಕ್ಕ ಎತ್ತಾಕದ. ಅದೇ ನಡೆದ ಸರ್. ಹಾ, ಅದು ಹೈಲೈಟ್ ಮಾಡ್ರಿ. ಯಾರ್ಯಾರು ಮಾಡ್ಯಾರದು ಅವ್ರಿಗೆ ಬೇಕು ಪ್ರಾಮಾಣಿಕತೆ. ನಾವು ಎಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಲ್ಲಿ ಓದಿತಾರ. ಅಲ್ಲಿ ಕಾರವಾರ ಮಂಗಳೂರಿ ಹಾಕಿ ಓದಿತಾರ. MLA ಓದಿತಾರ. ಮಂದಿಗೆ ಬಿಡ್ರಿ. ಆಮೇಲೆ ಜಾಗೃತಿ ಅದ. ಇಲ್ಲಿಲ್ಲ. ಇದು ಎಲ್ಲ ಮಾಡ್ಕೋಬೇಕು ಅವ್ರು. ಸರ್ ಇಲ್ಲಿ ಅಫಜಲ್ಪುರ ತಾಲೂಕು ಎದುರೇ ಸಿಮೆಂಟ್ ಒಯ್ತಿರ್ತಾರ, ಏನೂ ಅಲ್ಲ. 1-2 ಚೀಲ ಅದರನ್ನು ಕೊಟ್ರ ಗಪ್ ಕೊಡ್ತಾನೆ. ಭ್ರಷ್ಟಾಚಾರ ಅಫಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ, ಅಫಜಲ್ಪುರ ತಾಲೂಕಲ್ಲಿ ಭ್ರಷ್ಟಾಚಾರ ಮಾಡಿ ಬಹಳ ಕಡೆ ಭ್ರಷ್ಟಾಚಾರ ಇದೆ. ನಾನೊಬ್ಬ ಆಡಳಿತ ಪಕ್ಷದ ಒಬ್ಬ ಜನಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಇದು ಬಹಳ ಕಡೆ ಭ್ರಷ್ಟಾಚಾರ ಅದ. ಹಿಂದಿನ ಗೌರ್ಮೆಂಟ್ ಇತ್ತು, ಇಲ್ಲೂ ಅದ. ಇದು ಕಂಟ್ರೋಲ್ ಆಗ್ಬೇಕಾದ್ರೆ ಜನ ಜಾಗೃತಿ ಆಗ್ಬೇಕು. ಭ್ರಷ್ಟಾಚಾರ ಪೂರ ನಿರ್ಮೂಲ ಆಗೈತ್ ನಾ ಹೇಳಲ್ಲ. ಸಿದ್ದರಾಮಯ್ಯ ಬಹಳ ಪ್ರಾಮಾಣಿಕತೆ ವ್ಯಕ್ತಿ, ಬಟ್ ಅವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಲ್ಯಾಪ್ಸಸ್ಗಳವ, ಪ್ರೆಷರ್ ಅವ. ಸರ್ಕಾರಿ ಶಾಲಾ ಶಿಕ್ಷಕರು ಯಾರೊಬ್ಬ ಬದ್ಮಾಸಿಗೆ ಒಳಗೆ ಹಾಕ್ಬೇಕಾದ್ರೆ ಪ್ರೆಷರ್ ಬರ್ತಾವ, ಉಳಿಸ್ರಿ ಅಂತ. ಇವೆಲ್ಲ ಒತ್ತಡ ಬರಬಾರ್ದು. ಜೇವರ್ಗಿ, ಆಳಂದು, ಸಿಂದಗಿ, ಇಂಡಿ ಕಂಪೇರ್ ಮಾಡಿ ನೋಡಿದ್ರೆ ಸರ್ ನಾವು ಅಲ್ಲಿ ಡೆವಲಪ್ಮೆಂಟ್ಗೂ ನಮ್ಮ ಅಫಜಲ್ಪುರ್ಗೂ ಡೆವಲಪ್ಮೆಂಟ್ ನೋಡಿದ್ರೆ ಬಹಳ ವ್ಯತ್ಯಾಸ ಆಗ್ತದೆ. ಏನಿಲ್ಲ, ಏನ್ ಮಾತಾಡ್ತೀರಿ? ಜೇವ್ರಿ ಏನೋ ಹೆಸರು ಹಳ್ಳಿಗಳಿಗೆ ರೋಡ್ ಇಲ್ಲ. ನಾ KCB ಪ್ರತಿಯೊಂದು ಹಳ್ಳಿ ಹೋಯ್ನಿ. ಇವು ಬಿಜಾಪುರ ಡಿಸ್ಟ್ರಿಕ್ಟ್ ಅವ ಮಡ್ಡಿ ಜಮೀನ್ ಅವ, ರೋಡ್ ಕೆಡಲ್ಲ. ಅಫಜಲ್ಪುರ ಭಾಳ ಡೆವಲಪ್ ಆಗ್ಯದ. 85 ಅಫಜಲ್ಪುರ ಈಗಿನ ತೋಲೆ ಮಾಡಿ ನೋಡ್ರಿ. ಹಳ್ಳಿಗೆ ಹೊಲಗಳಿಗೆ ರೋಡ್ ಮಾಡಿಕೊಟ್ಟಿದ್ವಿ. ಪಟ್ಟಣದ ವ್ಯವಸ್ಥೆ ಇಟ್ಕೊಂಡು ಹೇಳ್ತಾರೆ. ಪಟ್ಟಣ ನಾ ಹೇಳ್ತೇನೆ, ಟೋಟಲಿ ಪಟ್ಟಣ ಜನನೇ ಒಂಥರ ಅದು. ಇದು ಈ ವ್ಯವಸ್ಥೆ ಹೆಂಗಾಗಿದೆ ಪಟ್ಟಣ ಜನ ಅಂದ್ರೆ, ಇದು ಇಂಡಿಯಾದ ಬಾಂಗ್ಲಾದೇಶ ಇದ್ದಂಗ ಅದ. ಇಂಡಿಯಾದ ಭಾರತ ಪೂರ ಆದ್ರ ಬಾಂಗ್ಲಾದೇಶ ನೋಡಿ ಹಿಂದೂಗಳಿಗೆ ಓಡಿಸ್ಲತ್ತಾವ. ಹಂಗಿಲ್ಲಿ ಅಭಿವೃದ್ಧಿ ಬಗ್ಗೆ ಗಮನ ಇಲ್ಲ, ಫುಲ್ ಪಾಲಿಟಿಕ್ಸ್. ಈ ವ್ಯವಸ್ಥೆ ಯಾರು ಒಬ್ಬ MLA ಇರ್ತಾವ ವಿರುದ್ಧ, ಇಲ್ಲಿ MLA ವಿರುದ್ಧ ಆಕ್ಟಿವಿಟೀಸ್ ನಡೀತಾವ. ಆ MLA ಏನಾರ ಅನ್ಯಾಯ ಮಾಡಿದ ಮಾಡ್ಬೇಕು ಸರ್. ಇದು ಈ ವ್ಯವಸ್ಥೆಯನ್ನ ನಾವು ಮಾಧ್ಯಮದವರು ಪ್ರಸಾರ ಮಾಡಿ ಅಧಿಕಾರಿಗಳಿಗಾಗಲಿ ಅಥವಾ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರ್ಲಿಕ್ಕೆ ನಾವು ಎಲ್ಲೋ ಎಡವಿದ್ದೀವಿ ಅಂತ 100% ನಿಮ್ಮ ಮಾಧ್ಯಮದಾಗ ಎಲ್ಲರೂ ನಿಮ್ಮಂಗಿಲ್ಲ. ಕರಪ್ಷನ್ ಇದು ಹೊಲಸಾಲಕ್ಕೆ ಕಾರಣ ನೀವು ಇದ್ದೀರಿ, ಮಾಧ್ಯಮದವ್ರು ಇದ್ದೀರಿ. ನಿಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ. ಈಗ ಮೌಲ್ಯ ಕಳ್ಕೊಂಡಿರಿ ನೀವು. ಇವಾಗ ನೇರ ನಿಷ್ಠುರ್ಲಿಂದ ಹಿಂಗ್ ಮಾಡಿ ಅಂತ ಬರೀತೀರಿ? ಬರೆಯಲ್ಲ. ಯಾಕೆ ಭಯ ಆಗ್ತದ? ಕಾನೂನಿಲ್ಲ, ಅಂಬೇಡ್ಕರ್ ಕಾನೂನು ಇಲ್ಲ, ನಿಮ್ಗೆ ರಕ್ಷಣೆ ಕೊಡಲ್ಲ, ನಾವು ಕೊಡ್ತೇವೆ. ಬರೀ ನೋಡಮ್ಮ ಯಾರು ನಾವು ಬೆಳಿಬೇಕಾದ್ರೆ ನೀವು ಬರೀ ಯಾವ ಕೈ ಎಸ್ತಾನ ನೋಡ್ತೀನಿ, ಅವನ್ನೆಲ್ಲ ಎತ್ತಿ ಹಾಕ್ರಿ ನಾ ನೋಡ್ತೀನಿ. MI ಪಾಟೀಲ್ ತಮ್ಮದೇ ನಾ ಲೋಕಾಯುಕ್ತ ಕೊಟ್ಟಿನಿ, ಗೊತ್ತಲ್ಲ MLA. ಇನ್ನ ಲೋಕಾಯುಕ್ತ ಬಿದ್ದದ ಸಲ್ಲೂರು ರೋಡ್ದು ಎಲ್ಲ ಮಾಡಿದ್ವಿ. ನಂಗಿಲ್ಲ, ನನಗೆ 200 ಕೋಟಿ ಆಫರ್ ಬಂದು ದುಡ್ಡು ತಗೊಂಡಿಲ್ಲ. ಇನ್ನೊಂದು ಸ್ಟಿಲ್ ಈ ಕಾಂಗ್ರೆಸ್ದಾಗ ಬಂದಿನಂದ್ರು ಲೆಟರ್ ಕೊಡ್ರಿ ಮುಸ್ತಿ ಅಂದ್ರು ಆಗಲ್ಲ. ನಾವು ಒಮ್ಮ ಕೊಟ್ಟ ಮಾಲೀಕ ಹೋಗ್ತಾರೆ, ನಾವು ಮಾಡಿದ್ದ. ಈಗ ನಾವೇನಾದ್ರು ದುಡ್ಡು ಕೊಟ್ರೆ ಏನ್ ದುಡ್ಡು ತೊಗೊಂಡು ಅಡ್ಜಸ್ಟ್ ಆಗಿ, ಇದು ಲೆಟರ್ ಕೊಟ್ಟರೆ ದುಡ್ಡು ತೊಗೊಂಡು ಅಡ್ಜಸ್ಟ್ ಆಗ್ಯಾನಂತಾರ. ಮಾಡಕ್ ಅದೇ ರೀ. ನೀವು ಮೀಡಿಯಾದವ್ರು ಬಹಳ ಮಂದಿ ಪ್ರಾಮಾಣಿಕ ಇದ್ದೀರಿ, ಇಲ್ಲಲ್ಲ, ಎಲ್ಲರೂ ಹೇಳಲ್ಲ. ಬಟ್ ಈ ಸಿಸ್ಟಮ್ದಾಗ ನೀವು ಕೂಡ ಕೆಲವು ಜನ ಏನ್ ಮಾಡಿ ಅನಿವಾರ್ಯ ಆಗ್ಯದ. ಯಾಕಪ್ಪ ಈಗ ಹೇಳಿದ್ರೆ ಭಯ, ಹೆದರ್ಸ್ತಾರ, ಇಲ್ಲಾಂದ್ರೆ ನಮಗೆ ಯಾರು ನ್ಯೂಸ್ ಕೊಡಲ್ಲ, ಕರ್ಸಲ್ಲ. ರಾಜಕಾರಣಿಗಳ ಶ್ರೀರಕ್ಷೆಯಲ್ಲಿ ಪತ್ರಕರ್ತರು ಇರ್ತಾ ಇದಾರ ಅನ್ನುವಂತ ಮಾತು ಅವ್ರಿಗೆಲ್ಲ ಚಾದ. ಇವತ್ತು ಇಡೀ ವಿಶ್ವದಾಗೆ ಮೆಸ್ತಕ್ಕಂತ ರೀತಿಯಲ್ಲಿ ಭಾರತ ಬೆಳಿಲತ್ತ. ಸಾಕಷ್ಟು ಇಂಡಸ್ಟ್ರಿ ಹೊಂಟಾವ, ಮೇಕ್ ಇನ್ ಇಂಡಿಯಾದ ಕಾರ್ಯಕ್ರಮ ಹೊಂಟಾವ.
ಏನೋ ಮಾಡ್ತಾ ಇದ್ದಾರೆ. ಬಟ್ ಆ ಜನನೂ ಆ ಪ್ರಕಾರ ಒಂದು ನಾವು ಚೇಂಜಸ್ ಆಗ್ಬೇಕು, ಬದಲಾವಣೆ ಆಗ್ಬೇಕು. ಈ ಸರ್ಕಾರಿ ಹೊಸ ಯೋಜನೆಗಳವ, ಅಲ್ಲಿ ನಿಮ್ಮ ಇವು ಉದಾಹರಣೆ ತಗೊಂಡು BPL ಕಾರ್ಡ, ಇವು ಆಧಾರ್ ಕಾರ್ಡ್ಗಳು, ಇದು ಆಧಾರ್ ಅಲ್ಲ, ಇವು ರೇಷನ್ ಕಾರ್ಡ್ಗಳು. ಇನ್ನು ಭಾಳ ಮಂದಿ ಬಿಡ್ರಿ ರೇಷನ್ ಕಾರ್ಡ್ ಇಲ್ಲ, ಅನುಕೂಲವಸ್ತವ ಜಬರ್ದಸ್ತಿ ಮಾಡಿ ತೊಗೊಳೋಣ, ಅವನಿಗೆ ತೆಗಿಯೋ ಧೈರ್ಯ ಇಲ್ಲ ಇವರಿಗೆ. ಅವು ಬಿಟ್ಟು ಕೊಡ್ಬೇಕು. ಅದಕ್ಕೆ ಮೋದಿ ರಿಕ್ವೆಸ್ಟ್ ಮಾಡ್ದ, ಗ್ಯಾಸ್ದು ನೀವೆಲ್ಲ ಉಜ್ವಲ್ ಗ್ಯಾಸ್ದು ಬಿಡ್ರಿ, ನಾವು ಬಡ್ರಿ ಕೊಡ್ತೇವೆ. ಎಷ್ಟೋ ಮಂದಿ ಕೊಟ್ಟರು, ಪಾಪ ಸರೆಂಡರ್ ಮಾಡಿದ್ರು, ಅದು ಕೊಟ್ಟವ. ಹಂಗೆ ಬರ್ಬೇಕಲ್ಲ ಭಾವನೆ ಈ ಮಾಡ್ಲಿ. ಬಲಾಢ್ಯರ ಕೈಯಲ್ಲಿ ಭಾರತ. ಹೇಳಮ್ಮ. ಸರ್, ಈಗ ಅಫಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳು ಅದಾವ. ಈಗ ಇಲ್ಲಿ ಇರ್ತಕ್ಕಂಥ ಅಂದ್ರೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಅಭಿಪ್ರಾಯ ಇದೆ. ಬೇರೆ ಕಡೆಯಿಂದ ಈಗ ಬೇರೆ ಜಿಲ್ಲೆ ಬೇರೆ ಸ್ಟೇಟ್ದವ್ರು ಬರ್ತಾ ಇದ್ದಾರೆ ಅನ್ನೋದು ಮಾಹಿತಿ ಇದೆ. ಇದ್ರ ಬಗ್ಗೆ ನೋಡಮ್ಮ, ಇಲ್ಲಿ ಜನ ಕೆಲಸ ಮಾಡಕ್ಕೆ ತಯಾರಾಗಬೇಕು ಅಂತ, ಅವರು ತಯಾರಾಗಬೇಕು. ಅವ್ರ ಹಂಗೆ ಹೊರಗಿನವ್ರು ಬಂದವರು ಭಾಳ ಹಾರ್ಡ್ ಕೆಲಸ ಮಾಡ್ತಾರೆ ಅಂತ ಇಟ್ಕೊಂತ ಭಾವನೆ ಅದಾವ. ಇಲ್ಲಿಯವ್ರು ನಾವು ಮಾಡ್ತೀವಿ, ನಾವೇನು ಕಮ್ಮಿ ಇಲ್ಲ ಅಂತ ಪ್ರಾಮಾಣಿಕತೆ ತೋರಿಸುವ. ನಂಬರ್ 1. ಈ ಬೆಂಗಳೂರು ಉದಾಹರಣೆಗೆ ನೀವು ಅಫಜಲ್ಪುರ್ಗೆ ಯಾಕೆ ಹೋಗ್ತೀರಿ? ಬೆಂಗಳೂರಿಗೆ ಎಷ್ಟೋ ಕಾರ್ಖಾನೆಗಳವ, ಹೆಚ್ಚಿಗೆ ತಮಿಳ್ನಾಡು, ಬಿಹಾರ, ಯಾಕಾರ ಟ್ಯಾಲೆಂಟ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಲ್ಲಿ ಅವ್ರು ಅದು ಆಡಳಿತಕ್ಕೆ ಅನುಗುಣವಾಗಿ ಅವ್ರು ಜಾಬ್ ಕೊಡ್ತಾರೆ. ಬಟ್ ಆದರೂ ಸರ್ಕಾರ ಒಂದು ಕಾನೂನು ಮಾಡಿ ತಗೋಬೇಕತ್ತೆ. ಹಂಗೆ ಇಲ್ಲೂ ಮಾಡಿ ನಾವು ಕೊಡಿಸ್ತೇವಲ್ಲ, ಯಾರು ಬಂದವ್ರಿಗೆಲ್ಲ ಹೇಳಿದ್ವಿ. ನಾನು ಇರೋದೇ ಎಂಪ್ಲಾಯ್ಮೆಂಟ್ ಕೊಡೋ ಸಲುವಾಗಿ ಇಲ್ಲಿ ಒಂದು ನಾನು ಇದು ಮಾಡಿದೆ ಸ್ಕೀಮ್. ಸುಮಾರು ಒಂದು 6,000 ಜನ ಎನ್ರೋಲ್ ಆದರು. ಒಂದು 3,000 ಜನರಿಗೆ ನೌಕರಿ ಹಚ್ಚಿದ್ದು ನಾನು ಎಲ್ಲಿ ಬೆಂಗಳೂರಲ್ಲಿ. ಅದ್ರಾಗ ಬರೀ 500 ಮಂದಿ ಉಳಿದ ಹೊಸ ಬಂದ್ರು ಮತ್ತೆ ವಾಪಸ್. ಮಾಡೋದು ಬೇಕಲ್ಲ ರೀ. ಜಯದೇವ್ ಆಸ್ಪತ್ರೆಯಲ್ಲಿ ಜಯದೇವ್ನು ಕೂಡ ನೋವಿದೆ. ನಾನು ಭಾಳ ಮಂದಿ ಲೆಟರ್ ಕೊಟ್ಟಿನಿ. ಶರಣ್ ಪ್ರಕಾಶ್ ಪಾಟೀಲ್ರು ಬರೀ ತಮ್ಮ ಸೇಡಮ್ ತೋರಿಸ್ತಾ ಇದ್ರು, ಅದು ಒಳ್ಳೇದಲ್ಲ. ಶರಣ್ ಪ್ರಕಾಶ್ ಪಾಟೀಲ್ರು ಇಡೀ ರಾಜ್ಯದ ಮಂತ್ರಿ, ಅವ್ರು ಸೇಡಮ್ ಮಂತ್ರಿ ಅಲ್ಲ. ಈ ಜಿಲ್ಲೆಯ ಎಲ್ಲಾ ಜನರ ಮಕ್ಕಳ ಭವಿಷ್ಯಗ ಅವರು ಬ್ಯಾಲೆನ್ಸ್ ಆಗಿ ಹೋಗ್ಬೇಕು. ಇದು ನಾನು ನೇರವಾಗಿ ಹೇಳ್ತದೆ, ಇಂದ ಮೀಡಿಯಾ ಹೇಳ್ತದೆ. ಇದ್ರ ಬಗ್ಗೆ ನಂಗೆ ನೋವದ. ನಾವು ಲೆಟರ್ ಕೊಟ್ಟಿರೋ ಆಗಿಲ್ಲ, ಅದು ಇದು ಒಳ್ಳೇದಲ್ಲ. ನಾ ತೆಗಿತೀನಿ, ನಾನು ಮುಖ್ಯಮಂತ್ರಿ ಗಮನ ತರ್ತೀನಿ. ಅಫಜಲ್ಪುರದಲ್ಲಿ 100 ಜನ ಕೂಡ ಕೆಲಸಕ್ಕೆ ಇಲ್ಲ ಜಿಮ್ಸ್. ಅದು ತಪ್ಪದು. ಅದು ನಾನು ಒಪ್ಪಲ್ಲ. ಅದು ಇದು ಈ ಡಿಸ್ಪ್ಯಾರಿಟಿ, ಸಚಿವರ ಈ ತಾರತಮ್ಯ. ಒಬ್ಬ ಜಿಲ್ಲಾ ಮಂತ್ರಿ ಆದವ ಸರಿಯಲ್ಲ. ನಾವು ಜಿಲ್ಲಾ ಮಂತ್ರಿ ಅಂದ್ರೆ ಚೀಫ್ ಮಿನಿಸ್ಟರ್ ಆಫ್ ಇದು ಜಿಲ್ಲಾ. ಇಲ್ಲಿ ಜಿಲ್ಲಾ ಮಂತ್ರಿ ಪ್ರಿಯಾಂಕನ ಬಿಡಿ, ಒಂದೇ ಸಬ್ಜೆಕ್ಟ್ ಇರೋ ಜಯದೇವ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಅವರಿಂದ ನಾವು ಹೇಳಿದ್ದೆವು, ಎಲ್ರಿ ಸರ್ ನೀವೆಲ್ಲ ಕೊಟ್ಟು ಮಾಡಿ ಅಂತಿದ್ರೆ ಯಾರು ತೋರ್ಸಪ್ಪ ಲಿಸ್ಟ್ ಕೂಡ ಅಂತ. ಇದ್ರ ಬಗ್ಗೆ ನೋಡೋದು ನಂಗೆ ನೇರವಾಗಿ ಹೇಳ್ತೀನಿ. ಇದು ಒಳ್ಳೆ ಸಂಪ್ರದಾಯ ಅಲ್ಲ, ಬೆಳವಣಿಗೆ ಅಲ್ಲ. ಬರೀ ಶ್ರೀರಾಮದವರಿಗೆ ಅವರಿಗೆ ತುಂಬದಲ್ಲ. ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ನಿರುದ್ಯೋಗ ಸಮಸ್ಯೆ ಅದ. ಪಾಪ ಅವರು ಹುಡುಗರು ಎಲ್ಲ ತಾಲೂಕಿಗೆ ಒಂದೊಂದು ಕೋಟಾರೆ ಮಾಡಿಕೊಡ್ರಿ. ಜಿಮ್ಸ್ ಎಷ್ಟು ಜನ ಕೊಡೋದಾಗಿಲ್ಲ ಅಂದ್ರು ಒಂದೊಂದು ತಾಲೂಕಾಗ 100 ಜನರೇ. ಜಿಮ್ಸ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಏನ್ ಕೆಲಸಕ್ಕೆ ತಗೋತಾರಲ್ಲ ಸರ್, ಅದನ್ನ ಸಚಿವರ ಸಹೋದರರೇ ತಗೊಳ್ತಾ ಇದ್ದಾರೆ ಆಯ್ಕೆ ಮಾಡ್ಕೊಂಡು. ಅಫಜಲ್ಪುರದವರನ್ನ ಯಾರಿಗೂ ಕೂಡ ಇಲ್ಲಿವರೆಗೂ ಒಂದು 100 ಜನರಿಗೂ ಇಲ್ಲ, ಸುಮಾರು 1000ಕ್ಕಿಂತ ಹೆಚ್ಚು ಜನರು ಸೇಡಮ್ ಇಂದ ಮತ್ತು ಚಿತ್ತಾಪುರಿಂದ ಇಲ್ಲ. ಇದು ಹೆಚ್ಚಿಗೆ ಆ ಕಡೆ ತಗೊಂಡಿದ್ದು ನಮ್ಮಲ್ಲಿ ಗಮನ ಇದೆ. ಆದ್ರೆ ಅವರು ಸಚಿವರ ಸಹೋದರ ಅವರು ಅದು ನಂಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಒಂದು ರೈತರಿಂದ ಅಲ್ಲಿ ಏನೋ ಒಂಥರ ಅವ್ಯಾರ ನಡೆದಿದೆ. ಇದರ ಬಗ್ಗೆ ಏನು ಎರಡನೇ ಮಾತಿಲ್ಲ, ಅವ್ಯಾರ ನಡೆದಿದೆ. ಅದು ಒಳ್ಳೇದಲ್ಲ. ಅದು ಶೀಘ್ರಲೇ ನಾನು ಮುಖ್ಯಮಂತ್ರಿ ಪತ್ರ ಬರಿತಾ ಇದ್ದೀನಿ. ಅದು ಪೂರಾ ಅದ್ರದ್ದು ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿಸ್ತೀನಿ. ಯಾವ ಹುಡುಗರಿಗೆ ಎಸ್ ತಾಲೂಕದ ತೊಗೊಂಡಿರಿ, ಅವ್ರದ್ದು ಏನು ಆರತಿ ಮೇಲೆ ತೊಗೊಂಡಿರಿ, ಬೇರೆ ಬೇರೆ ತಾಲೂಕದ ಅರ್ಜಿಗಳು ಎಷ್ಟು ಬಂದವ, ಅವು ಯಾಕೆ ತಿರಸ್ಕಾರ ಮಾಡಿರಿ, ಅದೆಲ್ಲ ನಾನು ಒಂದು ಮಾಹಿತಿ ತಗೋತಾ ಇದ್ದೀನಿ. ಅದು ಮಾಡಿ. ಕೊನೆಯದಾಗಿ ಅಫಜಲ್ಪುರ ಅಭಿವೃದ್ಧಿಗೆ ಮಾಲಿಕೆಯ ಗುತ್ತಿಗೆದಾರ್ ಅವರು ಮತ್ತೆ ಫ್ಯೂಚರ್ ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತಾರೆ? ಜೀವನದಲ್ಲಿ ನಾನು ಉಸಿರಿರುವವರೆಗೂ ದೇವರು ನನಗೆ ಇಲ್ಲಿ ಶಕ್ತಿ ಕೊಡೋಣ. ಅಫಜಲ್ಪುರ ಅಭಿವೃದ್ಧಿಗಾಗಿ ಯಾವತ್ತೂ ನಾನು ಸದಾ ಸಿದ್ಧಿದ್ದೀನಿ. ಅಫಜಲ್ಪುರ ಜನರ ಜೊತೆಗಿರ್ತೀನಿ. ಅಧಿಕಾರಿ ಇರಲಿ ಬಿಡ್ಲಿ, ಅಫಜಲ್ಪುರದ ಏನೇನು ಸಮಸ್ಯೆಗಳು ಅದು ನಾನು ಸಕ್ರಿಯವಾಗಿ ಭಾಗವಹಿಸಿ ಅವ್ರಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರಿಗೆ ಇದು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಓಕೆ.